ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ವೇದಿಕೆ ಮೇಲಿದ್ದಂಥ ಶ್ರೀ RT ಹದಿಮಿನಿ ಗುರುಗಳು ತಮ್ಮನ್ನ ತಾವೆಲ್ಲರೂ ಚಿರಪರಿಚಿತರು. ಈ ಕೇಂದ್ರದ ಅಧೀಕ್ಷಕರು ಕೂಡ ಹೌದು. ಅವರನ್ನು ಈ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೇಂದ್ರದ ಕಸ್ಟೋಡಿಯನ್ ಪ್ರಶ್ನೆ ಪತ್ರಿಕೆ ಪಾಲಕರು ಹಾಗೂ ನಂತರದಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ರನ್ನು ಕೂಡ ನಿರ್ವಹಣೆ ಮಾಡ್ತಕ್ಕಂಥ ಶ್ರೀ ನದಾಮ್ ಗುರುಗಳನ್ನು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಈ ಶಾಲೆಯ ಮುಖ್ಯ ಗುರುಗಳು ಆದಂಥ NS ಪಾಟೀಲ್ ಗುರುಗಳು ನಮಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಅವರೇ ಕಾರಣ. ಮೋಸ್ಟ್ಲಿ ಈ 2-3 ದಿವಸದ ನಮ್ಮ ಕಾರ್ಯಕ್ರಮ ಇದ್ರೂ ಸಹಿತ ಅವರ ಪಾತ್ರ ದೊಡ್ಡದು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿಗಳಾದಂಥ ಶ್ರೀ IM ಹುಪ್ಪರಿಗಿ ಗುರುಗಳು ಅವರು ಕೂಡ ಇಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನೋಡಲ್ ಅಧಿಕಾರಿಗಳು ಹಾಗೂ ಈ ಭಾಗದ CRPಗಳು ಆದಂಥ ಶ್ರೀ ಗಂಗಾಧರ ಗಾಣಿಗೆ ಗುರುಗಳನ್ನು ಸಹಿತ ವೇದಿಕೆಯ ಕರೆತಾ ಅವರನ್ನು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮೋಸ್ಟ್ಲಿ ಈ ಕಾರ್ಯಕ್ರಮಕ್ಕೆ ನೀತಿಗೊಂಡದ್ದು ಒಂದು ರೀತಿಯಿಂದ ಹೆಮ್ಮೆನೂ ಅನ್ನಿಸ್ತದ. ಯಾಕಂತಂದ್ರೆ ಶ್ರೀ ಪಂಚಕಟ್ಟಿ ಶಾಲೆ ಸೆಂಟರ್ ಇಡೀ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಸೆಂಟರ್ ಅಂತ ಹೇಳಿ ಹೆಗ್ಗಳಿಕೆ. ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಸೆಂಟರ್ ಇದು. ಅದಕ್ಕೆ ನೀವು ಇಲ್ಲಿ ಕೆಲಸ ಮಾಡ್ದಾಗ ನೀವು ಕೆಲಸ ಮಾಡಕ್ಕಿದ್ದೇವೆ ಒಂಥರ ಹೆಮ್ಮೆ. ಯಾಕಂದ್ರೆ ಈ ಚಾಲೆಂಜಿಂಗ್ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. COVID-19 ಇದ್ರೂ ಸಹಿತ ನಮ್ಮ ಶಿಕ್ಷಣ ಸಚಿವರು ನಮಗೊಂದು ಚಾಲೆಂಜ್ ಮಾಡಿ ನೀವೆಲ್ಲರೂ ಚಾಲೆಂಜ್ ಮಾಡೋದು ಅವ್ರು ಮಾಡಿದ್ರೆ ನಾವೇ ಮಾಡಿದಂಗೆ ಅದನ್ನ ನಿಭಾಯಿಸಿ ಇಡೀ ಶಿಕ್ಷಣ ಇಲಾಖೆ ಒಂದು ಗೌರವ ತರಬೇಕಾದಂಥ ಜವಾಬ್ದಾರಿ ಕೂಡ ನಿಮ್ಮ ಎಲ್ಲರೂ. ಆ ಹಿನ್ನೆಲೆಯಲ್ಲಿ ನೀವು ನಿಯುಕ್ತಿಗೊಂಡಿದ್ದೀರಿ. ನಿಮಗೆ ಯಾವುದೇ ರೀತಿಯಿಂದ ಇಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ. ಅಲ್ಲಿ ನಿಮಗೆ ಏನೋ ಒಂದು ಸ್ವಲ್ಪನೂ ಕಷ್ಟ ಅನಿಸಲಾರ್ದಂಗೆ ನಾವಿಲ್ಲಿ ನಿಮ್ಗೆ ಮಧ್ಯಾಹ್ನ 1:30 ತನಕ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ. ಏನೇ ಸಮಸ್ಯೆ ಬಂದ್ರೆ ನಿಮ್ಮ ಮೊಬೈಲ್ನಾಗ ಇವತ್ತು ಏನು ಟ್ರೈನಿಂಗ್ ಇರೋದೈತಿ ಭಾಳ ಯೂಟ್ಯೂಬ್ನಾಗ ನಿಮ್ಗೆ ಸಿಗ್ತದೆ. ಇದೇ ಯಾರು ಸಿಗ್ತದೆ. ಮತ್ತು ರಾತ್ರಿ ಟೈಮ್ನಾಗ ನಮ್ಗೆ ತಿಳಿಲಿಲ್ರಿ ಅಂತಂದ್ರೆ ಮತ್ತೆ ರಾತ್ರಿ ಟೈಮ್ನಾಗ ಮನೆಯಾಗ ಹೋಗಿ ಮತ್ತೆ ನೀವು ನೋಡ್ಕೋಬೋದು. ನಾವು ಗ್ರೂಪ್ನಾಗ ಹಾಕಿಬಿಡ್ತೀವಿ, CRP ಗ್ರೂಪಿಗೆ ಹಾಕಿರ್ತೀವಿ. ಅದು ಮತ್ತೊಮ್ಮೆ ನೋಡ್ಕೊಳ್ಳಿ, ಏನು ಸಮಸ್ಯೆ ಆಗಲ್ಲ. ಆನಂತರ ಇಲ್ಲಿ ಇಡೀ 573 ಮಕ್ಕಳು ಇಲ್ಲಿ ಇದಾವೆ. ಈ ಸೆಂಟ್ರಿಗೆ 573 ಮಕ್ಕಳು. ಅವ್ರಿಗೆಲ್ಲರಿಗೂ ಸಹಿತ ಉಪಹಾರದ ಯೋಜನೆಯನ್ನ 2 ದಿವಸದ ತನಕ ನಾವು ಅವರೇ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಸನ್ಮಾನ್ಯ ಶ್ರೀ ರಮೇಶ್ ಪಂಚಕಟ್ಟಿ ಅವರು ನಮಗೆ ಹೇಳ್ಬಿಟ್ಟಿದ್ದಾರೆ. ಇಡೀ 573 ಮಕ್ಕಳಿಗೆ ಆಹಾರ ಜೊತೆಗೆ ಎಲ್ಲಾ ಶಿಕ್ಷಕರಿಗೂ ಸಹಿತ ಅವರು ಸಂಪೂರ್ಣವಾಗಿ ಕುಡಿಯುವ ನೀರಿಂದ ಬಂತು, ಉಪಹಾರದ ಬಂತು, ಎಲ್ಲ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೂ ಸಹಿತ ಈ ಕಾರ್ಯಕ್ರಮದಿಂದ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಶಾಲೆಯಲ್ಲಿ ನಾವು ಕೂಡ ಅಂತವ್ರ ಕೆಲಸ ಮಾಡಿ ಬಂದಿದ್ದೀವಿ. ಸೊ ಮುಂಜಾನೆಯಿಂದ ಮಧ್ಯಾಹ್ನ 1-3 ತನಕ ಆದರೂ ನಮ್ಮ ನಾಷ್ಟ ನೀರು ಕೊಡಲಿಲ್ಲ. ಅಂತಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ. ಆದ್ರೆ ಇಂಥಲ್ಲಿ ಕೂಡ ಕೆಲಸ ಮಾಡಕ್ಕಂತ ಹೆಮ್ಮೆನೂ ಕೂಡ ಅನಿಸ್ತದೆ. ಆ ಹಿನ್ನೆಲೆಯಲ್ಲಿ ಅವರಿಗೂ ಸಹಿತ ಈ ಕಾರ್ಯಕ್ರಮದಿಂದ ಅಭಿನಂದನೆ ಸಲ್ಲಿಸಿ ಈಗ ಮೊದಲೇ ಪ್ರಾಸ್ತಾವಿಕವಾಗಿ ಶ್ರೀ RT ಹದಿಮಿನಿ ಗುರುಗಳು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನು ನೀಡಬೇಕು ಅಂತ ಗಮನಿಸಿಕೊಳ್ತಾ ಇದ್ದೀನಿ. ಈ ಕೇಂದ್ರದ ಅಧೀಕ್ಷಕರು ಆಗಿರತಕ್ಕಂಥ ಆತ್ಮೀಯರಾಗಿರತಕ್ಕಂಥ ಶ್ರೀ ಸತ್ತಿಗಿರಿ ಹಾಗೂ ಕೇಂದ್ರದ ಕಸ್ಟೋಡಿಯನ್ ಆಗಿರತಕ್ಕಂಥ ಸಂದಾಪುರಗಳೇ ಹಾಗೂ CRP ಹಾಗೂ ಈ ಪ್ರೌಢಶಾಲೆಯ ಗುರುಗಳಾಗಿರತಕ್ಕಂಥ ಪಾಟೀಲ್ ಹಾಗೂ ಅವರಿಗೆ ನನ್ನ ಎಲ್ಲ ಶಿಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ
ಸೋಮವಾರ 4 ಸಬ್ಜೆಕ್ಟ್ ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿರತಕ್ಕಂತಹ 3 ಗಂಟೆಯ ಒಂದು ಪತ್ರಿಕೆ ಇರುತ್ತೆ. ಅದರಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ 40 ಅಂಕಗಳ 3 OMR ಶೀಟ್ಗಳಿರ್ತವೆ. ಅದನ್ನೆಲ್ಲ ನೀವು ತರಬೇತಿಯಲ್ಲಿ ತಿಳ್ಕೊಳ್ತೀರಿ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಷಯಗಳನ್ನು. ಎರಡನೇದಾಗಿ 22ನೇ ತಾರೀಕು ಸಬ್ಜೆಕ್ಟ್ ಯಾವುದು ಲ್ಯಾಂಗ್ವೇಜ್ ಸಬ್ಜೆಕ್ಟ್, ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ 2ನೇ ಪತ್ರಿಕೆ ನಡೀತದೆ. ಒಟ್ಟಾರೆ ನಾವಿಲ್ಲಿ 2 ಪ್ರತಿ ವರ್ಷದಂತೆ ಅಲ್ಲ, ಈ ವರ್ಷ 2 ಪತ್ರಿಕೆಗಳನ್ನು ಮಾತ್ರ SSLC ಪರೀಕ್ಷೆಗೆ ನಡೆಸ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆ ಒಂದು ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ನಿಯೋಜನೆಗೊಂಡಿದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ತಾವೆಲ್ಲರೂ ಈ ಪರೀಕ್ಷಾ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಬೇಕಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಕಾರಣ ನಿಮ್ಗೆ ಗೊತ್ತಿದೆ, ಬಹಳ ಒಂದು ಸವಾಲಿನ ಪರಿಸ್ಥಿತಿ ಒಳಗೆ ನಾವು ಈ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಸುಮಾರು 1.5 ವರ್ಷದಿಂದ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲೇ ಕೋವಿಡ್-19 ಅನ್ನುವಂತಹ ಒಂದು ಸಾಂಕ್ರಾಮಿಕ ರೋಗದಿಂದ ಇಲ್ಲಿ ಇಡೀ ಮಾನವ ಕುಲನೇ ನಡೆಸ್ತಾ ಇರುವಂತಹ ಅಥವಾ ಒಂದು ಏನು ಕಷ್ಟದ ಪರಿಸ್ಥಿತಿಗೆ ಸಿಕ್ಕಿಕೊಂಡಂಥ ಈ ಸಂದರ್ಭದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಪರೀಕ್ಷೆಗಳನ್ನು SSLC ಪರೀಕ್ಷೆಯನ್ನು ರದ್ದುಪಡಿಸಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯದಲ್ಲೂ ಸಹಿತ PUC ಪರೀಕ್ಷೆಯನ್ನು, PUC ಸೆಕೆಂಡ್ ಇಯರ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮಹತ್ವದ ಅನ್ನೋದು ನಿಮಗೆ ಗೊತ್ತಿದೆ, ಅದನ್ನು ಸಹಿತ ರದ್ದು ಮಾಡಿದ್ದಾರೆ. ಅಂಥದ್ರಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳು, ಆಮೇಲೆ ಅದಕ್ಕೆ ಸಪೋರ್ಟಾಗಿ ಮುಖ್ಯಮಂತ್ರಿಗಳು, ನಮ್ಮ ಇಲಾಖೆ ಏನಾದರೂ ಮಾಡಬೇಕು, ಇದೊಂದು ಸವಾಲನ್ನು ಎದುರಿಸಿ SSLC ಅತ್ಯಂತ ಪ್ರಮುಖವಾಗಿರುವಂತಹ ಮುಂದಿನ ಒಂದು ಅವರ ಕಲಿಕೆಯ ದೃಷ್ಟಿಯಿಂದ, ಯಾವುದು ವೃತ್ತಿಪರ ಕೋರ್ಸ್ಗಳ ದೃಷ್ಟಿಯಿಂದ ಈ ಪರೀಕ್ಷೆಯನ್ನು ನಾವು ನಡೆಸಲೇಬೇಕು ಅನ್ನುವಂತಹ ಒಂದು ಸವಾಲನ್ನು ಸ್ವೀಕರಿಸಿ ಅದರಂತೆ 19 ಮತ್ತು 22ನೇ ತಾರೀಕಿಗೆ ಈ ಒಂದು ಪರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ತಮ್ಮೆಲ್ಲರಿಗೂ ಇಲ್ಲಿ ಸುಮಾರು 46 ಪರೀಕ್ಷಾ ಕೊಠಡಿಗಳು. ಆ ಕಡೆ ಬಿಲ್ಡಿಂಗ್ದಲ್ಲಿ ಸುಮಾರು ಯಾವುದು 2ನೇ ಅಂತಸ್ತಲ್ಲಿ, ಇಲ್ಲಿ ಕೆಳಗಡೆ 8 ಉಳಿದಂತೆ ಉಳಿದ ಕೊಠಡಿಗಳನ್ನು ಮೇಲ್ಗಡೆ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಸುದ್ದಿಗೆ ಸರ್ ಹೇಳಿರುವಂತೆ ಯಾವುದೇ ತೊಂದರೆಗಳಿಲ್ಲ. ಪ್ರತಿ ವರ್ಷ ನಾವು ಬೇರೆ ಕ್ಷೇತ್ರಗಳಲ್ಲಿ ಪರೀಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸಿದ್ದೀವಿ. ಅದಕ್ಕೆ ಇಲ್ಲಿ ನಾವು ಪಂಚಕಟ್ಟೆಯವರಿಗೂ ಸಹಿತ ನಮ್ಮೆಲ್ಲರ ವತಿಯಿಂದ ನಾವು ಅನಂತ ಧನ್ಯವಾದಗಳನ್ನು ಸಲ್ಲಿಸಬೇಕು. ಅದಕ್ಕೆ ಈ ಸರಿ ಇಲ್ಲಿ ಪರೀಕ್ಷೆಯನ್ನು ಒಂದೇನು ಹಮ್ಮಿಕೊಂಡಿದ್ದಾರೆ, ಬಹಳ ಒಳ್ಳೆಯ ಕೆಲಸ. ಬಹುತೇಕ ನಮ್ಮನ್ನು ಹಿಡ್ಕೊಂಡು ಯಾರಿಗೂ ತೊಂದರೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಆ ದಿಶೆಯಲ್ಲೇ ನೀವು ನಾವು ಸೇರಿ ಈ ಒಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸೋಣ ಅಂತ ಹೇಳಿ ಕೇಳಿಕೊಳ್ತಾ, ತಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನನ್ನ ಏನು ಒಂದು ಹಾರ್ದಿಕವಾದಂಥ ಸ್ವಾಗತವನ್ನು ಸಹಿತ ನನ್ನ ವತಿಯಿಂದಲೂ ತಮಗೆ ಕೊಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಅಧೀಕ್ಷಕರಾದಂಥ ಆದಿಗಿರಿ ಗುರುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಅತಿಥಿಗಳನ್ನಾಗಿ ಆಗಮಿಸಿದಂಥ ಹಾಗೂ ಕಸ್ಟೋಡಿಯನ್ ಆದಂಥ ಶ್ರೀ ನರಾರ್ ಗುರುಗಳು 12 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ವೇದಿಕೆ ಮೇಲೆ ಆಸೀನರಾದಂಥ ಈ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರೇ ಹಾಗೂ CRP ಅವರೇ ಹಾಗೂ ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ, ತಮಗೆ ಈಗಾಗಲೇ ಗೊತ್ತಿರುವಂತೆ ಇದು ನಮ್ಮ ರಾಜ್ಯದಲ್ಲೇ 2ನೇ ದೊಡ್ಡ ಪರೀಕ್ಷಾ ಕೇಂದ್ರ, ಬಾಗಲಕೋಟದಲ್ಲಿ ಅತಿ ದೊಡ್ಡ ಪರೀಕ್ಷಾ ಕೇಂದ್ರ. ಹೀಗಾಗಿ ಸಾಧ್ಯದಷ್ಟು ಎಲ್ಲರ ಗಮನ ನಮ್ಮ ಕೇಂದ್ರದ ಮೇಲೆ ಇರುತ್ತೆ. ಪರೀಕ್ಷೆನ ಸಾಧ್ಯಷ್ಟು ಅಚ್ಚುಕಟ್ಟಾಗಿ ನಾವೆಲ್ಲ ನಡೆಸ್ಕೊಂಡು ಹೋಗೋಣ. ಇನ್ನು ಪ್ರತಿ ಸಲದಂತೆ ಈ ನಮ್ಮ ಒಂದೊಂದು ಬ್ಲಾಕಿಗೆ 24 ವಿದ್ಯಾರ್ಥಿಗಳು ಇದ್ದರೆ, ಈಗ ಒಂದೊಂದು ಬ್ಲಾಕಿಗೆ 12 ವಿದ್ಯಾರ್ಥಿಗಳು ಇರುವುದರಿಂದ ನಮ್ಗೆ ಅಷ್ಟೊಂದು ಏನು ಸಮಸ್ಯೆ ಆಗೋಂಗಿಲ್ಲ ಅಂತ ಅನಿಸ್ತೈತಿ ಎಲ್ಲ ಸೂಪರ್ವೈಸರ್ಗಳಿಗೆ. ಅದ್ರ ಜೊತೆಗೆ ಆ OMR ಒಳಗೆ ಅಲ್ಲಿ ವಿದ್ಯಾರ್ಥಿ ಹೆಸರು ಐತಿ, ಹಾರ್ಟ್ ನಂಬರ್ನೂ ಐತಿ, ಫೋಟೋನೂ ಐತಿ. ಬರೀ ವಿದ್ಯಾರ್ಥಿ ಸಹಿ ಮತ್ತು ಸೂಪರ್ವೈಸರ್ ಸಹಿ ಅಷ್ಟೇ ಐತಿಲ್ಲ, ಹೆಚ್ಚಿನ ಕೆಲಸದ ಒತ್ತಡ ಏನು ಇರೋಂಗಿಲ್ಲ. ಸಾಧ್ಯಷ್ಟು ವಿದ್ಯಾರ್ಥಿಗಳನ್ನು
ಅವರ ಭಾವಚಿತ್ರ ಆಯಿತು, ಅವ್ರ ರೋಲ್ ನಂಬರ್ ನೋಡ್ಕೊಂಡು ಅವ್ರಷ್ಟು ವಿತರಣೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಕರೆಕ್ಟಾಗಿ ತಂದು ಕೊಟ್ಟರೆ ಸಾಕು, ಪರೀಕ್ಷೆ ಯಶಸ್ವಿಯಾಗಿರ್ತೈತಿ. ಇರೋದ ಎರಡು ದಿನದ ಪರೀಕ್ಷೆ. ಸಾಕಷ್ಟು ನಾವೆಲ್ಲ ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ನಡೆಸ್ಕೊಂಡು ಹೋಗ್ತೀವಿ. ಇದೆಲ್ಲ ಪರೀಕ್ಷೆ ಅನ್ನೋದು ಇದೊಂದು ಎಲ್ಲರ ಸಹಕಾರದಿಂದಲೇ ಯಶಸ್ವಿಯಾಗುವಂಥದ್ದು. ಅದಕ್ಕೆ ತಾವೆಲ್ಲ ಸಾಕಷ್ಟು ನಮ್ಗೆ ಸಹಕಾರ ಕೊಡ್ತೀರಿ ಅಂತ ಆಶಿಸ್ತಾ ನನ್ನ ಮಾತನ್ನು ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದ. ಸರ್, ಅಭಿನಂದನೆಗಳು ತಮ್ಮೆಲ್ಲರಿಗೂ. ಒಟ್ಲಿ ಪರೀಕ್ಷೆಯ ಬಗ್ಗೆ ವಿಸ್ತಾರವಾಗಿ ಹೇಳಿದರು. ಈಗ ತಮ್ಮನ್ನು ಗುರಿಯಾಗಿ ಇಟ್ಕೊಂಡು ಈ ಸದ್ಯ ನಾವು ಮಾಡಬೇಕಾದದ್ದು ಭಾಳ ಸಿಂಪಲ್ದಾಗಿ ಕೆಲಸ. ನಾವು ಈ ಸಲ ನಿಮಗೆ ಬಂದ್ಕೂಲೇನ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದೀವಿ. ಎಲ್ಲರೂ ಕೊಠಡಿ ಸಂಖ್ಯೆ ಹಾಕಿಬಿಟ್ಟಿದ್ದೀವಿ. ನಿಮ್ಮ ಮುಂದೆ ಎಲ್ಲರೂ ಗೊತ್ತಿರಬೇಕು. ಸೋಮವಾರ ದಿವಸ ಬೆಳಿಗ್ಗೆ ನೀವು 8 ಗಂಟೆ 8:30 ಬರ್ತೀರಿ. ಬಂದ್ಕೂಲೇನ ಸರ್ ನೀವು ನಾಷ್ಟ ಅಲ್ಲಿ ಹಾಸ್ಟೆಲ್ ತೆಗೆದು, ಹೌದು ಸರ್? ಹಾಂ, ಅದಂತ ಹೇಳಿ ನಾಷ್ಟ ಇದೆ ಸರ್. ತಾವೆಲ್ಲರೂ ನಾಷ್ಟ ಮಾಡ್ಕೋಬೇಕು. 8:30 ಅಂದ್ರೆ ನೀವು ಎಲ್ಲರೂ ಕಡ್ಡಾಯವಾಗಿ 8:30 9:30 ತನಕ ಮಾತ್ರ ನಾಷ್ಟ ಇರ್ತದೆ. ಮಕ್ಕಳಿಗೆ ಸಹಿತ ನಿಮಗೂ ಕೂಡ ಇರ್ತದೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಸ್ವಲ್ಪ ಸರಿಯಾಗಿ ಅಲ್ಲಿ ಇದನ್ನು ಮಾಡೋಣ. ಅಲ್ಲಿಂದ ಬಂದ ನಂತರ ಇಲ್ಲಿ ಫೈಲ್ಗಳು ಇರ್ತವೆ ಸರ್. ನಿಮ್ಮ ಮುಂದೆ ಹೆಂಗೆ ಕೊಠಡಿ ಹಾಕಿವಿ ಆ ಕೊಠಡಿ ಮುಂದೆ ಇಲ್ಲಿ ಫೈಲ್ಗಳು ಇರ್ತಾವೆ. ನಿಮ್ಮ ಫೈಲ್ ನಿಮ್ಗೆ ಯಾವ್ದು ಅಲಾಟ್ಮೆಂಟ್ ಆಗೈತಿ ಕೊಠಡಿಗೆ ಅಲ್ಲಿ ಬಂದು ನೀವು ಕೂತ್ಕೊಂಡ್ಬಿಟ್ರೆ ಸಾಕು. ಆ ಫೈಲ್ನಾಗ ಏನೇನು ಹಾಕಿವಿ ಅಂದ್ರೆ ಈಗಾಗಲೇ OMR ಶೀಟ್ ಹಾಕಿವಿ, NR ಶೀಟ್ ಹಾಕಿವಿ. ಆನಂತರ ನೋಟ್ಬುಕ್ದಾಗ ಏನು ಬರಿಬೇಕಾದ್ರೆ ಒಂದೇ ಹಾಳೆ ಕೊಟ್ಬಿಟ್ಟಿವಿ. ಆನಂತರ ನಿಮ್ಗೆ ಪ್ರೊಫೈಲ್ ಕೊಟ್ಟಿವಿ. ಅದ್ರ ಸೀದಾ ನಿಮ್ಗೆ ಯಾವ ಬ್ಲಾಕ್ ಅಲಾಟ್ ಅದ ಅಲ್ಲಿ ತೊಗೊಂಡು ಹೋಗಿ ಮೊದಲಿಗೆ ಬಿಟ್ಟು ಕೆಲಸ ಏನು ಮಾಡ್ಬೇಕಂದ್ರೆ ನಿಮ್ಮ OMRದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಸಹಿ ಮಾಡಿ. ಇದು ಸ್ಪಷ್ಟ. ನೀವು ಬಿಟ್ರೆ ಅಂತಂದ್ರೆ ಹುಡುಗನ ರಿಸಲ್ಟ್ ಬರಲ್ಲ. ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕು. OMRದಲ್ಲಿ ಆ ಚೌಕ್ ಬಾಕ್ಸ್ ಐತೆ, ಆ ಬಾಕ್ಸ್ನಲ್ಲಿ ಕಡ್ಡಾಯವಾಗಿ ಎಲ್ಲ OMR ಶೀಟ್ಗಳಿಗೆ ನೀವು ಸೈನ್ ಮಾಡಿ. ಆದ್ರೆ ಒಂದು ಹುಡುಗಿಗೆ 3 OMR ಶೀಟ್ ಬರ್ತಾವೆ. ಅದರಲ್ಲಿ 3 ಕಲರ್ ಅದಾವೆ. ಸೋಮವಾರ ದಿವಸ ಬರ್ತಕ್ಕಂಥದ್ದು 3 ವಿಷಯಗಳು. ಒಂದು ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ. ಗಣಿತಕ್ಕೆ ಪಿಂಕ್ ಕಲರ್ OMR ಶೀಟ್ ಅದ. ಆನಂತರ ವಿಜ್ಞಾನಕ್ಕೆ ಆರೆಂಜ್ ಕಲರ್ ಅದ. ಆನಂತರ ಸೋಷಿಯಲ್ ಸೈನ್ಸ್ಗೆ ಗ್ರೀನ್ ಕಲರ್. ಇವು ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗ್ ಹೋದ ಕೂಡಲೇ ನೀವೇನು ಮಾಡ್ಬೇಕಂದ್ರೆ ನಾವು ಈಗಾಗಲೇ ಡೆಸ್ಕ್ನಲ್ಲಿ ಇರ್ತಕ್ಕಂಥ ನಂಬರ್ಗೆ ನೀವು ಹೋದ ಕೊಠಡಿ ಸರಿ ಐತಿ ನೋಡ್ಕೋಬೇಕು. ಮೊದಲಿಗೆ ಕೆಲಸ ನಾವು ಇನ್ನೂ ಸರಳ ಮಾಡ್ಬೇಕಂದ್ರೆ ಒಟ್ಟು ಕನ್ನಡ ಮೀಡಿಯಂದ ಹುಡುಗರು ಎಷ್ಟು, ಒಟ್ಟು ಇಂಗ್ಲೀಷ್ ಮೀಡಿಯಂದ ಹುಡುಗರು ಎಷ್ಟು, ಒಟ್ಟು ಕನ್ನಡ ಮೀಡಿಯಂದ ಗಂಡು ಎಷ್ಟು ಹೆಣ್ಣೆಟ್ಟು, ಇಂಗ್ಲೀಷ್ ಮೀಡಿಯಂದ ಗಂಡು ಎಷ್ಟು ಹೆಣ್ಣೆಟ್ಟು, ಆ ಪಾಕೆಟ್ಗಳ ಹಿಂದ್ಗಡೆ ನಾವು ಈಗಾಗಲೇ ಅಂಟಿಸ್ಬಿಟ್ಟಿವಿ. ನೀವು ಅದನ್ನು ಸಹಿತ ತ್ರಾಸ ಮಾಡ್ಕೋಬೇಡಿ. ಭಾಳ ಈಸಿ ಮಾಡಿಬಿಟ್ಟು ಅದನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡು ಆ ಹುಡುಗ ಇಲ್ಲದಾನಿಲ್ಲ ನೋಡ್ಕೊಂಡು ಆ ರೂಮಿನೊಳಗೆ ನೀವು ರೂಮಿಗೆ ಎಂಟ್ರೆನ್ಸ್ ಆದ್ಮೇಲೆ ಬಾಗಿಲಕ್ಕೆ ಮೊದಲು ನಾವು ಏನು ಹಚ್ಚಿಬೇಕ ಕೊಠಡಿ ನಂಬರ್ ಹಚ್ಚಿವಿ, ಎಷ್ಟು ಹುಡುಗರದಾವ ಹಚ್ಚಿವಿ. ಆನಂತರ ಒಳಗೆ ಹೋದ ನಂತರ ಬೋರ್ಡಿಗೆ ಹಚ್ಚಿವಿ ಯಾವ ನಿಮ್ಮ ಬ್ಲಾಕು, ಯಾವ ಬ್ಲಾಕ್ನಾಗ ಎಷ್ಟೆಷ್ಟು ನಂಬರ್ ಅದಾವ ಅಲ್ಲಿ ಹಚ್ಚಿವಿ. ನೀವು ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಬಂದುಬಿಟ್ರೆ ಸಾಕು. ಸುತ್ತ 12 ಹುಡುಗರು ನೋಡ್ಕೊಂಡು ಬಂದ್ಬಿಟ್ಟು ನೋಡ್ಕೊಂಡು ನಿಮ್ಮ ಬ್ಲಾಕ್ನಾಗ ನೀವು ಸರಿ ಅಂತ ನೋಡ್ಕೊಂಡ್ರೆ ಬ್ಲಾಕಿಂಗ್ ಸ್ಟಾರ್ಟಿಂಗ್ನೇ ಏನು ಮಾಡಿಬಿಡ್ರಿ, OMR ಅನ್ನ ಅವ್ರ ಕೈಯಾಗ ಕೊಟ್ಬಿಡ್ರಿ. 3 ಕೊಡ್ರಿ ಕಡ್ಡಾಯವಾಗಿ. ಒಂದೊಂದು ಕೊಡಕ್ಕೆ ಹೋಗ್ಬೇಡಿ. ಅವ್ ಯಾವ್ದನ್ನಾರ ಬರೀ ನೆನ್ಬಿಡು, ಯಾವ್ದನ್ನ ಬೇಕಾದ ಬರೀಲ್ಲ. ಅವ್ನು ನಾನು ಮೊದಲು ಸೈನ್ಸ್ ಸೋಷಿಯಲ್ ಸೈನ್ಸ್ ಬರೀ ಅಂದ್ರೆ ಬರೀ ಅವ್ನು ಫ್ರೀ. ಆದ್ರೆ ಸ್ವಲ್ಪ ತಾವು ಗಮನ ಇಟ್ಕೊಂಡು ಹೇಳಬೇಕು, ಯಾವುದೇ ಕಾರಣಕ್ಕೂ ರೈಟ್ ಮಾರ್ಕ್ ಮಾಡೋದಾಗ್ಲಿ, ಇಂಟು ಮಾರ್ಕ್ ಮಾಡೋದಾಗ್ಲಿ ಮಾಡುವಂತಿಲ್ಲ, ಪಿನ್ ಹಾಕುವಂತಿಲ್ಲ, ಮಡಚುವಂತಿಲ್ಲ. ಕಂಡೀಷನ್ಸ್. ಅದ್ರ ಜೊತೆಗೆ ಕೆಲವೊಂದು ಮಕ್ಕಳು ಜಾಣ ವಿದ್ಯಾರ್ಥಿಗಳು ಸ್ವಲ್ಪ ಎಡಿಷನಲ್ ಇರ್ತಾರೆ. ಅವ್ರು ವೈಟ್ನರ್ ತಂದಿರ್ತಾರೆ, ಕೆಲವೊಬ್ರು ಬ್ಲೇಡ್ ತಂದಿರ್ತಾರೆ. ಯಾಕಂದ್ರೆ ತಪ್ಪಾಗಿರ್ತದ, ಮತ್ತೊಂದು ಇದು ಸರಿ ಅನ್ಸುತ್ತೆ ಅವ್ನಿಗೆ ಕಟ್ಟ ಇದನ್ನ ಕೆತ್ತಿ ಮತ್ತೆ ಅದು ಹಚ್ತಾನೆ. ಇಲ್ಲ ಇದು ವೈಟ್ನರ್ ಹಚ್ಚಿ ಅದಕ್ಕೆ ಮಾಡ್ತಾರೆ. ಅದಕ್ಕೆ ಕೆಲಸ ಇಲ್ಲ. ಯಾವುದೇ ಕಾರಣಕ್ಕೂ ದಯವಿಟ್ಟು ಹೇಳ್ತೀನೋ, ನಾವೆಲ್ಲರೂ ನೌಕರಿ ಮಾಡಕ್ಕೆ ಬಂದೀವಿ. ಯಾವ ಹುಡುಗಿಗೂ ದಯವಿಟ್ಟು ಸಪೋರ್ಟ್ ಮಾಡೋದಾಗಲಿ, ಇದನ್ನ ಬರೀ ನೀ ಇದನ್ನ ಮಾಡಕ್ಕೆ ಹೇಳಕ್ಕೆ ಹೋಗ್ಬೇಡ್ರಿ. ಒಂದ್ಸಲ ಕಪ್ಪು ಚುಕ್ಕಿಯಾಗಿ ನಮ್ಮ ಉಳಿತಂದ್ರೆ ಅದನ್ನ ಅಳಕಿಸ್ಕೊಳ್ಳೋಂಥ ಪ್ರಯತ್ನ ನಾವು ನಿಮ್ಮೆಲ್ಲ ಮಾಡಬೇಕಾಗಿದೆ. ಸರಿನೇ? ಈಗ ಅದು ಆಗಬಾರ್ದು. ಯಾವುದೇ ಮಗು ಇರಲದು, ಎಲ್ಲ ಮಕ್ಕಳು ಸಮಾನ. ಕಾಪಿ ಅಂತೂ ಒಟ್ಟ ಹೆಸರು ಸಹಿತ ನಮ್ಮಲ್ಲಿ ಎಲ್ಲಿ ಬಂದಿರ್ಬಾರ್ದು. ದಯವಿಟ್ಟು ಕಾಪಿ ಅನ್ನೋ ಶಬ್ದನ ತೆಗೆದ್ಬಿಡಿ. ಈ ವರ್ಷದಿಂದ ಅದು ಯಾವಾಗಲೂ
ಮೋಸ್ಟ್ಲಿ ಈ ವರ್ಷದಿಂದ ಇನ್ನು 10 ವರ್ಷ ತನಕ 11 ವರ್ಷ ತನಕ ನಾವೇ ಇರ್ತೀವಿ. ನೀವು ನಮ್ಮ ಜೋಡಿ ಇರ್ತೀರಿ, ನಾವು ನಿಮ್ಮ ಜೋಡಿ ಇರ್ತೀವಿ. ಈ ಕಾಪಿ ಅನ್ನೋ ಶಬ್ದವನ್ನು ಒಟ್ಟ ಇನ್ನು ಮೇಲಿಂದ ತೆಗೆದು ಹಾಕ್ಬಿಡ್ರಿ. ಅದು ನಿಮ್ಗೆ ದಯವಿಟ್ಟು ನಾವು ಮನವಿ ಮಾಡ್ಕೋತೀವಿ. ನಾವು ಕೆಲವೊಬ್ರು ಹೊರಗಿನಿಂದ ಹೇಳ್ತಿರ್ತಾರೆ, ಸರ್ ನಮ್ಮ ಹುಡುಗನ ಸ್ವಲ್ಪ ನೋಡ್ರಿ, ಹುಡುಗನ್ ನೋಡ್ರಿ, ಬೇಡ ಅನ್ನಂಗಿಲ್ಲ, ಹುಡುಗನ್ ನೋಡ್ರಿ, ಬಟ್ ಏನು ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಯಾವುದೇ ಮಗುವಿನ ಮೇಲೆ ಎಷ್ಟೇ ಒತ್ತಡ ಬಂದರೂ ಸಹಿತ, ನಿಮ್ಮ ಮೇಲೆ ಒತ್ತಡ ಬಂದರೂ ದಯವಿಟ್ಟು ಆ ಒತ್ತಡವನ್ನು ನಮ್ಮ ಮೇಲೆ ಹಾಕ್ರಿ, ಅವ್ರನ್ನೇ ಕೇಳ್ರಿ ಅಂತ ಹೇಳಿ. ಇನ್ನೊಬ್ರು ಯಾರೋ ನಮ್ಗೆ ಫೋನ್ ಹಚ್ಚಿದ್ರೆ ನನಗೆ ಇಲ್ರಿ ಸರ್, ನನಗೆ ಆರಾಮಿಲ್ಲ, ನಾನು ಬರೋಕ್ಕಾಗೋದಿಲ್ಲ. ಹೌದ್ರಿ ಮೇಡಮ್, ನಾನು ಕರೆಕ್ಟ್ ನೀವು ಹೇಳಿದ್ರೆ ಆರಾಮಿಲ್ಲ ಅಂತಂದ್ರೆ ಬಿಯೋರಿಗೆ ಹೇಳ್ರಿ. ಬಿಯೋರು ನಮಗೆ ಗೊತ್ತಿಲ್ಲ, ನಿಮಗೂ ಹೆಂಗೆ ಗೊತ್ತಿಲ್ಲ, ನನಗೂ ಹೊಸ್ತಾಗಿದ್ದಾರೆ, ನನಗೂ ಗೊತ್ತಿಲ್ಲ ರೀ ಅಂತ ಹೇಳಿ. ಪರ್ಮಿಷನ್ ತೊಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ತೊಗೊಂಡು ನೀವು ಏನು ಮಾಡೋದು, ಚೇಂಜ್ ಮಾಡ್ಕೋಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಹಂಗೆ ಆಗೋಕ್ಕಿಂತ ನಾವೇನು ಮಾಡೋದು, ಮಕ್ಕಳ ಹತ್ತಿರ ನಾವು ಹೋದಿವಿ ಅಂತಂದ್ರೆ ನಾವು ಆ್ಯಸ್ ಎ ಟೀಚರ್ ಆಗಿರೋಣ, ಆ್ಯಸ್ ಎ ಸೂಪರ್ವೈಸರ್ ಆಗಿ ಇರೋಣ. ದಯವಿಟ್ಟು ಅನ್ಯದಕ್ಕೆ ಒಟ್ಟ ಆಸ್ಪದ ಕೊಡಬೇಡಿ. ನಿಮಗೆ ಏನಾದ್ರು ಸಂಶಯ ಬಂತಂದ್ರೆ ಇಮಿಡಿಯೇಟ್ಲಿ ನನ್ನ ನಂಬರ್ ಇಟ್ಕೊಡ್ರಿ, ಸರ್ದಾರ ನಂಬರ್ ಇಟ್ಕೊಡ್ರಿ. 3 ಮಂದಿ ಬೇಕಾದಾಗ ನೀವು ನಂಬರ್ ಇಟ್ಕೊಬಿಡಿ. ಪಟ್ನ ನೀವು ಕಾಲ್ ಮಾಡಿದ್ರೆ, ಆದ್ರೆ ಮೊಬೈಲ್ ಮಾತ್ರ ನಿಷಿದ್ಧ. ಯಾವುದೇ ಕಾರಣಕ್ಕೂ 19ನೇ ತಾರೀಕಿಗೆ ಮುಂಜಾನೆ 8:30ಯಿಂದ 1:00 ತನಕ ನಿಮ್ಮ ತೆಕ್ಕ ಒಂದು ಮೊಬೈಲ್ ಕಾಣಬಾರ್ದು. ಒಂದು ವೇಳೆ ತಪ್ಪು ತಂದೆ ಅಂತಂದ್ರೆ ಮೊಬೈಲ್ ಸ್ವಾಧೀನಾಧಿಕಾರಿ ಅಂತ ಒಬ್ಬರದಾರ, ಅವ್ರ ಕೈಯಾಗ ಕೊಟ್ಟು ನೀವು ಅದಕ್ಕೆ ರಸೀದಿ ಪಡ್ಕೊಂಡು ಹೋಗ್ಬೇಕು. ಅಷ್ಟಾಗಿಯೂ ಕೂಡ ನೀವು ಏನಾದ್ರು ಮ್ಯಾಲ ಬಂತು ಅಂದ್ರೆ, ಮೊದಲ ನನ್ನ RT ಹಾಕಿಮನಿ ಸರ್ನ ಕ್ರಿಮಿನಲ್ ಕೇಸ್ ನಮ್ಮ ಮೇಲೆ ಹಾಕಿ, ನಮ್ಮ ಜೋಡಿ ನೀವು ಬಂದಿದ್ದೀರಿ. ದಯವಿಟ್ಟು ಮೊಬೈಲನ್ನ ಕೊಟ್ಟು, ಇನ್ನೊಂದು ಮೊಬೈಲ್ ಐತಲ್ರಿ ಅದನ್ನು ತಗೊಂಡು ಹೋಗ್ಬೇಡ್ರಿ. ಒಬ್ಬೊಬ್ಬರಿಗೆ 2 ಮೊಬೈಲ್ ಇರ್ತಾವ, ಅವು ಯಾಕಿರ್ತಾವ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲವೊಬ್ರು 2 ಸಿಮ್ ಇದ್ದು 1 ಮೊಬೈಲ್ ಇರ್ತಾವೆ, ಕೆಲವೊಬ್ರು 2 ಮೊಬೈಲ್ 2 ಸಿಮ್ನಾಗ ಇರ್ತಾವೆ. ಅದು ಅವ್ರಿದು, ಅದಕ್ಕೆ ಯಾವುದೇ ಮೊಬೈಲಕ್ಕೂ ಸಹಿತ ಅವಕಾಶ ಇಲ್ಲ. ನಿಮ್ಗೆ ತೊಂದರೆ ಬರ್ತಂದ್ರೆ ನಮ್ಮ ಪಾತ್ರೂಟ ಒಬ್ರು ಇರ್ತಾರೆ, ನಮ್ಮ ಇಬ್ಬರಿಗೆ ಸರ್ ಇರ್ತಾರೆ, ನಾವು ನಿರಂತರವಾಗಿ ಅಡ್ಡಾಡ್ತಾ ಇರ್ತೀವಿ. ತಕ್ಷಣ ನಿಮ್ಗೆ ಏನು ಸಮಸ್ಯೆ, ನಿಮ್ಮ ಬ್ಲಾಕ್ನಾಗ ಏನು ಸಮಸ್ಯೆ ಅಂತ ಇಮಿಡಿಯೇಟ್ಲಿ ಹೇಳ್ತೀವಿ. ಎರಡನೇದು, ಸ್ಟಾರ್ಟಿಂಗ್ ನಾವು ಹೋಗೋ ಮುಂದೆ ನಮ್ಗೆಲ್ಲರೂ ಇಲ್ಲಿ ಡಾಕ್ಟರ್ಸ್ ಅದಾರ. ಸುಮಾರು 9 ಜನ ಆಶಾ ಕಾರ್ಯಕರ್ತರವರು ಮತ್ತು ಡಾಕ್ಟರ್ಸ್ ಕೂಡಿಸಿ 9 ಜನ ಇಲ್ಲಿ ಹಾಜರಿರ್ತಾರೆ. ನಿಮ್ಮನ್ನಾದಿಯಾಗಿ, ಮಕ್ಕಳನ್ನಾದಿಯಾಗಿ, ಪ್ಯೂನ್ಗಳನ್ನು ಎಲ್ಲರೂ ಹಿಡ್ಕೊಂಡು ಇಲ್ಲಿ ಟೆಸ್ಟ್ ಮಾಡ್ತಾರೆ. ಥರ್ಮಲ್ ಸ್ಕ್ಯಾನ್ ಆಗಿರ್ಬೋದು, ಆಕ್ಸಿಮೀಟರ್ ಸ್ಕ್ಯಾನ್ ಮಾಡಿರ್ಬೋದು, ಅಥವಾ ಸ್ಯಾನಿಟೈಸ್ ಮಾಡೋದಾಗಿರ್ಬೋದು, ಎಲ್ಲವೂ ಸಹಿತ. ಅದಕ್ಕೆ ನೀವು ಕೂಡ ಕಡ್ಡಾಯವಾಗಿ ಯಾರು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದು 1 ಡೋಸ್ ಆಗ ಮಿನಿಮಮ್ ಇಂಜೆಕ್ಷನ್ ಮಾಡ್ಕೊಂಡಿರ್ತೀವಿ. ಆದರೂ ಕೂಡ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಆರಾಮಿಲ್ಲ, ನಾವು ಮಾಡಿಸ್ಕೊಂಡಿಲ್ಲ ಅಂತಂದ್ರೆ. ಬಟ್ ಕರೋನಾ ಬಂದಿತ್ತಂದ್ರೆ ಮಾತ್ರ ಅವ್ರು ಮಾಡಿಸ್ಕೊಳಿಕ್ಕೆ ನಡೀತೀವಿ. ಕರೋನಾ ಬಾರದೇ ಇದ್ರೆ ಸಹಿತ ಆರಾಮಿರ್ಲಿಕ್ಕೆ ನಾವು ಎಕ್ಸ್ಕ್ಯೂಸ್ ಕೊಡ್ತೀವಿ. ಅದ್ರ ಮುಂದೆ ಏನಾರು ಅಡ್ಜಸ್ಟ್ಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ನಾವು ಇವತ್ತು ಲೆಟರ್ ಕೊಡ್ತೀವಿ, ನೀವು ಡಾಕ್ಟರ್ ತೆಗೆ ಹೋಗಿ ಇಂಜೆಕ್ಷನ್ ಕೂಡ ಹಾಕ್ಸ್ಕೊಂಡು ಬರಬೇಕು. ಇದು ಕಡ್ಡಾಯ. ಮತ್ತಿಲ್ಲ ಅಂತಂದ್ರೆ ನಂತಕ್ಕೆ ಒಂದು ಲಿಸ್ಟ್ ಐತಿ, ಇಡೀ ಎಂಟೈರ್ ಲೋಕಾಪುರ ವಲಯದ ಯಾರು ಇಂಜೆಕ್ಷನ್ ಮಾಡ್ಕೊಂಡಿಲ್ಲ ಅವ್ರನ್ನಂತೆ ಪರ್ಮಿಷನ್ ತೊಗೊಂಡು ಹೋಗೋ BO ಸಹಿತ ನಮ್ಗೆ ಇದಕ್ಕೆ ಹೇಳಿಬಿಟ್ಟಿದ್ರು. ನಾವೆಲ್ಲ ನಿಮಗೆ ಈಗಾಗಲೇ ಕೆಲವಷ್ಟು ಮಂದಿ ಮಾಡಿಸ್ಕೊಂಡ್ಬಿಟ್ಟಾರೆ ನಮ್ಮ ಕಡೆ. ಸುಮಾರು ನನ್ನ ಕತೆಗೆ 67 ಮಂದಿ ಸೈನ್ ಮಾಡಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದವ್ರು ನನ್ನ ತೆಕ್ಕ ಲಿಸ್ಟ್ ಇದೆ. ಅದಕ್ಕೆ ನಮ್ಮಲ್ಲಿ ಯಾರ್ಯಾರು ಆಗಿರಲಿಲ್ಲ ಅಂದ್ರೆ ನೀವು ಹೇಳ್ರಿ, ಇವತ್ತು ನಾವು ಇಂಜೆಕ್ಷನ್ ಮಾಡ್ಸಕ್ಕೆ ಅವ್ರು ಹೇಳ್ತೀವಿ. ಇಲ್ಲ ಇಂಜೆಕ್ಷನ್ ಇಲ್ಲಿಗೆ ತೊಗೊಂಬಂದ್ರೆ ಇಲ್ಲಿಗೆ ತರಿಸ್ತೀವಿ. ಸುಮಾರು 10 ಜನ, ಕನಿಷ್ಠ 10 ಜನ ನೀವು ಇಲ್ಲಿದ್ರೆ ಅಂದ್ರೆ ಇಂಜೆಕ್ಷನ್ ಮಾಡಿಸ್ಕೊಳ್ಳಾರ್ದವರು ಅವ್ರ ಮೇಲೆ ಇಂಜೆಕ್ಷನ್ ಈಗ ಮಾಡಿಸಿ ಕಳಿಸ್ಬಿಡ್ತೀವಿ. ಸೋಮವಾರ ಆರಾಮಿರ್ಲಿಕ್ಕೆ ಹೆಂಗೆ ಅಂತ ಕೇಳಬೇಡಿ, ಆರಾಮಿರ್ಲಿಲ್ಲ ಅಂದ್ರೆ ತಾವು ಬರ್ಬೇಕು, ಏನು ಮಾಡಿದ್ರು ಗೊತ್ತಿಲ್ಲ, ಬರಬೇಕು. ಈಗ ಎಷ್ಟು ಜನ ಇದ್ದೀರಿ ನಮ್ಮಲ್ಲಿ, ನೀವೆಲ್ಲರೂ ಕೂಡ ಸೂಪರ್ವೈಸರ್ ಮಾಡಲೇಬೇಕು. ಯಾರು ಕೂಡ ಹೊರಗುಳಿಯುತ್ತಿಲ್ಲ. ಯಾಕಂದ್ರೆ 46, 48 ಬ್ಲಾಕ್ ಅನ್ನು ಒಂದು ದಿವಸ 46, ಒಂದು ದಿವಸ 48, ಒಂದು ದಿವಸ 46, 2 ದಿವಸನೂ ಸಹಿತ ನಾವು ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕು. ಅದ್ರ ಜೊತೆಗೆ ನೀವು ಸೈನ್ ಒಂದು ಮಾಡಿಬಿಟ್ಟು ಆನಂತರ ಮಕ್ಕಳ ಹೆಸರನ್ನು ಬರೆದು ಅವ್ರು ಸೈನ್ ಮಾಡಿಸ್ಕೊಂಡ್ಬಿಟ್ರೆ ಅದು ಸೈನ್ ಸಾಕು. ಆಟೋಮೆಟಿಕ್ಲಿ ನಿಮ್ಮ ಕೆಲಸ 90% ಕೆಲಸ ಮುಗಿದಾಗ. ಇನ್ನು ಉಳಿಕಿದ್ದ ನೀವು 10% ಅಂದ್ರೆ ಯಾವುದೇ ಹುಡುಗನ್ನ ನಂದು ಎಕ್ಸಾಮ್ ದೌಡ್ ಮುಗಿತೈತೆ ಕೇಸಿ ಮಾರ್ಕ್ ಶೀಟ್ ಐತೆ ದೌಡ್ ಮುಗಿಸ್ತಾನೆ ಅಂತಂದ್ರೆ, ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ SSLC ಎಕ್ಸಾಮ್ ಅನ್ನ ಮೊದಲು ಹೆಂಗೆ ರೈಟಿಂಗ್ನ ಬರೆದಿತ್ತು, ಬರೆದು ಮಗುವನ್ನ ಅರ್ಧ ತಾಸು ಕುಂಡಿರ್ತಿದ್ದ. ಬಟ್ 3 ತಾಸನ್ಯಾಗ 3 ವಿಷಯದನ್ನ ಇದನ್ನು 120 ಕ್ವಶನ್ ಬರಿಬೇಕಾದ್ರೆ 3 ತಾಸನ್ಯಾಗ 1 ನಿಮಿಷ ಕನಿಷ್ಠ 30 ಸೆಕೆಂಡ್ನ್ಯಾಗ ಒಂದು ಆನ್ಸರ್ ಮಾಡಲೇಬೇಕು. ಅವನು
ಆಗಂಗಿಲ್ಲ ರೀ, ಟೈಮ್ ಸಾಲಲ್ಲ ನಾವು. ಅವ ಅಕಸ್ಮಾತ್ ಆ ಕಡೆ ಈ ಕಡೆ ನೋಡಾವಿದ್ದ ಅಂದ್ರೂ ಮುಗಿದ ಹೋಯ್ತು. ಬಟ್ ಆದರೂ ಪಾಸ್, ತಮ್ಮ ಗಮನಕ್ಕಿರ್ಬೇಕು, ಆದರೂ ಪಾಸ್. ಗೌರ್ಮೆಂಟ್ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಆ ಮಗುವಿನ ಏನು ಮಾಡ್ಬೇಕಾಯ್ತು, ಎಷ್ಟು ಸುರಕ್ಷತೆ ನೋಡ್ಕೊಳ್ಳೋದು. ಅವ್ನು ಅಕಸ್ಮಾತ್ ಕೋವಿಡ್ ಅದು ಏನಾದ್ರು ಬೈತ್ ಅಂದ್ರೆ ಸಹಿತ ಅವ್ನು ಐಸೋಲೇಷನ್ ರೂಮ್ ಮಾಡೀವಿ, ಅವ್ನು ಸಪ್ರೇಟ್ ನಾವು ಕೂಡಿಸ್ತೀವಿ. 2 ರೂಮ್ ಮಾಡಿ, ಐಸೋಲೇಷನ್ ರೂಮ್ಗಳನ್ನು 2 ರೂಮ್ಗಳು ಮಾಡೀವಿ. ಅವ್ನು ಸಪ್ರೇಟ್. ಒಂದು ವೇಳೆ ಅವಾಗ ಇಲ್ಲ ನಾವು ಕೊರೋನಾ ಬಂದೈತೆ ಅನ್ನೋ ಒಂದು ಸಿಂಟಮ್ಸ್ ಏನಾದ್ರು ಬಂತಂದ್ರೆ ತಕ್ಷಣ ಆ ರೂಮಿನಲ್ಲಿ ಇರ್ತಕ್ಕಂಥ ಎಲ್ಲ ಏನೋ ಒಂದು ಟೇಬಲ್ ಸಮೇತ ಸಪ್ರೇಟ್ ಅವೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವಾಗೊಬ್ಬರನ್ನ ಡಾಕ್ಟರ್ನ ಕೊಟ್ಟು ಅಲ್ಲಿ ಅವಾಗ ಏನು ಮಾಡ್ತೀವಿ, ಬರೀ ಹಾಕಿರ್ತೀವಿ. ಇಲ್ಲ ನಾನು ಸಿವಿಯರ್ ಐತಂದ್ರೆ ಮುದೋಳಕೊಂದು ಸೆಂಟರ್ ಸಪ್ರೇಟ್ ಮಾಡಿದೆ, ಜೈನ್ ಶಾಲೆಯನ್ನು ಸಪ್ರೇಟ್ ಅದಕ್ಕೆ ಮಾಡಿಬಿಟ್ಟಿರಿ. ಕೋವಿಡ್ ಪೇಷಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅದನ್ನು ಸೆಂಟರ್ ಮಾಡಿದ್ದಾರೆ. ಅಲ್ಲಿ ಆಂಬುಲೆನ್ಸ್ ಬರುತ್ತೆ, 108 10 ನಿಮಿಷ ಕರ್ಕೊಂಡು ಹೋಗಿ ಅಂದ್ಬಿಡ್ತಾರೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಿಮಗೆ ಗೊತ್ತಿರ್ತಂದ್ರೆ ಹಂಗೆ ಮಾಡಿ, ಇರಲಿಲ್ಲ ಜಾನೇದು ಅಂದ್ರೆ ಹೋಗ್ಬೇಡಿ. ನಮ್ದಂತೂ ಈ ಬಾಗಲಕೋಟೆ ಜಿಲ್ಲೆ ಈಗ 2 ದಿವಸ ಆಯಿತು 0 ಆಗುತ್ತೆ. ದೇವರ ಕೃಪೆಯಿಂದ ಹಿಂಗೆ ಮುಂದುವರಿಲಿ ಅಂತ ನಂದು ಆಸೆ. ಆನಂತರ ಇನ್ನು 2ನೇ ನಿಮಗೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಂತಂದ್ರೆ, ರೂಮ್ನಿಂದ ನೀವೇನು ಹೆಂಗೆ ಇಲ್ಲಿದ್ದ ಡಿಸ್ಕಷನ್ ಆಗಿರ್ತೀರಿ, ಬಂದಂದ್ರೆ ಸರ್ ನನ್ನ ಮೊದಲು ತಗೋರಿ, ಇನ್ನೊಂದು ಮೊದಲು ತಗೊಳ್ರಿ. ಇಲ್ಲ, ನೀವು ಬಂದ ನಾವು ಕೊಠಡಿ ಏನು ಸಂಖ್ಯೆ ಹಾಕಿ ಇಲ್ಲಿ ಕುತ್ಕೊಂಡ್ಬಿಡ್ಬೇಕು ಅಷ್ಟೇ. ನೀವು ಕುತ್ಕೊಂಡ ನಂತರ ನಿಮ್ಮ ಪಾಳೆ ಬಂದಾಗ ನಾವು ಏಕಾಲಿಕ OMR ಶೀಟ್ಗಳನ್ನು ನಾವು 3 ಬದಲಾವಣೆ ಮಾಡ್ಕೋಬೇಕು. ಮತ್ತೆ 3 ಜನ ನಾವು ಕೂತಿರ್ತೀವಿ, ಸಬ್ಜೆಕ್ಟ್ ಅವ್ರು ಕೂತಿರ್ತೀವಿ, ಒಬ್ರು ಗಣಿತ, ಒಬ್ರು ವಿಜ್ಞಾನ, ಒಬ್ರು ಸಮಾಜ ವಿಜ್ಞಾನ ತಗೋತಾರೆ. ಹಂಗೆ ಸೀರಿಯಲ್ 1ರಿಂದ ಮತ್ತು ನಮ್ಮ 46 48 ಬ್ಲಾಕ್ಗಳನ್ನು ಎಲ್ಲ ಮುಕ್ತಾಯ ಆಗ್ಬಿಡ್ತದೆ. ನೀವು ಆದ ನಂತರ ನೀವು ಹೊರಗೆ ಹೋಗಿ, ಅಲ್ಲಿವರೆಗೆ ನಿಮಗೆ ಹೊರಗೆ ಹೋಗಕ್ಕೆ ಅವಕಾಶವೇ ಇಲ್ಲ. ಅದು ದಯವಿಟ್ಟು ಸಹಕಾರ ಮಾಡಿ. ಸರ್ ನಂದು ಅರ್ಜೆಂಟ್ ಐತ್ರಿ, ಅರ್ಜೆಂಟ್ ಐತಿ, ಎಷ್ಟು ಅರ್ಜೆಂಟ್ ಐತ್ರಿ, 3:30 ನಂತರ ಅರ್ಜೆಂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. 3:30 ಒಳಗಾಗಿ ಅರ್ಜೆಂಟ್ ಅನ್ನೋಂಥ ಶಬ್ದವನ್ನು ತೆಗೆದಾಕ್ತೈತಿ. ಅದಕ್ಕೆ ಆದಷ್ಟು ನಮ್ಮ ಜೋಡಿ ನೀವು ಸಹಕಾರ ಕೊಟ್ಟರೆ ಅಂದ್ರೆ ನಿಮ್ಗೆ ಯಾವುದೇ ತೊಂದರೆ ಆಗಲಾರ್ದಂಗೆ, ನಿಮ್ಗೆ ಏನೇ ಸಮಸ್ಯೆ ಬಂದರೂ ನಾವು ಪರಿಹರಿಸಕ್ಕೆ ನಾವು 3 ಜನ ಅಂತೂ ಸದಾ ಸಿದ್ಧರಿರ್ತೀವಿ. 3ಕ್ಕೆ 4 ಜನ. ಇಲ್ಲಿ ನೀರಿನ ವ್ಯವಸ್ಥೆ ಅದ, ಟಿಫಿನ್ ವ್ಯವಸ್ಥೆ ಅಂತ ಹೇಳಿದೆ. ಆನಂತರ ನಿಮಗೂ ಸಹಿತ ನಿಮಗೂ ಕೂಡ ಟಿಫಿನ್ ಕೊಡುವಂಥ ವ್ಯವಸ್ಥೆನೂ ಅದ. ಇನ್ನು ಉಳಿಕಿದ ಬಗ್ಗೆ ಮನಿ ಒಂದು ಬಿಟ್ಟು ಬಂದ್ರೆ ಸಾಕು, ನಾವು ಆರಾಮೇ. ಮನಿ, ಮೊಬೈಲ್ 2 M ಬಿಟ್ಟು ಬಂದ್ರೆ ಸಾಕು, ಇಲ್ಲಿ 3 Eಗಳು ಎಕ್ಸಲೆಂಟ್ ಆಗ್ತಾವೆ. ಗೊತ್ತೈತಲ್ರಿ? ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ಮನವಿ ಮಾಡ್ಕೋತೀವಿ, ನಿಮ್ಗೆ ಸಂಪೂರ್ಣವಾಗಿ ಏನು ಸಹಕಾರ ಬೇಕು ಅನ್ನೋದು ಹೇಳ್ರಿ. ನನಗೆ ಸರ್ ಸ್ವಲ್ಪ ತೊಂದರೆ ಇತ್ತು, ನನಗೆ ಹಾಗಾಗಿ ಏನೂ ಚಿಂತೆ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಗೆ ರೆಡಿಯಾಗಿ ಬರ್ಲಿಕ್ಕಂದ್ರೆ ಲಿಫ್ಟು ಸಹಿತ ಒಂದು ಏನಾದ್ರು ವ್ಯವಸ್ಥೆ ಮಾಡಿ ನೀವು ಮ್ಯಾಲೆ ಹೋಗಿ ಮತ್ತೆ ಕರ್ಕೊಂಡ್ಬರುವಂಥ ವ್ಯವಸ್ಥೆನೂ ಮಾಡಿಸ್ತೀವಿ. ನಮ್ಮಿಂದ ತಯಾರಾದಾಗ ಕರ್ಕೊಂಡು ಹೋಗಿ ನಿಮ್ಗೆ ಕರ್ಕೊಂಡು ತೆರಳಿಸ್ತಾರೆ. ಅದಕ್ಕೆ ನೀವು ಯಾವುದಕ್ಕೂ ಬಗ್ಗೆ ಹೆಸಿಟೇಟ್ ಮಾಡ್ಕೋಬೇಡ್ರಿ. ಇದು ನಮ್ಗೆ ಭಾಳ ಪ್ರತಿಷ್ಠೆ ಕೆಲಸ ಆಗೈತಿ. ರಾಜ್ಯದಾಗ ಏನಾದ್ರು ಯಾಕೋದಕ್ಕೆ ಈ ಮುದೋಳದಾಗ ಪ್ರತಿಷ್ಠೆ ಕೆಲಸ ಆಗೈತಿ, ದೊಡ್ಡ ಸಮಸ್ಯೆ. ನಿಮ್ಮ ಸಹಕಾರದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡಾಕತ್ತೀವಿ. ಈಗಾಗಲೇ ನಾವು ಟೀಚರ್ಸ್ ಬಂದು ಸುಮಾರು ಒಂದು 4-5 ದಿವಸ ನಿರಂತರವಾಗಿ ರಾತ್ರಿ 8-9 ತನಕ ಕೆಲಸ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ತೊಂದರೆ ಆಗಬಾರ್ದು ತಿಳ್ಕೊಂಡು ನಾವು ನಿನ್ನೆ ಏನು ಮಾಡಿಬಿಟ್ಟು ಅಂತ ಬ್ಲಾಕ್ ನಂಬರಿಂಗ್ ಸಹಿತ ಹಾಕಿಬಿಟ್ಟಿವಿ. ಒಟ್ಟೆ ಏನು ತೊಂದರೆ ಇಲ್ಲ, ಅಷ್ಟು ನಿಮ್ಗೆ ಈಸಿ ಮಾಡಿಬಿಟ್ಟು ಸೋಮವಾರ ಬರೋದು, ಟಿಫಿನ್ ಮಾಡೋದು, ಡೆಸ್ಕ್ ಮೇಲೆ ಕೂಡೋದು, ಫೈಲ್ ತೊಗೊಳ್ಳೋದು, ರೂಮಿಗೆ ಹೋಗೋದು, ಎಕ್ಸಾಮ್ ಮಾಡೋದು, ಬಂದು ಕುಂಡ್ರೋದು, ನಮಗೆ ಕೊಡೋದು, ನಿಮ್ಮ ಮನೆಗೆ ಹೋಗೋದು, ಕಲಾಸ್ ಮುಗಿದ. ಹಾಗೆ ಹೋಗಿ ಮುಂದೆ ಹೋಗು ಮುಂದೆ ಸರ್ ಅಲ್ಲಿ ಮನ್ಯಾಗ ಇರ್ತದೆ ಸರ್. ಅವ್ರಿಗೆ ನಾವು ಹೇಳೋದು ಮತ್ತೆ ನೀವು ಏನ್ರಿ ಅದಂತೂ ಬೇಯಿಸ್ಕೋಬಾರ್ದು, ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಮನೆಗೆ ಹೋಗ್ತೀವಿ. ಸರಿ ಸರ್, ಇಷ್ಟನ್ನ ನಿಮ್ಗೆ ಗಮನ ಇರ್ತಾರ. ಅದು ಸರ್ ಹೇಳಿದ್ರೆ ನಮ್ಮ ದೊಡ್ಡ ಸೆಂಟರ್ ಅಂತ ಕೇಸಿ ಇಲ್ಲಿ ಈ ಸೆಂಟರ್ ಹೆಂಗೆ ನೋಡಾಕ ಬರೋ ಮಂದಿ ಭಾಳ ಮಂದಿ ಆಗ್ಯಾರ. ಒಂಥರ ಮಾದರಿ ಮಾಡ್ಬೇಕಂತ ನಮ್ದೊಂದು ಕನಸಿತ್ತು, ಆ ಕನಸನ್ನ ಈಡೇರಿಸ್ಬೇಕಂತ ನಿಮ್ಮ ಮೇಲೆ ನಮ್ಮ ಆಸೆ ಇಟ್ಕೊಂಡು ಆ ಕನಸನ್ನ ಈಡೇರಿಸಬೇಕು ಅಂತ ನನ್ನ ಆಸೆ ಅದ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡಿ ಕೆಲಸ ಮಾಡೋಣ. ಒಕ್ಕಟ್ಟೆ ಬಲ ಒಡಕೆ ಕೆಡು ಕನಸುವಂತ ಒಕ್ಕಟ್ಟೆ ಬಲ ತೋರಿಸೋಣ. ಲೋಕಾಪುರ ಕಲ್ಲು ಹೆಂಗೈತೆ ಅನ್ನೋದು ಗಟ್ಟಿ ಐತೋ ಏನ ಸುಮ್ಮನೆ ಗಟ್ಟಿ ಐತೋ ನೋಡೋಣ. ಅದು ಗಟ್ಟಿ ಇತ್ತಂದ್ರೆ ಹೋಗ್ತದೆ, ಮೆತ್ತಗಿತ್ತಂದ್ರೆ ಕಡೆಗೆ ಹೋಗ್ತದೆ. ಅದಕ್ಕೆ ನಾವು ಗಟ್ಟಿಯಾಗಿರೋಣ ಅನ್ನೋ ಅಂತ ಮಾತನ್ನು ಹೇಳ್ತಾ ಮೋಸ್ಟ್ಲಿ ಇದಕ್ಕಿಂತ ಪೂರ್ವದಲ್ಲಿ ಈ ಶಾಲೆಯ ಮುಖ್ಯ ಗುರುಗಳು ಕೂಡ 1-2 ಅನಿಸಿಕೆಗಳನ್ನು ಹೇಳ್ತಾರಂತ ಅವರಿಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಅವ್ರಿಗೂ ಸಹಿತ 1-2 ಅನಿಸಿಕೆಯನ್ನು ಹೇಳ್ತಾರೆ ಅವ್ರಿಗೆ ಹೇಳ್ಕೊತಾ ಇದ್ದೀನಿ. ಶ್ರೀ ದಾನೇಶ್ವರಿ ದೇವಿ ಅಡಿದಾವರೆಗಳಲ್ಲಿ ವಂದಿಸಿ
ಸದಾಶಿವ ಚಂದ್ರಯ್ಯ ಪಂಚಕಟ್ಟಿಮಠ ಪ್ರೌಢಶಾಲೆ ದಾನೇಶ್ವರಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ 4ನೆಯ ಅಂಗಸಂಸ್ಥೆ. ಮೊದಲನೆಯ ಅಂಗಸಂಸ್ಥೆ ಸರ್ವೋದಯ ಹಿರಿಯ ಪ್ರಾಥಮಿಕ ಶಾಲೆ, 2ನೇದು ಎಕ್ಸಲೆಂಟ್ ಪಬ್ಲಿಕ್ ಸ್ಕೂಲ್ CBSE, 3ನೇದು CM ಪಂಚಕಟ್ಟಿಮಠ ಪದವಿ ಪೂರ್ವ ಕಾಲೇಜ್ ಹಾಗೂ 4ನೇ ಅಂಗಸಂಸ್ಥೆ 2017 ಜೂನ್ ತಿಂಗಳಲ್ಲಿ ಪ್ರಾರಂಭವಾಗಿರತಕ್ಕಂಥದ್ದು. ಈ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 3ನೇ ಬ್ಯಾಚ್ ಹೊರ ಹೋಗ್ತಾ ಇದೆ. ಇಲ್ಲಿ ಹೊಸದಾಗಿ ಸೊಸೆ ಬಂದಾಗ ಕಾಲುಗುಣ ಚೆನ್ನಾಗಿದೆ ಅನ್ನಲಿಕ್ಕೆ ಕಾರಣ ನಮಗೆಲ್ಲ ಮಾರ್ಗದರ್ಶಕರು ಸತ್ತಿಗೇರಿ ಸರ್ ಮತ್ತು ಹಾದಿಮನಿ ಸರ್ ಇದೆ. ಕಾರಣ ಇಷ್ಟೇ, ಮೊರಾರ್ಜಿ ಶಾಲೆಯಲ್ಲಿ ಇರ್ತಕ್ಕಂತಹ ಕೇಂದ್ರಕ್ಕೆ ಡೆಸ್ಕ್ ತೊಂದರೆ, ಯಾರೂ ಕೂಡ ಒಯ್ಯಲಿಕ್ಕೆ ಸಮಸ್ಯೆ ಇರೋದರಿಂದ ಯಾರೂ ಒಯ್ಯಲಿಕ್ಕೆ ಒಳ್ಳೆ ಅಂತಕ್ಕಂಥ ಸಂದರ್ಭಗಳು ಬಂದದ್ದು. 2ನೇದು, ಪ್ರತಿ ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳು ಪಾಲಕರ ಸಹಕಾರದೊಂದಿಗೆ ಪರೀಕ್ಷಾ ಕೇಂದ್ರಕ್ಕೆ ಬರಲೇಬೇಕಾದ ಅನಿವಾರ್ಯತೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅವತ್ತು ಬರಬೇಕಾದ್ರೆ ಅವರು ಒಂದು ದಿನದ ದುಡಿಮೆಯನ್ನು ಬಿಟ್ಟು ಬರಬೇಕಾದಂಥ ಸ್ಥಿತಿ. ನಮ್ಮ ಶಾಲೆಯಲ್ಲಿ ಓದತಕ್ಕಂಥ ಬಡ ಮಕ್ಕಳ ಆ ಸ್ಥಿತಿಯನ್ನು ಕಂಡು ಕರೋನಾ ವ್ಯವಸ್ಥೆಯಲ್ಲಿ ಕಳೆದ ಬಾರಿನೇ ನಾವು DDP ಅವರಿಗೆ ಮತ್ತು BO ಅವರಿಗೆ ನಮ್ಮ ಸಂಸ್ಥೆಯ ಚೇರ್ಮನ್ನರ ಮುಖಾಂತರ ಪತ್ರಗಳನ್ನು ಬರೆದಾಗ ಕೊನೆಗೂ ಕೂಡ ಅವರು ಆಯ್ಕೆ ಮಾಡಿಕೊಂಡದ್ದು ಸರ್ಕಾರಿ ಆದರ್ಶ ವಿದ್ಯಾಲಯವನ್ನೇ. ಆದರೆ ಈ ಬಾರಿಯೂ ಕೂಡ ನಾವು ಕಳೆದ ಬಾರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೆಸ್ಕ್ ನಮ್ಮ ಶಾಲೆಯಿಂದ ನೀಡಲಿಲ್ಲ. ಸ್ವತಃ BO ಅವರೇ KGS ಶಾಲೆಯಿಂದ 27 ಡೆಸ್ಕ್ಗಳನ್ನು ಅಲ್ಲಿ ಕಳಿಸ್ಬೇಕು ಅಂತ ಹೇಳಿದಾಗ 27 ಡೆಸ್ಕ್ಗಳನ್ನು ಸ್ವತಃ ನಾವೇ ಲೇಬರ್ ಇಲ್ಲದೇ ಇದ್ರೂ ಕೂಡ CBSE ಶಿಕ್ಷಕರನ್ನು ಹಿಡ್ಕೊಂಡ ಸ್ವತಃ ನಾವು ಹೆಡ್ ಮಾಸ್ಟರ್ ಆದ್ರೂ ಕೂಡ ಧೂಳು ಜಾಡಿಸಿ ಡೆಸ್ಕನ್ನು ಅಲ್ಲಿ ಓದಾ ಶಾಲೆಗೆ ಹಾಕಿ ಬಂದಿದ್ವಿ. ಇವತ್ತು ಅದರ ಪರಿಣಾಮವೇ ಈ ಪ್ರಸ್ತುತ ವರ್ಷದ ಕೇಂದ್ರದ ಅನುಮತಿಗೆ ಹಿನ್ನೆಲೆ. ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಮಕ್ಕಳಿಗೆ ಆಗತಕ್ಕಂಥ ಬಹಳಷ್ಟು ಕಷ್ಟ ತೊಂದರೆಯನ್ನು ಕೂಡ ಒಬ್ಬ ಅಧಿಕಾರಿಯಿಂದ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬ ಮೇಲ್ವಿಚಾರಕರಿಂದ ಏನು ಮಾಡೋಕ್ಕಾಗೋದಿಲ್ಲ, ಅಥವಾ ಒಬ್ಬ ವಿದ್ಯಾರ್ಥಿಯಿಂದ ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಸಮಾಜವೇ ನಮ್ಮ ಜೊತೆಗೆ ಇರ್ತದೆ. ಅದಕ್ಕಾಗಿ ಇವತ್ತು ಈ ಸಂದರ್ಭದಲ್ಲಿ ನಾವು ಮಾಡಿದ ಪ್ರಯತ್ನಕ್ಕೆ ಸತ್ತಿಗೇರಿ ಸರ್, ಹಾದಿಮನಿ ಸರ್, ಆಮೇಲೆ ಇವತ್ತು ನಮ್ಮ ನಗಲಿ ಹೋಗಿರ್ತಕ್ಕಂತಹ ತಾರಾಪುರ ಮಠ್ ಸರ್ ಅವರ ಪ್ರಯತ್ನ ಬಹಳಷ್ಟಿದೆ. ಪ್ರತಿಯೊಂದರಲ್ಲಿಯೂ ಕೂಡ ಮಾರ್ಗದರ್ಶನವನ್ನು ಪಡೆದು ಇವತ್ತು ಮೊರಾರ್ಜಿ ಕೇಂದ್ರವನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಹೊಸದಾಗಿಯೇ ಅನುಮೋದನೆಗೊಂಡಿರತಕ್ಕಂಥ ಒಂದು ಕೇಂದ್ರವನ್ನಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ್ದು ಈ ಬಾರಿ ನಡೆಯುವ ಪ್ರಥಮ SSLC ಕೇಂದ್ರ. ಅದರಲ್ಲಿ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಕೇಂದ್ರವಾಗಿ ಹೊರಹೊಮ್ಮಿದ್ದು ಕೂಡ ನಮ್ಮ ಸುದೈವ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ನಾವು ಚೇರ್ಮನ್ನರೊಂದಿಗೆ ಮಾತನಾಡಿದಾಗ ಸರ್ ಆತ್ಮೀಯವಾಗಿ ಹೀಗೆ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಅವರಿಗೆ ಏನಾದರೂ ಸ್ವಲ್ಪ ಹಣ್ಣು ಕೊಡೋ ವ್ಯವಸ್ಥೆ ಮಾಡಿ ಅಂತ ಕೇಳಿದರು. ಈ ಒಂದು ಹಣ್ಣು ಕೊಟ್ಟರೆ ಏನಾಗ್ತದ ಅಂತಂದ್ರೆ, ಶಾಲೆಯಲ್ಲಿ ಒಂದು ಹಣ್ಣು ತಗೊಂಡು ತಿಂದು ಅದೇ ಸಪ್ಪಿ ಹೋಗೋದು, ಯಾಕಂದ್ರೆ ಜಾರಿ ಬಿದ್ದು ಮತ್ತದು ಯಾವುದಕ್ಕೂ ಅನಾಹುತ ಆಗಬಾರ್ದು, ಅದು ಹೊಟ್ಟೆನೂ ತುಂಬೋದಿಲ್ಲ, ಉಪಹಾರನ ಮಾಡಲಿ ಅಂತ ಅವರ ಆಶ್ವಾಸನೆ ಕೊಟ್ಟರು. ಇವತ್ತು ಬೆಳಿಗ್ಗೆ 8:30ಯಿಂದ 9:30 ತನಕ ಅಲ್ಲಿ ಮೆಸ್ ಬಿಲ್ಡಿಂಗ್ನಲ್ಲಿ ಸೀದಾ ಈ ಕೆಳಗಡೆ 1,000 ಜನ ಎಟ್ ಎ ಟೈಮ್ ನಾಷ್ಟ ಮಾಡ್ಬೋದು. 1,000 ಜನ ಮೆಸ್ ಬಿಲ್ಡಿಂಗ್ನಲ್ಲಿ ನಾಷ್ಟ ಮಾಡ್ಬೋದು, ಊಟ ಮಾಡಬಹುದು. ಆದ್ರೆ 8:30ಯಿಂದ 9:30ವರೆಗೆ ಮಾತ್ರ ಮಕ್ಕಳಿಗೆ ಇರ್ತದೆ. ನಿಮಗೆ 8:30ಗೆ ಸ್ಟಾರ್ಟ್ ಇರ್ತದೆ. ಶಿಕ್ಷಕರಿಗಾಗಿ 8:30ಗೆ ಅಲ್ಲಿ ವ್ಯವಸ್ಥೆ ನಾವು ಟೀಚರ್ಸ್ ನಿಂತಿರ್ತೀವಿ. ಅಲ್ಲಿ ಬಂದಂಥವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇರ್ತೀವಿ. ಎಲ್ಲ ಶಿಕ್ಷಕರು ನೀವು ಮೊದಲು ಉಪಹಾರ ಮುಗಿಸ್ಕೊಂಡು ಬಂದು ನಿಮ್ಮ ಕರ್ತವ್ಯಕ್ಕೆ ನೀವು ದಯವಿಟ್ಟು ಹಾಜರಾಗಲು ವಿನಂತಿಸಿಕೊಳ್ತಾ ಇದ್ದೇನೆ. ಆಮೇಲೆ ವಿದ್ಯಾರ್ಥಿಗಳಿಗೆ 10:15ರವರೆಗೆ ಅವಕಾಶ ಇರೋದರಿಂದ ಅವರಿಗೆ 9:30ವರೆಗೆ ಮಾತ್ರ ನಾಷ್ಟಾ ಅವಧಿಯನ್ನು ನಿಗದಿಪಡಿಸಲಾಗಿದೆ. 9:30 ನಂತರ ಅದು ಕ್ಲೋಸ್ ಆಗುತ್ತೆ. ಇನ್ನು ನಮ್ಮ ಶಿಕ್ಷಕರು ಮಧ್ಯಾಹ್ನ ಊಟದ ವ್ಯವಸ್ಥೆ ಅಂತ ಕೇಳಿದರು. ದಯವಿಟ್ಟು ಈ ಬಾರಿ ಆ ವ್ಯವಸ್ಥೆ ಸ್ವಲ್ಪ ತೊಂದರೆ ಇದೆ. ಯಾಕೆ ಅಂತಂದರೆ
ಕರೋನಾ ನಿಮಿತ್ತ ಶಾಲೆ ರಜೆ ಇರೋದರಿಂದ, ಹಾಸ್ಟೆಲ್ ವಿದ್ಯಾರ್ಥಿಗಳು ಇಲ್ಲದೇ ಇರೋದರಿಂದ, ಹಾಸ್ಟೆಲ್ ಒಂದು ಸಿಬ್ಬಂದಿ ಕೂಡ ಕೊರತೆ ಇರೋದರಿಂದ ಈ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಕೇವಲ ಒಂದು 10 ರಿಂದ 15 ನಮ್ಮ ಶಾಲಾ ಶಿಕ್ಷಕರಿಗೆ ಮಾತ್ರ, ಇಲ್ಲಿ ರೆಸಿಡೆನ್ಸಿಯಲ್ ಇರ್ತಕ್ಕಂಥವ್ರಿಗೆ ಮಾತ್ರ ವ್ಯವಸ್ಥೆ ಇರ್ತಾ ಇದೆ. ಅದಕ್ಕಾಗಿ ತೊಂದರೆ ಇದೆ. ಅದೇ ಏನಾರ ಮುಂದಿನ ವರ್ಷ ಕಂಟಿನ್ಯೂಸ್ ಆಗಿ ಸ್ಕೂಲ್ ಓಪನ್ ಇತ್ತು ಅಥವಾ ಹಾಸ್ಟೆಲ್ ಸ್ಟೂಡೆಂಟ್ಸ್ ಇದ್ರೆ ಅಂತಂದ್ರೆ ನಮ್ಮಲ್ಲಿ ಪ್ರತಿನಿತ್ಯ 500 ಜನರಿಗೆ ದಾಸೋಹ ನಿರಂತರವಾಗಿ 3 ಹೊತ್ತೂ ಇರ್ತದೆ, ಏನೂ ತೊಂದರೆ ಇಲ್ಲ. ಅವಾಗ ಎಲ್ಲ ಶಿಕ್ಷಕರು ಅವಾಗ ಊಟನೂ ಮಾಡ್ಬೋದು, ಸಾಯಂಕಾಲ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ದಾನೇಶ್ವರಿ ಅದಕ್ಕೆ ಯಾವುದೇ ಕೊರತೆಯನ್ನು ನಮಗೆ ಮಾಡಿಲ್ಲ. ಅದಕ್ಕೆ ಮಾನ್ಯ ಚೇರ್ಮನ್ ಅವರು ಅಧಿಕಾರಿಗಳ ಒಂದು ಕಳಕಳಿಗೆ ವಿನಂತಿ ಪೂರ್ವಕವಾಗಿ ಅವರು ಎಲ್ಲ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ 1 ರಿಂದ 36 ಬ್ಲಾಕ್ಗಳು ಮೇಲ್ಗಡೆ ಇದ್ದಾವೆ, 37ರಿಂದ ಕೆಳಗಡೆ ಕಾಲೇಜ್ ಬಿಲ್ಡಿಂಗ್ನಲ್ಲಿ ಇದ್ದಾವೆ. ಆಮೇಲೆ ಒಂದು ವೈದ್ಯರ ಒಂದು ಸೌಲಭ್ಯವನ್ನು ಕೂಡ ಶಿಕ್ಷಕರಿಗಾಗಿ ಮ್ಯಾಲೆ ಬರೋದು ಅಗತ್ಯತೆ ಇಲ್ಲ. ಇಲ್ಲಿ ಈ ಬ್ಲಾಕಿಗೆ ಬಂದರೆ ಇಲ್ಲೇ ಒಂದು ಟೇಬಲ್ ಹಾಕಿ ವೈದ್ಯರನ್ನು ಇಲ್ಲೊಬ್ಬ ಒಂದು ವ್ಯವಸ್ಥೆ ಮಾಡ್ತೀವಿ. ಮೇಲ್ಗಡೆ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಮೇಲ್ಗಡೆ ವ್ಯವಸ್ಥೆ, ಅಂದರೆ ಬೇರೆ ಬೇರೆ ಕಡೆಗೆ ಅಲೆದಾಡತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಇಲ್ಲವೇ ಇಲ್ಲ. ಇನ್ನೂ ಒಂದು 250 ವಿದ್ಯಾರ್ಥಿಗಳು ಒಂದು ನಮ್ಮ ಸೆಂಟರ್ದೊಳಗೆ ವಿದ್ಯಾರ್ಥಿಗಳನ್ನು ಹಾಕಿದರೂ ಕೂಡ ಎಲ್ಲ ಒಂದು ಡೆಸ್ಕ್ ಸೌಲಭ್ಯಗಳು ಇನ್ನೂ ಕೂಡ ಇದ್ದಾವೆ. ಯಾಕಂತಂದರೆ CBSE ಒಳಗೆ 1500 ಮಕ್ಕಳು ಓದ್ತಾ ಇದ್ದಾರೆ, ಕಾಲೇಜಿನೊಳಗೆ 350 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಕನ್ನಡ ಮಾಧ್ಯಮದೊಳಗೆ 170 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈ 3 ಸೆಕ್ಷನ್ಗಳು ಇಲ್ಲಿ ನಡೀತಾ ಇರೋದ್ರಿಂದ ಈ ಯಾವುದು ಪೀಠೋಪಕರಣಗಳ ಯಾವುದೇ ಕೊರತೆ ನಮ್ಮ ಸಂಸ್ಥೆಯಲ್ಲಿ ಇಲ್ಲ ಅಂತ ಹೇಳಿ ಒಂದು ಮಾತನಾಡಲು ಅವಕಾಶ ಕೊಟ್ಟಿರತಕ್ಕಂತಹ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುವುದರೊಂದಿಗೆ ನನ್ನ ಮಾತುಗಳಿಗೆ ಪೂರ್ಣವಾಗಬೇಕು. ಧನ್ಯವಾದಗಳು. ಇಲ್ಲಿವರೆಗೆ ಸಹಕಾರ ಇನ್ನೂ ಸಿಗ್ತಾ ಇರಲಿ, ಹೀಗೆ ಅವ್ರದ್ದು ಅನ್ನ ಸಂತೃಪ್ತನೆ ಮಾಡ್ತಾ ಇರಲಿ, ನಾವು ಬರ್ತಾ ಇರ್ತೀವಿ, ಊಟ ಮಾಡ್ತಾ ಇರೋಣ ಅನ್ನುವಂಥ ಮಾತನ್ನು ನಾವೆಲ್ಲರೂ ನಾವು ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಈಗ ಒಟ್ಟಾರೆ ಒಬ್ಬ ಮೇಲ್ವಿಚಾರಕರಾಗಿ ನನ್ನ ಜವಾಬ್ದಾರಿ, ನಾನು ಏನು ಮಾಡಿದ್ರೆ ಯಶಸ್ವಿ ಆಗ್ತೀನಿ ಅನ್ನುವಂಥದ್ದನ್ನು ನಾವು ಸ್ವಲ್ಪದರಲ್ಲಿ PPT ಮಾಡಿದ್ದೀವಿ. ಅದರಲ್ಲಿ ತಾವು ಏನಾದ್ರು ಸಂಶಯ ಬಂದರೆ ಲಾಸ್ಟಿಗೆ ಕ್ವಶನ್ ಕೇಳಿ, ಯಾವುದೇ ಪ್ರಶ್ನೆ ಕೇಳಿದ್ರು ನಾವು ಉತ್ತರ ಕೊಡ್ತಾ ಇದ್ದೀವಿ. ಆದ್ರೆ ನಡು ಸ್ಟಾರ್ಟ್ ಇದ್ದಾಗ ಸರ್ ಅಂತ ನಾಕೋಬೇಡಿ, ಅದು ಪೂರ್ಣ ರೂಪದಿಂದ ಕೇಳಿದೆ. ಯಾಕಂದ್ರೆ ಆ ಪ್ರಶ್ನೆಗೆ ಮುಂದೆ ಉತ್ತರ ಸಿಗ್ತಿರ್ತದೆ, ಅಡ್ವಾನ್ಸ್ ನಾವು ಕೇಳಿ ಸಮಸ್ಯೆ ಮಾಡ್ಕೊಡೋದು ಬೇಡ. ಹಾಂ, ನಿಮ್ಗೆ ಏನಾದ್ರು ಪ್ರಶ್ನೆಗಳ ಸಮಸ್ಯೆ ಇತ್ತಂದ್ರೆ ನಿಮ್ಮ ಒಂದು ಇದ್ರಾಗ ಹಳೆ ಅಥವಾ ಏನಾದ್ರು ಅದನ್ನು ನೋಟ್ ಮಾಡ್ಕೊಡ್ರಿ. ಸ್ವಲ್ಪ ಈ ಸಲ ವಿಶೇಷವಾಗಿರ್ತಕ್ಕಂಥದ್ದು, ಅದರ ಸಲುವಾಗಿ ತಮ್ಮನ್ನೆಲ್ಲರೂ ಮತ್ತೊಮ್ಮೆ ಈ ಕಾರ್ಯಕ್ರಮದಿಂದ ಈ ವೇದಿಕೆಗೆ ಇಲ್ಲಿಗೆ ವಂದನೆಯನ್ನು ಸಲ್ಲಿಸಿ, ಎಲ್ಲ ಮೇಲಿದ್ದಂಥ ಅಧಿಕಾರಿಗಳೊಂದವರಿಗೆ ವಂದನೆಯನ್ನು ಸಲ್ಲಿಸಿ, ಈಗ ಈ ಕಾರ್ಯಕ್ರಮದ ಸಂಪೂರ್ಣವಾಗಿ ವಿಷಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ತಾವೆಲ್ಲರೂ ಕೂಡ ಒಂದೂವರೆ ತಾಸು ಆರಾಮ್ ಕೂತ್ಕೊಳ್ರಿ. ಆನಂತರ ಟೀ ವಿರಾಮ ಇರ್ತದೆ, ಟೀ ವಿರಾಮ ನಂತರ ತಾವೆಲ್ಲರೂ ಮುಕ್ತಾಯ ಆದ ನಂತರ ಟೀ ವಿರಾಮ ಮಾಡೋದು. ಪ್ರತಿ ಸರಿ ಪರೀಕ್ಷೆ ಮಾಡುವಾಗ ತಪ್ಪು ಮಾಡಿ ತಿಳ್ಕೊಳ್ಳೋಕೆ ಅವಕಾಶ ಅವಕಾಶ ಇಲ್ಲ. ಸರಿ, ಅದರ ಕೈ ಉತ್ತರ ಐತೆ ಸರ್, ಆ ಉತ್ತರವನ್ನು ತಾವು ಕೊಡಬೇಕು. ಈಗ ಹೆಬ್ಬರಿಗೆ ಗುರುಗಳು ವೇದಿಕೆಯನ್ನು ಬರಬೇಕು, ಅವರು ತಮ್ಮ PPTಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಅವರಿಗೆ ವಿನಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವೆಲ್ಲರೂ ಒಟ್ಟಿಗೆ ಮೇಲ್ವಿಚಾರಕರೆಂದು ಆಯ್ಕೆಯಾಗಿ ಬಂದಿದ್ದೀವಿ. ನಮ್ಮೆಲ್ಲರ ಕರ್ತವ್ಯಗಳನ್ನು ಇಲ್ಲಿ ವಿರಾಜಮಾನವಾಗಿರುವ ಅತಿಥಿಗಳು
ನಮಗೆಲ್ಲ ಅಧೀಕ್ಷಕರು ಬಹಳ ಚೆನ್ನಾಗಿ ವಿವರಣೆ ಮಾಡಿದರು. ನಾವೆಲ್ಲರೂ ಅನೇಕ ಪರೀಕ್ಷೆಗಳನ್ನು ಮಾಡಿ ಯಶಸ್ವಿಯಾಗಿ ಮುಗಿಸಿ ಬಂದಿದ್ದೀವಿ. ಎಷ್ಟೋ ಪರೀಕ್ಷೆಗಳನ್ನು ಮಾಡಿದ್ದೀವಿ, ನವೋದಯ ಮಾಡಿದ್ದೀವಿ, ಆದರ್ಶ ಮಾಡಿದ್ದೀವಿ, ಅನೇಕ ಪರೀಕ್ಷೆಗಳನ್ನು ಮಾಡಿ ಇವತ್ತು ಒಂದು ಹೊಸ ಕೇಂದ್ರಕ್ಕೆ ಬಹಳ ಹುರುಪಿನಿಂದ ಬಂದದ್ದು ನಮ್ಮೆಲ್ಲರ ಸಂತೋಷ. ತಮಗೆಲ್ಲರಿಗೆ ಇಲ್ಲಿರುವ ಅಂಶಗಳು ಗೊತ್ತು, ಆದರೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಸರ್ ಹೇಳಿದ ಹಾಗೆ ತಾವು ಕೊನೆಯಲ್ಲಿ ಕೇಳಿದರೆ ಅದಕ್ಕೆ ಅಧೀಕ್ಷಕರು ಸಂಪೂರ್ಣವಾಗಿ ವಿವರಣೆಯನ್ನು ನೀಡುತ್ತಾರೆ. ಪ್ರಥಮ ಬಾರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಸರ್ವರಿಗೂ ಆದರದ ಸ್ವಾಗತ. ಪರೀಕ್ಷಾ ಪೂರ್ವಭಾವಿ ಸಭೆ. ಇಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಕೊಠಡಿ ಮೇಲ್ವಿಚಾರಕರ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನಾವು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಪರೀಕ್ಷಾ ಕೇಂದ್ರ ಇದು ಕಾರ್ಯಾಲಯ. ಈಗಾಗಲೇ ಅಧೀಕ್ಷಕರು ಹೇಳಿದ ಹಾಗೆ ಈಗ ನಾವು ಏನು ಕುಳಿತಿದ್ದೀವಿ ಇದೇ ಕಾರ್ಯಾಲಯ. ತಾವು ಮಾರ್ನಿಂಗ್ ಇಲ್ಲೇ ಆಗಮಿಸಬೇಕು. ಆಗಮಿಸಿ ಪ್ರಥಮ ಬಾರಿಗೆ ಸಹಿ ಮಾಡಬೇಕು. ಸಹಿ ಮಾಡಿ ಇಲ್ಲಿ ಸರ್ ಅಲಾಟ್ ಮಾಡಿ ಇಟ್ಟಿರ್ತಾರೆ, ಅದರ ಪ್ರಕಾರ ನೀವು ಟೇಬಲ್ ಮೇಲೆ ಕೂತು ಆ ಫೈಲನ್ನು ತೆಗೆದುಕೊಂಡು ಹೋಗಬೇಕು. ಒಟ್ಟು ಕೊಠಡಿಗಳು ಪೇಪರ್ 1 ಅಂದರೆ ಸೋಮವಾರ 19/7/2021 ಒಟ್ಟು ಕೊಠಡಿಗಳು 46. ಅವತ್ತು ಮೇಲ್ವಿಚಾರಕರು ನಮಗೆ ಸುಮಾರು 48 ಜನ ಬೇಕು. 46 + 2 ರಿಲೀವರ್. ಅದಕ್ಕಾಗಿ ತಾವೆಲ್ಲರೂ ಆಗಮಿಸಬೇಕು. 38 ಪೇಪರ್ 1, 38 ರೆಗ್ಯುಲರ್. ಇನ್ನು 8 ಕೊಠಡಿಗಳು ಎಕ್ಸ್ಟರ್ನಲ್, ಲಾಸ್ಟ್ ಇಯರ್ ಎಕ್ಸ್ ಸ್ಟೂಡೆಂಟ್. ಪೇಪರ್ 2 22ನೇ ತಾರೀಕು. ಒಟ್ಟು ಕೊಠಡಿಗಳ ಸಂಖ್ಯೆ 43. ಅಲ್ಲಿ 38 ರೆಗ್ಯುಲರ್, ಎಕ್ಸ್ ಕ್ಯಾಂಡಿಡೇಟ್ಗೆ 5 ರೂಮನ್ನು ಅಲಾಟ್ ಮಾಡಿದ್ದು. ಒಟ್ಟು ಕೊಠಡಿಗಳು ಮೂಲ ಶಾಲೆ ಅಲ್ಲಿ ಮೇನ್ ಬಿಲ್ಡಿಂಗ್ನಲ್ಲಿ 1ರಿಂದ 36 ರೂಮ್ವರೆಗೆ ಸಂಖ್ಯೆಗಳು. ತಾವೆಲ್ಲರೂ ಇದನ್ನು ಸ್ವಲ್ಪ ಬರೆದಿಟ್ಕೋಬೇಕು. 1ರಿಂದ 36 ಮೇನ್ ಬಿಲ್ಡಿಂಗು. ಕಾಲೇಜ್ ಬಿಲ್ಡಿಂಗ್ ಅಂದರೆ ಈಗ ನಾವು ಕುಳಿತಿದ್ವಿ ಇದರ ಮೇಲೆ ಮತ್ತು ಇದರ ಸೈಡ್, ರೈಟ್ ಸೈಡು ಲೆಫ್ಟ್ ಸೈಡು. 37ರಿಂದ 46 ಕಾಲೇಜ್ ಬಿಲ್ಡಿಂಗ್. 37ರಿಂದ 46 ಒಟ್ಟು 10 ಕೊಠಡಿಗಳನ್ನು ನಾವು ಪೇಪರ್ 1ಕ್ಕೆ ಇಲ್ಲಿ ನೋಡಿ. ಈಗ ಪರೀಕ್ಷಾ ಕೇಂದ್ರಗಳಿಗೆ ಕೊಠಡಿ ಮೇಲ್ವಿಚಾರಕರ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಪರೀಕ್ಷೆಯು ಪಾರದರ್ಶಕ ಹಾಗೂ ಸುವ್ಯವಸ್ಥಿತ ನಡೆಸುವುದು. ಇದೆಲ್ಲ ನಮ್ಮೆಲ್ಲರಿಗೂ ಗೊತ್ತು. ಇಲ್ಲಿ ಯಾವುದೇ ಅಭಿಪ್ರಾಯ ಎಲ್ಲವೂ ಇದೇ ಆಗಿರಲೇಬೇಕು. ಪಾರದರ್ಶಕ ಇರಬೇಕು, ವ್ಯವಸ್ಥೆಯಿಂದ ಕೂಡಿರಬೇಕು. ಪರೀಕ್ಷಾ ಅವ್ಯವಹಾರ ಇಲ್ಲದೆ ಉತ್ತಮವಾಗಿ ನಡೆಯಬೇಕಾದರೆ ಹಾಗೂ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರ ಪಾತ್ರ ತುಂಬ ಮಹತ್ವದ್ದು. ಪರೀಕ್ಷಾ ಕೇಂದ್ರಗಳಿಗೆ ಮೊಬೈಲ್ ಫೋನ್ ತರುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸರ್ ಹೇಳಿದ ಹಾಗೆ ಪರೀಕ್ಷಾ ಕೊಠಡಿಗಳಲ್ಲಿ ಯಾರ ಹತ್ತಿರ ಒಂದು ಮೊಬೈಲ್ ಇರಬಾರ್ದು. ಈಗಾಗಲೇ DC ಅವರು CS ಅವರು ಆರ್ಡರ್ ಮಾಡಿದ್ದಾರೆ. ಏನಾದರೂ ಪರೀಕ್ಷಾ ಕೊಠಡಿಯ ಶಿಕ್ಷಕರ ಹತ್ತಿರ ಮೊಬೈಲ್ಗಳು ಕಂಡ್ರೆ ಅವರಿಗೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಆಕಸ್ಮಿಕವಾಗಿ ಮನೆಯಲ್ಲಿ ಮೊಬೈಲನ್ನು ಬಿಟ್ಟು ಬರಬೇಕು. ಆಕಸ್ಮಿಕವಾಗಿ ನಾವು ಮೊಬೈಲ್ ತಂದರೆ ಅದನ್ನು ಮೊಬೈಲ್ ಫೋನ್ ಸ್ವಾಧೀನಾಧಿಕಾರಿ ಹತ್ತಿರ ಕಡ್ಡಾಯವಾಗಿ ನಾವೆಲ್ಲರೂ ಮೊಬೈಲನ್ನು ಕೊಡಲೇಬೇಕು. ನೆಕ್ಸ್ಟ್, ಕೊಠಡಿ ಮೇಲ್ವಿಚಾರಕರು ಪರೀಕ್ಷೆ ಪ್ರಾರಂಭವಾಗುವ 1 ಗಂಟೆ ಮುಂಚಿತವಾಗಿ ಹಾಜರಾಗುವುದು ಕಡ್ಡಾಯ. ಪರೀಕ್ಷೆ 10 ಗಂಟೆ 10:30 ಇದೆ, ನಾನು ಆಗ ಬರ್ತೀನಿ ಅಂತಂದರೆ ಆಗಲ್ಲ. ಯಾಕಂದರೆ ಇದು ದೊಡ್ಡ ಸೆಂಟ್ರು, ಸುಮಾರು 46 ರೂಮ್ಗಳು. ಅಲ್ಲಿ ಕಾರ್ಯಾಲಯ ಸರ್ ಮಾಡಿದ್ರು, ಅದರಲ್ಲಿ ಎಲ್ಲ ನಾವು ಕೊಡಲು ಸಾಧ್ಯ ಆಗಲ್ಲ. ಅದಕ್ಕಾಗಿ 1 ಕೊಠಡಿಯನ್ನೇ ನಾವು ಕಾರ್ಯಾಲಯನಾಗಿ ಮಾಡಿದ್ವಿ. ತಾವೆಲ್ಲರೂ ಇಲ್ಲಿ ಆಗಮಿಸಬೇಕು, ಲಾಕ್ ಹಾಕಬೇಕು, ತಾವೆಲ್ಲರೂ ಫೈಲ್ ತಗೋಬೇಕು, ಸಹಿ ಮಾಡಬೇಕು. ಪ್ರೊಸೀಜರ್ ಬಹಳಷ್ಟು ಇರುವುದರಿಂದ ನಾವೆಲ್ಲರೂ 1 ಗಂಟೆ ಕಡ್ಡಾಯವಾಗಿ ಮುಂಚಿತವಾಗಿ ಈ ರೂಮಲ್ಲಿ ಹಾಜರಾಗಲೇಬೇಕು.
OMR ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಪರಿಶೀಲಿಸಿ ಆಯಾ ವಿದ್ಯಾರ್ಥಿಗಳಿಗೆ ಪೂರಕವಾದ ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸಬೇಕು. ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಪ್ರತಿ ವರ್ಷ ಸರ್ ಹೇಳಿದ ಹಾಗೆ ಪ್ರತಿ ವರ್ಷ ಒಂದೇ ಒಂದು ಪೇಪರನ್ನು, ಒಂದು ಸ್ಟೂಡೆಂಟ್ ಒಂದು ಪೇಪರನ್ನು ತೆಗೆದುಕೊಂಡು ಹೋಗಬಹುದಾಗಿತ್ತು. 12 ಇರಲಿ 24 ಇರಲಿ ತೆಗೆದುಕೊಂಡು ಹೋದರೆ ಮುಗಿತು. ಆದರೆ ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ 3 OMR ಇರುವುದರಿಂದ ಒಂದೇ OMR ಅನ್ನ ನೀವು ಮಿಸ್ ಮಾಡಿದ್ರಿ ಅಥವಾ ನೀವು ಸೂಪರ್ವೈಸರ್ ಕೊಠಡಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿದ್ರಿ ಒಂದು ಮಿಸ್ ಆಗಿತ್ತು ಅಂತಂದ್ರೆ ಇಲ್ಲಿ ಜವಾಬ್ದಾರಿ ಅಧೀಕ್ಷಕರು ಬರಲ್ಲ. ಅದಕ್ಕಾಗಿ ನೀವು ಇಲ್ಲಿ ತೆಗೆದುಕೊಂಡ ನಂತರ ಇಲ್ಲಿ ಕುಳಿತು ಇಲ್ಲಿಯೇ ಪರೀಕ್ಷೆ ಮಾಡಲೇಬೇಕು. ಅಕಸ್ಮಾತ್ ನೀವು ಕೊಠಡಿಗೆ ಹೋದ ನಂತರ ಸರ್ ಒಂದು ಇಲ್ರಿ ಮಿಸ್ ಆಗಿದ್ರಿ ಅಂತಂದ್ರೆ ಇವರ ಜವಾಬ್ದಾರಿ ಅಲ್ಲ. ಅದಕ್ಕಾಗಿ OMR ಒಂದು OMR ಬದಲಾಗಿ ಇನ್ನೊಂದು OMR ಅನ್ನ ಬಳಸಬಾರದು. ಇದು ಆದೇಶದಲ್ಲಿದೆ. ಈಗಾಗಲೇ OMR-ನಲ್ಲಿ ಮಗುವಿನ ಭಾವಚಿತ್ರ, ಹೆಸರು, ಲಿಂಗ, ಒಂದು ಪರೀಕ್ಷಾ ಮಾಧ್ಯಮ ಎಲ್ಲವೂ ಮುದ್ರಿತವಾಗಿದೆ. ನಾವು ಏನಾದರೂ ಒಂದು ಮಿಸ್ ಮಾಡ್ಕೊಂಡಿವಿ, ಅಲ್ಲಿ ಮೇಲೆ ಹೋಗಬೇಕು, ಹೋಗುವಾಗ ಫೈಲಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡಿ ಅಥವಾ ಯಾರ ಜೊತೆನೂ ಮಾತಾಡ್ಕೋತ ಮಿಸ್ ಮಾಡಿ ಒಂದೇ ಒಂದು OMR ಹೋದ್ರೆ ಅಂತಂದರೆ ಅದು ನಮ್ಗೆ ಬಹಳಷ್ಟು ರಿಸ್ಕು. ಅದಕ್ಕೆ ನಾವು ಸ್ವಲ್ಪ ಜಾಗೃತವಾಗಿ ಮೇಲೆ ಒಯ್ಯಬೇಕು, ಇಲ್ಲೇ ಪರೀಕ್ಷೆಯಿಂದ ಮಾಡಲೇಬೇಕು. ಪ್ರಶ್ನೆ ಪತ್ರಿಕೆಗಳ ಲಕೋಟೆಗಳನ್ನು ಕೊಠಡಿ ಮೇಲ್ವಿಚಾರಕರು ತೆರೆಯುವ ಮುನ್ನ ಇಬ್ಬರು ಪರೀಕ್ಷಾ ಅಭ್ಯರ್ಥಿಗಳಿಂದ ಎಲ್ಲರ ಸಮ್ಮುಖದಲ್ಲಿ ಸಹಿ ಪಡೆದು ಕೊಠಡಿ ಮೇಲ್ವಿಚಾರಕರು ಸಹಿ ಹಾಕಿ ಅನಂತರ ತೆರೆದು ವಿದ್ಯಾರ್ಥಿಗಳಿಗೆ ವಿತರಿಸುವರು. ಪ್ರತಿ ವರ್ಷದ ಹಾಗೆ ಕ್ವಶನ್ ಪೇಪರ್ ಏನಾದರೂ ಒಂದು ರೂಮಿಗೆ 12 ಬಂದರೆ ನಾವು ಅಲ್ಲೇ ಕೊಡ್ತೀವಿ. ಅಲ್ಲಿ ಕೊಟ್ಟಾಗ ನೀವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಮಕ್ಕಳಿಂದ ಕಡ್ಡಾಯವಾಗಿ ಇಬ್ಬರು ಮಕ್ಕಳಿಂದ ಸಹಿ ಮಾಡಬೇಕು. ಆಮೇಲೆ ತಾವು ಕೂಡ ಸಹಿ ಮಾಡಬೇಕು. ಅದಕ್ಕೆ ಟೈಮ್ ಎಷ್ಟು ಗಂಟೆಗೆ ಸಹಿ ಮಾಡಿಸಿದ್ರಿ ಅನ್ನೋದನ್ನು ಸಮಯ ಕೂಡ ಹಾಕಬೇಕು. ಅಕಸ್ಮಾತ್ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಕ್ವಶನ್ ಪೇಪರ್ ಬಂದರೆ ಅಂತಂದರೆ ನಾವೇ ಇಲ್ಲಿ ಅಲಾಟ್ ಮಾಡಿ ನಾವು ನಿಮ್ಗೆ ತೆಗೆದುಕೊಂಡು ಕೊಡ್ತೀವಿ ಅಥವಾ ನಿಮ್ಮ ಫೈಲಿನಲ್ಲಿ ಹಾಕಿ ಕಳಿಸ್ತೀವಿ. ಒಂದು ಇನ್ನು ನೆಕ್ಸ್ಟ್, ಯಾವುದೇ ಅವ್ಯವಹಾರ ಆದಲ್ಲಿ ಕೊಠಡಿ ಮೇಲ್ವಿಚಾರಕರನ್ನು ಜವಾಬ್ದಾರರನ್ನಾಗಿ ಮಾಡಲಾಗುವುದು. ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಏನಾದರೂ ಮಾಲ್ ಪ್ರಾಕ್ಟೀಸ್ ಆಯಿತು ಅಂತಂದರೆ ಅಧೀಕ್ಷಕರ ಬದಲಾಗಿ ಕೊಠಡಿ ಮೇಲ್ವಿಚಾರಕರು ಬಹಳಷ್ಟು ಜವಾಬ್ದಾರಿ ವ್ಯಕ್ತಿಗಳು. ಈಗ ಇಲೆಕ್ಷನ್ ಹೋದಲ್ಲಿ ಈಗ ನಾವು ಪೋಲಿಂಗ್ ಆಫೀಸರು ಆ ರೂಮಿಗೆ ಎಷ್ಟೊಂದು ಅಧಿಕಾರ ಇರುತ್ತೋ ಆ ಕೊಠಡಿಗೆ ನೀವೇ ಅಧಿಕಾರಿ. ಇನ್ನೊಬ್ಬರು ಪ್ರವೇಶಿಸದಂತೆ ನೀವು ತಡೆಯಬಹುದು ಅಧಿಕಾರಿಗಳನ್ನ ಬಿಟ್ಟು. ಏನೇನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಸಂಪನ್ಮೂಲ ಕೇಂದ್ರದ ವ್ಯಕ್ತಿಗಳಾದ ಮಾಂತೇಶ್ ಸರ್ ಆಗಮಿಸಿದ್ದಾರೆ. ನರಸನಗೌಡ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತೇನೆ. ಯಾವುದೇ ಅವ್ಯವಹಾರ ಆದಲ್ಲಿ ಕೊಠಡಿ ಮೇಲ್ವಿಚಾರಕರನ್ನು ಜವಾಬ್ದಾರರನ್ನಾಗಿ ಮಾಡಲಾಗುವುದು. ಕೊಠಡಿ ಮೇಲ್ವಿಚಾರಕರು ಲಾಗ್ಬುಕ್ ಸಮೇತ ಪರೀಕ್ಷಾ ಕೊಠಡಿಗೆ ನಿಗದಿಪಡಿಸಿದ ಹಾಗೂ ಕ್ರಮವಾಗಿ ನೋಂದಣಿ ಸಂಖ್ಯೆಯನ್ನು ಹೊಂದಿರುವ ಉತ್ತರ ಪತ್ರಿಕೆಯನ್ನು ಮುಖ್ಯ ಅಧೀಕ್ಷಕರಿಂದ ಪಡೆದು ಪರೀಕ್ಷಾ ಕೊಠಡಿಗೆ ತೆರಳುವುದು. ಲಾಗ್ಬುಕ್ ಪ್ರತಿ ವರ್ಷ ನಾವು ನೋಟ್ಬುಕ್ಕನ್ನು ಕೊಡ್ತಿದ್ದೀವಿ. ಅದರ ಬದಲಾಗಿ ಈಗ ಸರ್ ಬಹಳಷ್ಟು ಸಿಂಪಲ್ಲು, ಬಹಳ ಒಳ್ಳೆಯ ರೀತಿಯಾಗಿ ಮಾಡಿದ್ದಾರೆ. ಜಸ್ಟ್ ಒಂದು ಪೇಜ್ ಇರುತ್ತೆ, ಒಂದು ಪೇಜು ಲಾಗ್ಬುಕ್ಕು. ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಐತಿ. ಗಂಡು ಹೆಣ್ಣು ಒಟ್ಟು ಹಾಜರಾದವರು, ಗೈರು ಹಾಜರಾದವರು, ನಿಮ್ಮ ಸೈನು ಮಾತ್ರ ಬರೆದ್ರೆ ಮುಗೀತು. ಎರಡನೇದು ಪ್ರೋಫಾರ್ಮ್ ಇರುತ್ತಾ, ಅದನ್ನು ಕೂಡ ಬರೆದು ಸಹಿ ಮಾಡಿಸ್ಬೇಕು, ಅದು ಮುಂದೆ ಬರುತ್ತಾ. ಕೊಠಡಿ ಮೇಲ್ವಿಚಾರಕರು ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಆಸೀನರಾದ ನಂತರ ಕ್ರಮವಾಗಿ ಹಂಚಿಕೆಯಾದ ನೋಂದಣಿ ಸಂಖ್ಯೆವಾರು ಕ್ರಮವಾಗಿರುವ OMRಗಳನ್ನು ವಿದ್ಯಾರ್ಥಿಗೆ ವಿತರಿಸುವುದು. ಈಗ ನಾವು ಯಾವುದೇ ಒಂದು ಗದ್ದಲದಲ್ಲಿ ಲೇಟಾಗಿ ಬಂದಿರ್ತೀವಿ, ಇಲ್ಲಿ ಲೇಟಾಗಿ ಬರೋಣ ಹೋಗಿ ಹಾಗೆ ನಾವು OMR ಅದಾವು ಅಂತಂದು ಎಲ್ಲ ಒಬ್ಬರಿಗೆ ಕೊಡ್ಬೋದು ಹೋದಿವಿ ಅಂತಂದ್ರೆ ತಪ್ಪಾಗತ್ತ. ಅಲ್ಲಿ ಮಗುವಿನ ನಂಬರ್ ಇರುತ್ತ, ಅದೇ ಮಗುವಿಗೆ ಅದೇ OMR 3 ಕೂಡ ಒಮ್ಮೆ ಕೊಡಬೇಕು. ಇದು 3 OMRಗಳನ್ನು ಒಟ್ಟಿಗೆ ವಿತರಿಸೋದು. ಈ ರೀತಿಯಾಗಿ OMR ಒಂದು ಮಗುವಿಗೆ 3 OMRಗಳನ್ನು ನಾವು ಒಂದೇ ದಿನ ಮತ್ತು 2ನೇ ದಿನ ಸೇಮ್ ಇದೇ ರೀತಿ ಕೊಡ್ತೀವಿ. ಅದನ್ನು ನೀವು ಪರೀಕ್ಷೆ ಮಾಡಬೇಕು, ಪರಿಶೀಲಿಸಬೇಕು.
ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಅನುತ್ತೀರ್ಣರಾಗಿರುವ ಮತ್ತು ಪರೀಕ್ಷೆಗೆ ನೋಂದಾಯಿಸಿಕೊಂಡಿರುವ ವಿಷಯಗಳ ಸಂಖ್ಯೆಗೆ ಅನುಸಾರವಾಗಿ OMRಗಳನ್ನು ವಿತರಣೆ ಮಾಡುವುದು. ಈಗ ಇಲ್ಲಿ 8 ರೂಮುಗಳು ಕೂಡ ಈ ಪುನರಾವರ್ತಿತ ಅಭ್ಯರ್ಥಿಗಳ ಕೊಠಡಿಗಳು. 8 ರೂಮು. ಇವರು ಮ್ಯಾಥ್ಸ್ ಒಂದೇ ಹೋಗಿರ್ತದೆ, ಸೈನ್ಸ್ ಒಂದೇ ಹೋಗಿರ್ತದೆ, SS ಒಂದೇ ಹೋಗಿರ್ತದೆ. ಅವರಿಗೆ ಯಾವ ಸಬ್ಜೆಕ್ಟ್ ಹೋಗ್ಯದ ಅದು ಒಂದೇ OMR ಇರುತ್ತಾ, ಅದು ಒಂದೇ OMR ಅಂತ ಕೊಡಬೇಕು. ಸರ್ ಅದು ನಮಗೆ ಹೆಂಗೆ ಗೊತ್ತಾಗಬೇಕು? ಈಗಾಗಲೇ ನಿಮ್ಮ ಫೈಲಲ್ಲಿ ನಾವು NR ಹಾಕಿದ್ದೀವಿ. ಅಲ್ಲಿ NR ಅಲ್ಲಿ ಈ ಮಗು ಯಾವ ಸಬ್ಜೆಕ್ಟನ್ನು ಬರಿತಾ ಇದೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಸಿಗುತ್ತೆ. ಮತ್ತು ಮಗುವಿನ ಹಾಲ್ ಟಿಕೆಟ್ದಲ್ಲಿಯೂ ಕೂಡ ನಿಮಗೆ ಆ ಒಂದು ಮಾಹಿತಿ ಸಿಗುತ್ತೆ. ಮಗು ಯಾವ ಪರೀಕ್ಷೆ ಪಾಸ್ ಆಗ್ಯಾನೋ, ಯಾವ ಪರೀಕ್ಷೆ ಬರೀಬೇಕು. ಈಗ ಉದಾಹರಣೆಗೆ ಒಂದೇ ರೂಮಿನಲ್ಲಿ ಮ್ಯಾಥ್ಸ್ ಪರೀಕ್ಷೆ ಬರೆಯೋರು 8 ಜನ ಅದಾರ, 3 ಪೇಪರ್ ಬರೆಯೋರು 3 ಜನ ಅದಾರ, ಸಮಾಜ ವಿಜ್ಞಾನ ಒಬ್ಬ ಬರೆಯೋರು. ಅದಕ್ಕಾಗಿ ಸ್ವಲ್ಪ ತಾವು ಪರಿಶೀಲಿಸಿ ಮಗುವಿಗೆ ಕೊಟ್ಟರೆ ನಮ್ಮ ಜವಾಬ್ದಾರಿ ಕ್ಲಿಯರ್. ಪ್ರತಿ ವಿಷಯದ OMRನಲ್ಲೂ ವಿದ್ಯಾರ್ಥಿಯ ಭಾವಚಿತ್ರ ಮುದ್ರಣವಾಗಿದ್ದು, OMRನಲ್ಲಿರುವ ಕೇಂದ್ರ ನಾಮಯಾದಿ ಪಟ್ಟಿ CNR, ಕೇಂದ್ರ ನಾಮಯಾದಿ ಪಟ್ಟಿಯಲ್ಲಿರುವ ವಿದ್ಯಾರ್ಥಿಯ ಭಾವಚಿತ್ರಕ್ಕೆ ತಾಳೆ ಹೊಂದುತ್ತದೆಯೋ ಎಂಬುದನ್ನು ಪರಿಶೀಲಿಸಿ ಹಾಗೂ ವಿದ್ಯಾರ್ಥಿಯು ಪರೀಕ್ಷೆಗೆ ಹಾಜರಾಗುವನೇ ಎಂಬುದನ್ನು ದೃಢಪಡಿಸಿಕೊಂಡು OMRಗಳನ್ನು ವಿತರಣೆ ಮಾಡುವುದು. ಇಲ್ಲಿ ಮಗುವಿನ CNR ಇರುತ್ತಾ, ಈ ಒಂದು ಫೋಟೋ ಆಮೇಲೆ ಹಾಲ್ ಟಿಕೆಟ್ ಫೋಟೋ 2 ಟ್ಯಾಲಿ ಮಾಡಬೇಕು. ಅದೇ ಮಗು ಆಯಿತು ಇಲ್ಲೂ ನೋಡಬೇಕು. ಅಕಸ್ಮಾತ್ ಏನಾದರೂ ಚೇಂಜ್ ಇತ್ತು ಅಂತಂದರೆ ಅಧೀಕ್ಷಕರಿಗೆ ತಾವು ತಿಳಿಸಬೇಕು. ಕೊಠಡಿ ಮೇಲ್ವಿಚಾರಕರು ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆ ಮತ್ತು OMRಗಳನ್ನು ಒಂದಾದ ಮೇಲೆ ಒಂದರಂತೆ ವಿತರಿಸದೆ, ಈಗ ನಾನು ಮೊದಲು ಮ್ಯಾಥ್ಸ್ ಕೊಡ್ತನು, ಆಮೇಲೆ ಸೈನ್ಸ್ ಕೊಡ್ತನು, ಆಮೇಲೆ SS ಕೊಡ್ತನು, ಹಾಗೆಲ್ಲ ಒಂದಾದ ಮೇಲೆ ಒಂದರ ವಿತರಿಸದೆ ಎಲ್ಲ 3 ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು 3 ವಿಷಯಗಳ OMRಗಳನ್ನು ಒಟ್ಟಿಗೆ ವಿತರಿಸುವುದು. ಈಗಾಗಲೇ ಒಂದೊಂದು ಕೇಂದ್ರದಲ್ಲಿ SSLC ಸಿರೀಸ್ ಅನ್ನು ನಡೆಸಿದರು. ಒಂದೊಂದು ಶಾಲೆಯಲ್ಲಿ ಹೇಗೆ ನಡೆಸಿದ್ರು ಅಂದ್ರೆ, ಮೊದಲು ಕಡ್ಡಾಯವಾಗಿ 1 ತಾಸು ನೀನು ಮ್ಯಾಥ್ಸ್ ಬರೀಬೇಕು, ಆಮೇಲೆ ನಾ 2ನೇದು ಸೈನ್ಸ್ ಕೊಡ್ತು, ಆಮೇಲೆ 1 ತಾಸು SS ಕೊಡ್ತು. ಹಾಗಿಲ್ಲ, ಸಂಪೂರ್ಣವಾಗಿ 3 OMR ಕೊಡೋದು, 3 ಕ್ವಶನ್ ಪತ್ರಿಕೆ ಕೊಡೋದು. ಕ್ವಶನ್ ಪತ್ರಿಕೆ ಬುಕ್ಲೆಟ್ ಮೋಸ್ಟ್ಲಿ ಇರಲ್ಲ, ಅವು ಸಬ್ಜೆಕ್ಟ್ ಆಗಿ 3 ಬೇರೆ ಬೇರೆ ಇರ್ತಾವ, ಅವು 3 ಸರಿಯಾಗಿ ಕೊಡೋದು. 3 ಒಮ್ಮೆಲೆ ಕೊಟ್ಬಿಡೋದು. ಮಗು ಉಪವಾಸ ಮ್ಯಾಥ್ಸಲ್ಲಿ ಬಿಡಿಸ್ಲಿ, SS ಅಲ್ಲಿ ಬಿಡಿಸ್ಲಿ, ನೀವು ಇದನ್ನೇ ಬರೀಬೇಕು ಅಂತಂದು ಹೇಳುವ ಜವಾಬ್ದಾರಿ ನಮಗೆ ಇರಲ್ಲ. ವಿದ್ಯಾರ್ಥಿಯು ಪರೀಕ್ಷೆಯ 3 ಗಂಟೆಯ ಸಮಯದಲ್ಲಿ ಪರೀಕ್ಷಾ ವಿಷಯಗಳ ಯಾವುದಾದರೂ ವಿಷಯವನ್ನು ಮೊದಲು ಅಥವಾ ನಂತರ ಉತ್ತರಿಸುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಮಗು ಹೊಂದಿದ್ದು, ಈ ಬಗ್ಗೆ ಕೊಠಡಿ ಮೇಲ್ವಿಚಾರಕರು ಯಾವುದೇ ನಿರ್ಬಂಧ ವಿಧಿಸುವಂತಿಲ್ಲ. ಕೊಠಡಿ ಮೇಲ್ವಿಚಾರಕರು ಪ್ರೀ ಪ್ರಿಂಟೆಡ್ OMRಗಳ ಮೇಲೆ ಎಲ್ಲ ವಿವರಗಳು ಸರಿ ಇವೆಯೋ ಎಂದು ದೃಢಪಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಸಹಿ ಮಾಡಲು ನಿಗದಿಪಡಿಸಿರುವ ಜಾಗದಲ್ಲಿ ಸಹಿ ಮಾಡುವಂತೆ ಸೂಚಿಸಿ ತಾವು ಸಹಿ ಮಾಡುವುದು. ಇಲ್ಲಿ ಇದು NR ಕಡ್ಡಾಯವಾಗಿ ಸಿಗ್ನೇಚರ್ ಮಕ್ಕಳು ಮಾಡಲೇಬೇಕು. OMRಗಳ ಮುಂದೆಯೂ ಕೂಡ ವಿದ್ಯಾರ್ಥಿಯು ಸಹಿ ಮಾಡಬೇಕು. ಕೊನೆಗೆ ಪೇಪರ್ 1 ಇದರಲ್ಲಿ ತಮ್ಮ ಸಹಿ ಇರುತ್ತಾ, ತಾವು ಕೂಡ ಪ್ರತಿ OMRಗೆ ಕಂಪಲ್ಸರಿಯಾಗಿ ಸಹಿ ಮಾಡಲೇಬೇಕು. ಸಹಿ ಮಾಡಲಿಲ್ಲ ಅಂತಂದರೆ ಅದು ಅಲ್ಲಿ ಚೆಕ್ ಆಗಲ್ಲ, ಸ್ಕ್ಯಾನ್ ಆಗಲ್ಲ, ಅದನ್ನೆಲ್ಲ ಹೊರಗೆ ಇಡ್ತಾರೋ, ಆಮೇಲೆ ಲಿಸ್ಟ್ ಮಾಡಿ ಮತ್ತೆ ಇಲ್ಲಿ ಮೆಮೊ ಅದು ಇದು. ಒಟ್ಟಿನಲ್ಲಿ ನಾವು ಪ್ರತಿ OMRಗೆ ಬಿಡದೆ ಸಹಿ ಮಾಡಲೇಬೇಕು. ಮಕ್ಕಳು ಕೂಡ ಸಹಿ ಮಾಡಬೇಕು. ಸ್ವಲ್ಪ OMR ಹಾಲ್ ಟಿಕೆಟ್ನ ಪರಿಶೀಲನೆ ಮಾಡಬೇಕು. ಪರೀಕ್ಷಾ ಕೇಂದ್ರದಲ್ಲಿ ಕೊಠಡಿ ಮೇಲ್ವಿಚಾರಕರು ಗೈರು ಹಾಜರಾಗಿರುವ ವಿದ್ಯಾರ್ಥಿಯ OMRಗಳನ್ನು ಒಳಗೊಂಡಂತೆ ಎಲ್ಲ OMRಗಳಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಸಹಿ ಮಾಡುವುದು ಕಡ್ಡಾಯ. ನೀವು ಅಷ್ಟೇ ಕೊಡ್ತೀರಿ, ಒಂದು 4 ಜನ ರೂಮಿನಲ್ಲಿ ಬರಲ್ಲ ಅಥವಾ ಬರಲ್ಲ,
ಅಲ್ಲಿ ಈಗಾಗಲೇ ನಾವು OMRಗಳನ್ನು ಇಟ್ಟಿರ್ತೀವಿ. ನೀವು ಸಹಿ ಮಾಡುವಂಥ ಅಬ್ಸೆಂಟ್ ಇದ್ದ OMRಗಳಿಗೂ ಕೂಡ ನಾವು ಸಹಿ ಮಾಡಲೇಬೇಕು. ಇಲ್ಲ ಸರ್ ಅಬ್ಸೆಂಟ್ ನಾವು ರೆಗ್ಯುಲರ್ ಎಷ್ಟು ಮಾಡ್ತೀವಿ ಅಂತಂದ್ರೆ ಇಲ್ಲ, ಹಾಜರಿದ್ದ ವಿದ್ಯಾರ್ಥಿ ಹಾಜರಿ ಇರದೇ ವಿದ್ಯಾರ್ಥಿಗಳ OMRಗಳಿಗೂ ನಾವು ಸಹಿಯನ್ನು ಮಾಡಲೇಬೇಕು. ಈ ಬಗ್ಗೆ ಯಾವುದೇ ಲೋಪದೋಷ ಕಂಡು ಬಂದಲ್ಲಿ ಸಂಬಂಧಿಸಿದ ಕೊಠಡಿ ಮೇಲ್ವಿಚಾರಕರು ಹಾಗೂ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರನ್ನು ನೇರವಾಗಿ ಹೊಣೆಯನ್ನಾಗಿ ಮಾಡಲಾಗುತ್ತದೆ. ಇಲ್ಲಿ OMR ಪರಿಶೀಲನೆ ಸಿಗ್ನೇಚರ್ ಸಂಪೂರ್ಣವಾಗಿ ಕೊಠಡಿ ಮೇಲ್ವಿಚಾರಕರ ನಮ್ಮ ಜವಾಬ್ದಾರಿ ಬಹಳಷ್ಟು ಇರುತ್ತೆ. ಇನ್ನು ಕೊಠಡಿ ಮೇಲ್ವಿಚಾರಕರು ಪರೀಕ್ಷಾ ಕೊಠಡಿಯಲ್ಲಿ ಪ್ರೋಫಾರ್ಮದ ನಮೂನೆಯಲ್ಲಿನ ವಿವರಗಳನ್ನು ಸಂಪೂರ್ಣವಾಗಿ ದಾಖಲಿಸುವುದು. ನಿಮಗೆ ನಾವೊಂದು ಫೈಲ್ನಲ್ಲಿ ಒಂದು ಲಾಗ್ ಪೇಪರನ್ನು ಕೊಡ್ತೀವಿ, ಅದರ ಜೊತೆ ಈ ಪ್ರೋಫಾರ್ಮ್ ಅನ್ನೋದನ್ನು ಒಂದು ಫಾರ್ಮ್ ಕೊಡ್ತೀವಿ. ಅಲ್ಲಿ ಪ್ರತಿ ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್ ಬರೀಬೇಕು, ಅದೇ ರೀತಿ ಅಭ್ಯರ್ಥಿಯ ಹೆಸರನ್ನು ಬರೀಬೇಕು. ಆಮೇಲೆ OMR 3 OMR ಗಣಿತ ವಿಜ್ಞಾನ ಸಮಾಜ 3 OMR ಮೇಲೆ ಒಂದು ನಂಬರ್ ಇರುತ್ತೆ, ಆ ನಂಬರನ್ನು ಕಡ್ಡಾಯವಾಗಿ ನಾವು ಬರಿಬೇಕು. ಈ ಮಗುವಿಗೆ ಯಾವ ನಂಬರ್ OMR ಬರೆದ ಅನ್ನೋದು ಮಾಹಿತಿ ಇರಬೇಕು. ಆಮೇಲೆ OMR ಕೊಟ್ಟ ಮೇಲೆ ಒಂದು ಸಹಿ, ಪುನಃ OMR ತೆಗೆದುಕೊಂಡ ಮೇಲೆ ಒಂದು ಸಹಿ. ಒಟ್ಟಿನಲ್ಲಿ ಒಂದು ರಿಜಿಸ್ಟರ್, ಒಂದು ಮಗುವಿನ ಮುಂದೆ 2 ಸಹಿಗಳಿರುತ್ತಾ, ಕೊನೆಗೆ ನಮ್ಮ ಸಹಿ, ಕೊಠಡಿ ಮೇಲ್ವಿಚಾರಕರ ಸಹಿ ಇರುತ್ತ. ಕೊಠಡಿ ಮೇಲ್ವಿಚಾರಕರು OMRಗಳನ್ನು ವಿತರಣೆ ಮಾಡಿದ್ದಕ್ಕೆ ಮತ್ತು ವಿದ್ಯಾರ್ಥಿಗಳಿಂದ ವಾಪಸ್ಸು ಪಡೆದಿದ್ದಕ್ಕೆ ವಿದ್ಯಾರ್ಥಿಗಳಿಂದ ಪ್ರೋಫಾರ್ಮದ ನಮೂನೆಯಲ್ಲಿ ಸಹಿ ಪಡೆಯುವುದು ಕಡ್ಡಾಯ. ಅದೇ ರೀತಿ ಕೊಠಡಿ ಮೇಲ್ವಿಚಾರಕರು ಪ್ರವೇಶ ಪತ್ರ ಹಾಗೂ ಕೇಂದ್ರ ನಾಮಯಾದಿ ಪಟ್ಟಿ ನಲ್ಲಿರುವ ಭಾವಚಿತ್ರವನ್ನು ಅಭ್ಯರ್ಥಿಗೆ ಹೋಲಿಸಿ ಗುರುತಿಸುವುದು. ಅಭ್ಯರ್ಥಿಯನ್ನು ಗುರುತಿಸುವಾಗ ಭಾವಚಿತ್ರಕ್ಕೆ ಹೋಲಿಕೆಯಾಗದೆ ಅನುಮಾನಾಸ್ಪದವಾಗಿದ್ದ ಸಂದರ್ಭದಲ್ಲಿ ತಕ್ಷಣವೇ ಮುಖ್ಯ ಅಧೀಕ್ಷಕರ ಗಮನಕ್ಕೆ ತಂದು ನಿಯಮ ರೀತ್ಯ ಕ್ರಮ ವಹಿಸುವುದು. ಅಕಸ್ಮಾತ್ ಬದಲಿ ವಿದ್ಯಾರ್ಥಿಗಳು, ಕೊಠಡಿ ಮೇಲ್ವಿಚಾರಕರು ಬದಲಿ ಅಭ್ಯರ್ಥಿ ಅಂದರೆ ಒಬ್ಬ ಅಭ್ಯರ್ಥಿ ಬದಲಾಗಿ ಇನ್ನೊಬ್ಬ ಅಭ್ಯರ್ಥಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡಬಾರದು. ಪರೀಕ್ಷೆ ಪ್ರಾರಂಭವಾಗುವ ಮುಂಚೆ ಅಭ್ಯರ್ಥಿಗಳನ್ನು ಗುರುತಿಸುವಾಗಲೇ ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದು. ನಾವು ಫಸ್ಟ್ ಹೋಗಿ ಹಾಲ್ ಟಿಕೆಟು NR ಕರೆಕ್ಟ್ ಇದಾನೋ ಇಲ್ಲೋ ಚೆಕ್ ಮಾಡಬೇಕು. ಇಲ್ಲ ಸರ್ ಮಾಸ್ಕ್ ಹಾಕೊಂಡು ಬರೀತಾನೋ, ಮಾಸ್ಕ್ ಓಪನ್ ಮಾಡಿಸಿ, ಸ್ವಲ್ಪ ನೀವು ಡಿಸ್ಟೆನ್ಸ್ ಆಗಿ ನಿಂತು ಮಾಸ್ಕ್ ಓಪನ್ ಮಾಡಿ ಆ ಫೋಟೋ ಕರೆಕ್ಟ್ ಇದೆ ಚೆಕ್ ಮಾಡಬೇಕು. ಪ್ರವೇಶ ಪತ್ರದಲ್ಲಿ ನಮೂದಿಸಿರುವಂತೆ ಭಾಷೆಗಳು ಮತ್ತು ಮಾಧ್ಯಮದ ಪ್ರಶ್ನೆ ಪತ್ರಿಕೆಯನ್ನು ಆಯಾ ವಿದ್ಯಾರ್ಥಿಗಳಿಗೆ ಪರಿಶೀಲಿಸಿ ವಿತರಿಸುವುದು. ಗಡಿಬಿಡಿಯಲ್ಲಿ ಅಧೀಕ್ಷಕರು ತಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟು ಹೋಗ್ಬಿಡ್ತಾರೆ, ಆದರೆ ಆ ಮಗು ಇಂಗ್ಲೀಷ್ ಮಿಕ್ಸ್ ಇರ್ತಾರೆ, ಇಂಗ್ಲೀಷ್ ಕನ್ನಡ, ಕನ್ನಡ ಕನ್ನಡ, ಇಂಗ್ಲೀಷು ಕನ್ನಡ, ಹೀಗೆ. ಆಮೇಲೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ವಿದ್ಯಾರ್ಥಿಗಳಿದ್ದಾಗ ಆ ಮಗುವಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು NRದಲ್ಲಿ ಯಾವ ಸಬ್ಜೆಕ್ಟ್ ದಾಖಲಾಗಿದೆಯೋ ಅದೇ ಸಬ್ಜೆಕ್ಟು ಅದೇ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಆ ಮಗುವಿಗೆ ಸೇರಬೇಕು. ಅಕಸ್ಮಾತ್ ಅವನು ಕನ್ನಡ ಮೀಡಿಯಮ್ದು ಇಂಗ್ಲೀಷ್ ಮೀಡಿಯಮ್ದು ಬರೆಯುವಾಗ ಅಥವಾ ಅದು ಇರುತ್ತೆ ಇಲ್ಲಿ ಬಂದಾಗ ಗೊಂದಲ ಆಗಬಾರ್ದು. ಸರಿಯಾಗಿ ನಾವು OMR ನಮ್ಮ ಮುಂದಿರುತ್ತೆ, NR ನಮ್ಮ ಮುಂದಿರುತ್ತೆ, ಮಗುವಿನ ಹಾಲ್ ಟಿಕೆಟ್ ನಮ್ಮ ಮುಂದಿರುತ್ತೆ, ಅವನ್ನೆಲ್ಲವನ್ನು ಪರಿಶೀಲಿಸಿ ಪ್ರಶ್ನೆ ಪತ್ರಿಕೆ ಕೊಡುತ್ತಾ ಹೋದರೆ ನಮ್ಮದು ಬಹಳಷ್ಟು ಸರಳವಾಗುತ್ತಾ. ಪ್ರಶ್ನೆ ಪತ್ರಿಕೆ ಲಕೋಟೆಯನ್ನು ತೆರೆಯುವ ಮುಂಚೆ ವಿಷಯ, ದಿನಾಂಕ, ಪರೀಕ್ಷಾ ವೇಳಾಪಟ್ಟಿಯೊಡನೆ ಪರಿಶೀಲಿಸುವುದು. ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದ ನಂತರ ಗೈರು ಹಾಜರಾಗಿರುವ ವಿದ್ಯಾರ್ಥಿಗಳ ವಿವರವನ್ನು ಲಾಗ್ ಬುಕ್ನಲ್ಲಿ ನಮೂದಿಸುವುದು. ಒಂದು ಲಾಗ್ ಪೇಪರ್ ಕೊಡುತ್ತಾ ಅದರಲ್ಲಿ ಗೈರು, ಗಂಡು, ಹೆಣ್ಣು ಒಟ್ಟು ಎಷ್ಟು ಅನ್ನೋದನ್ನು ಬರೀಬೇಕು. ಕೊಠಡಿ ಮೇಲ್ವಿಚಾರಕರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಸಮಯದಲ್ಲಿ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳದೆ ಎಲ್ಲ ವಿದ್ಯಾರ್ಥಿಗಳ ಕಡೆ ಗಮನ ನೀಡುವುದು. ಒಂದೇ ಕುರ್ಚಿ ಮೇಲೆ ಡೆಸ್ಕ್ ಮೇಲೆ ಕುಳಿತುಕೊಳ್ಳದೆ ಆ ಕಡೆ ಈ ಕಡೆಯಲ್ಲಿ ದಾಡಿ ಮಗುವನ್ನು ಸರಿಯಾಗಿ ನಾವು ಯೋಚನೆ ಮಾಡಬೇಕು.
ಮೇಲ್ವಿಚಾರಕರು ಕೊಠಡಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪ್ರವೇಶ ಪತ್ರದಲ್ಲಿರುವ ನೋಂದಣಿ ಸಂಖ್ಯೆ ಅನುಸಾರ ನಿಗದಿಗೊಳಿಸಿರುವ ಸ್ಥಳದಲ್ಲಿ ವಿದ್ಯಾರ್ಥಿಗಳು ಬರೆಯುವುದನ್ನು ಖಾತ್ರಿಪಡಿಸಿಕೊಳ್ಳಲು ಕೇಂದ್ರ ನಾಮಯಾದ NR OMR ವಿತರಣಾ ಸಂಖ್ಯೆಯಲ್ಲಿ ತಪ್ಪದೆ ಸಹಿ ಪಡೆಯುವುದು ಮುಖ್ಯ ಜವಾಬ್ದಾರಿಯಾಗುತ್ತದೆ. ಈಗ ನಾವು ಕೊಠಡಿ ಸಂಖ್ಯೆಗೆ ಒಂದು ರೂಮಿಗೆ 4 ಪೇಪರ್ ಬರುತ್ತೆ, 12 ಮಕ್ಕಳು. ಆದರೆ ಒಂದು ಏನಾಗಿದೆ ಅಂತಂದರೆ ಇಲ್ಲಿ 2ನೇ ರೂಮಿಂದು ಒಂದು ಮಗು 1ನೇ ರೂಮಿನ NR ಒಳಗಿರುತ್ತಾ ಅದನ್ನು ಅಲ್ಲೇ ತೆಗೆದುಕೊಂಡು ಸಹಿ ಮಾಡಿಸ್ಬೇಕು. ಪ್ರವೇಶ ಪತ್ರ NR OMR ನಮೂದಿಸಿರುವ ನೋಂದಣಿ ಸಂಖ್ಯೆ ಒಂದೇ ಆಗಿದೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಬೇಕು. OMR ನಲ್ಲಿ ನಂಬರ್ ಒಂದೇ ಇರುತ್ತಾ, NR ನಲ್ಲಿ ಸೇಮ್ ಇರುತ್ತಾ, ಟಿಕೆಟ್ನಲ್ಲಿ ಸೇಮ್ ಇರುತ್ತಾ. ಪರೀಕ್ಷಾ ಅವಧಿ ಮುಗಿದ ನಂತರ OMRಗಳನ್ನು ಹಿಂಪಡೆಯುವಾಗ ಪ್ರತಿ ವಿದ್ಯಾರ್ಥಿಗೆ ವಿತರಣೆ ಮಾಡಿರುವ ಎಲ್ಲ ವಿಷಯಗಳ OMRಗಳನ್ನು ಹಿಂದಿರುಗಿಸಿದ್ದಾನೆಯೇ ಎಂಬುದನ್ನು ಕೊಠಡಿ ಮೇಲ್ವಿಚಾರಕರು ಖಾತ್ರಿಪಡಿಸಿಕೊಂಡ ನಂತರವೇ ವಿದ್ಯಾರ್ಥಿಗಳನ್ನು ಕೊಠಡಿಯಿಂದ ಹೊರಹೋಗಲು ಅವಕಾಶ ನೀಡುವುದು. ಲಾಸ್ಟ್ 2 ಮಿನಿಟ್ ಇದ್ದಾಗ ಬಾಗಿಲವನ್ನು ಕ್ಲೋಸ್ ಮಾಡಬೇಡಿ. ಕ್ಲೋಸ್ ಮಾಡಿ ಮಗು 1ನೇ ಮಗು 3 OMR ಕೊಡಬೇಕು, 2ನೇ ಮಗು 3 OMR ಕೊಡಬೇಕು. ಅಷ್ಟು 3 OMR ಕೊಟ್ಟಾರೋ ಎಲ್ಲೋ ನೋಡಬೇಕು. ಕೆಲವೊಮ್ಮೆ ಏನಾಗುತ್ತಾ ಗಡಬಡಿಯಲ್ಲಿ ನಾವು ಹೋಗುವ ಅವಸರಕ್ಕೆ ಆ ಮಗು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು OMR ಇಟ್ಕೊತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ನಾವು ಶಾಲೆಯಲ್ಲಿ ಟೆಸ್ಟ್ ಹೋದಾಗ ಹಾಗೆ ಆಗಿತ್ತು. ಆ ಮಗು 2 ಕೊಟ್ಟಾನು, ಒಂದು ತನ್ನ ಕ್ವಶನ್ ಪೇಪರ್ ಒಳಗಿಟ್ಟಾರೆ. ಬಂದು ಇಲ್ಲಿ ಕೊಡಕ್ಕೆ ಹೋಗ್ತಾನೋ ಅಲ್ಲಿ OMR ಒಂದು ಮಿಸ್ ಆಗಿದೆ, ಮಗು ಹೋಗ್ಬಿಟ್ಟ. ಹಾಗೆ ಆಗ್ಬಾರ್ದು. ಬಹಳಷ್ಟು ಜವಾಬ್ದಾರಿ. ಪೇಪರ್ ಇದ್ದಂದ್ರೆ ಒಂದೇ ಇರ್ತಿತ್ತು, ಮಗು ಇದ್ದಾಗ ಒಂದೊಂದು ಕೊಟ್ಟರು ನಾವು ತೊಗೊಂಡು ಬಂದ್ಬಿಡ್ತಿದ್ವಿ. ಆದರೆ OMR ಬಹಳಷ್ಟು ರಿಸ್ಕ್ ಕೆಲಸ ಇದು. ಪರೀಕ್ಷೆ ಎಷ್ಟು ಆರಾಮಾಗಿದೆಯೋ OMR ಜೊತೆಗೆ ನಾವು ಕೆಲಸ ಮಾಡೋದು ಸ್ವಲ್ಪ ಜವಾಬ್ದಾರಿಯಿಂದ ಮಾಡಲೇಬೇಕು. ಒಂದು ಮಗುವಿಂದು ಆಮೇಲೆ ಇಲ್ಲಿ X ರೂಮ್ ಮಗು 1 OMR ಇರುತ್ತಾ, ಒಬ್ಬರ ಹತ್ರ 2 ಇರುತ್ತಾ, ಒಬ್ಬರ ಹತ್ರ 3 ಇರುತ್ತಾ. ನೀವು ಎಷ್ಟು OMR ಕೊಟ್ಟರೆ ಅಷ್ಟು OMR ಹಿಂತಿರುಗಿ ಪಡಲೇಬೇಕು. ಅಕಸ್ಮಾತ್ ಆ ಮಗು ಒಂದು ಪೇಪರ್ ಒಂದೇ ಇರುತ್ತಾ, ಒಂದು ಕೊಡ್ತಾನೆ, 2 3 ಇರ್ತಾವ, ಅವಾಗ ನೀವು 2 ಕೊಟ್ಟಾನಂತ 2 ಯಾವ್ದಾವ ಅಂತ ತಿಳ್ಕೊತೀರಿ. ಹಾಗೆ ಮಾಡೋದು ಬೇಡ. ಅವರ ಪ್ರೋಫಾರ್ಮ್ ಎಲ್ಲ ಬರೆದಿರ್ತೀರಿ, ಅದನ್ನು ತೆಗೆದುಕೊಂಡೇ ನೀವೇನು ಮಾಡಿರಿ OMRಗಳನ್ನು ಪಡೆಯಿರಿ. ಯಾವೊಬ್ಬ ವಿದ್ಯಾರ್ಥಿಯು OMR ಅನ್ನು ಹೊರಗಡೆ ತೆಗೆದುಕೊಂಡು ಹೋಗದಂತೆ ಎಚ್ಚರಿಕೆಯಿಂದ ಕ್ರಮವಹಿಸುವುದು. ಇಂಥ ಪ್ರಕರಣಗಳು ಸಂಭವಿಸಿದರೆ ಕೊಠಡಿ ಮೇಲ್ವಿಚಾರಕರನ್ನೇ ಜವಾಬ್ದಾರನ್ನಾಗಿ ಮಾಡಲಾಗುವುದು. ಇದಕ್ಕೆ ಮುಖ್ಯ ಅಧೀಕ್ಷಕರು ಯಾರೂ ಸಂಬಂಧ ಇಲ್ಲ. ಕಸ್ಟೋಡಿಯನ್ನು ತಾವೇ ಜವಾಬ್ದಾರು, ನಾವೆಲ್ಲರೂ ಜವಾಬ್ದಾರು. ಅದಕ್ಕೆ ಸ್ವಲ್ಪ ಎಚ್ಚರಿಕೆ, ಒಂದು 5 ಮಿನಿಟ್ ಎಚ್ಚರಿಕೆಯಿಂದ ಹೊಡೆದು ತೆಗೆದುಕೊಂಡು ಮಾಡಿದೀವಿ ಅಂತಂದರೆ ಬಹಳಷ್ಟು ಆರಾಮಾಗಿರ್ತೀವಿ. ವಿಶೇಷ ಸೂಚನೆ: ಅಭ್ಯರ್ಥಿಯು ಪರೀಕ್ಷೆಯ ಪ್ರಾರಂಭದ ಅವಧಿಯಿಂದ ಅಂತ್ಯದವರೆಗೂ ಪರೀಕ್ಷಾ ಕೊಠಡಿಯಲ್ಲಿ ಹಾಜರಾಗಿ ಪರೀಕ್ಷೆ ಬರೆಯುವುದು ಕಡ್ಡಾಯ. ಯಾವುದೇ ಅಭ್ಯರ್ಥಿಯು ಪರೀಕ್ಷಾ ಅವಧಿಯ ಮುಗಿಯುವವರೆಗೂ ಕೊಠಡಿಯಿಂದ ಹೊರಹೋಗಲು ಅವಕಾಶವಿರುವುದಿಲ್ಲ. ಈಗ ಸರ್ ಏನು ಹೇಳಿದರು, ಒಂದು ಮಗು ಒಂದು ಪೇಪರ್ ಒಂದು ಪ್ರಶ್ನೆಗೆ 1.5 ನಿಮಿಷ ಬೇಕು. ಆದರೆ ಮಕ್ಕಳು ಹಾಗೆ ಮಾಡಲ್ರಿ. ಈಗಾಗಲೇ ನಮ್ಗೆ ಅನುಭವ ಆಗಿದೆ. 1 ತಾಸಿನಲ್ಲಿ ಅಷ್ಟು ರೌಂಡ್ ಹಾಕಿ ಕೆಲವೊಬ್ರು ನಾವು ಈಗಾಗಲೇ ಪಾಸ್ ಆಗಿ ತಿಳಿದು ಮಕ್ಕಳು ಏನು ಮಾಡ್ತಾರೋ ಅಂತಂದರೆ ಬಡ ರೌಂಡ್ ಹಾಕಿ ಅರ್ಧ ತಾಸೊಳಗೆ ಮುಗಿಸ್ಕೊಡ್ತಾರೆ, 1 ತಾಸೊಳಗೆ ಮುಗಿಸ್ಕೊಡ್ತಾರೆ. ಅವ್ರು ಸುಮ್ಮನೆ ಕೊಡೋದಿಲ್ಲ, ಸರ್ ಹೋಗ್ತೀವ್ರಿ ಅಂತಾರೆ. ಒಬ್ಬರಿಗೆ ಬಿಡೋದಿಲ್ಲ. ಇಲ್ಲಿ ಎಷ್ಟ್ನಲ್ಲಿ ಒಂದೇ OMR ಕೇವಲ 40 ಪ್ರಶ್ನೆಗಳಿಗೆ ಅಷ್ಟೇ ಉತ್ತರಿಸಿದ್ರು ಕೂಡ ಆ ಮಗು 3 ತಾಸು ಕೂಡುವುದು ಕಡ್ಡಾಯ. ಸ್ವಲ್ಪ ನೀವು ಮುಂಚೆನೇ ಹೇಳ್ಬೇಕು, ನೀವು ಎಷ್ಟೇ ಪಾಸ್ ಮುಗಿಸ್ರಿ ಲೇಟ್ ಆಗಿ ಮುಗಿಸ್ರಿ, 3 ತಾಸು ಕೂಡಲೇಬೇಕು. ಸ್ವಲ್ಪ ನಾವು ಎಚ್ಚರಿಕೆಯಿಂದ ಆ ಕೆಲಸವನ್ನು ಮಾಡಲೇಬೇಕು. ಈ ಬಗ್ಗೆ ಯಾವುದೇ ಲೋಪದೋಷ ಕಂಡು ಬಂದಲ್ಲಿ ಸಂಬಂಧಿಸಿದ ಕೊಠಡಿ ಮೇಲ್ವಿಚಾರಕರು ಹಾಗೂ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರನ್ನು ನೇರವಾಗಿ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ಇಷ್ಟು ಈ ಒಂದು ಆದೇಶ ಪತ್ರದಲ್ಲಿ ಈಗಾಗಲೇ ನಿರ್ದೇಶಕರು ಏನು ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ. ಇವೆಲ್ಲ ಅಂಶಗಳು, ಇನ್ನೂ ಸಾಕಷ್ಟು ಅಂಶಗಳಿವೆ. ಅವು ಸಣ್ಣ ಪುಟ್ಟ ನಮಗೆಲ್ಲ ಮಾಹಿತಿ ಗೊತ್ತು. ಈ ವರ್ಷ ಏನು ಬದಲಾವಣೆಯಾಗಿದೆ, ಹೇಗೆ ಇರುತ್ತಾ, ಹೇಗೆ ಕೊಡಬೇಕು, ಹೇಗೆ ರಿಸೀವ್ ಮಾಡ್ಕೋಬೇಕು, ಬಂದು ಇಲ್ಲಿ ಹೇಗೆ ಕುಳಿತು ನಾವು ಒಬ್ಬೊಬ್ಬರಾಗಿ OMR ಕೊಟ್ಟು ನೀವು ಸಹಿ ಮಾಡಿ ಹೋಗಬೇಕು. ಮೊದಲೆಲ್ಲ ಪೇಪರ್ ಕೊಟ್ಟ ಮೇಲೆ ಸಹಿ ಮಾಡಿ ಹೋಗ್ತಾ ಇರಲಿಲ್ಲ. ಆದರೆ ಈ ಸಲ ಕಡ್ಡಾಯವಾಗಿ ನೀವು OMRಗಳನ್ನು 12 36 OMRಗಳನ್ನು ಕೊಟ್ಟು
ಸಹಿ ಮಾಡಿ ಹೋಗಬೇಕು. ಸಹಿ ಮಾಡದೇ ಇದ್ದರೆ ನಿಮ್ಮದೇ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ನಿಮ್ಮದು ಪಾರ್ಟ್ ಅವಾಗ ಸರ್ ಹೇಳ್ತಾರೆ, ಅವರು ಸರ್ ನಾವೆಲ್ಲ ಇವ್ರ ಮೇಲೆ ಬಿಟ್ಟು ಹೋಗ್ಬೇಕು. ನಾವು ಸಹಿ ಮಾಡಿದ್ದೀವಿ ಅಂದ್ರೆ ಎಲ್ಲ ಇವ್ರ ಮೇಲೆ ಇವರು. ಆಮೇಲೆ ಇನ್ನೊಂದು ತಮ್ಮಲ್ಲಿ ಅಂಶವನ್ನು ಹೇಳಬೇಕು. ಈಗ ನಾವು ಮಗುವಿನ 12 ವಯೋಮಾನವನ್ನು ಕೊಡ್ತೀವಿ. ಹೇಗೆ ಪಡಿಬೇಕು ಅಂತಂದರೆ ಮಗುವಿದು ಮ್ಯಾಥ್ಸ್ ವಯೋಮಾನ, ಮೊದಲು ಮ್ಯಾಥ್ಸ್ ವಯೋಮಾನ ಅಷ್ಟು ಪಡೀರಿ ಒಂದು ಕಡೆ, ಆಮೇಲೆ ಸೈನ್ಸ್ ವಯೋಮಾನ, ಆಮೇಲೆ SS ವಯೋಮಾನ. ನಾವಿಲ್ಲಿ ರಿಸೀವ್ ಮಾಡೋದು ಹಾಗೆ ಮಾಡ್ತೀವಿ. ಫಸ್ಟು ಮ್ಯಾಥ್ಸ್ ಸಬ್ಜೆಕ್ಟ್ 12 ಕೊಡ್ರಿ, ಹಾಂ ಕರೆಕ್ಟು. ಸೈನ್ಸ್ ಕೊಡ್ರಿ, ಆಮೇಲೆ SS ಕೊಡ್ರಿ, ಹಾಗೆ ಕೊಡಬೇಕು. ಈಗ ಮಗುವಿನ ಒಂದು 3, ಆ ಮಗುವಿನ 3 ಅದ್ರ ಕೆಳಗೆ ಇಟ್ಕೊಂಡು ಹೋದ್ರಿ ಅಂತಂದ್ರೆ ಇಲ್ಲಿ ಮತ್ತೆ ನೀವು ಸರಿಪಡಿಸೋದು ಭಾಳಷ್ಟು ಲೇಟ್ ಆಗುತ್ತೆ. ಒಂದು 2 ನಿಮಿಷ ಅಲ್ಲೇ ಲೇಟ್ ಆಗಲಿ. ಮೊದಲು ಮ್ಯಾಥ್ಸ್ 12, ಆಮೇಲೆ ಸೈನ್ಸ್ 12, ಆಮೇಲೆ SS 12. ಈ ರೀತಿಯಾಗಿ ನಾವು ಪಡಿಬೇಕು. ಒಂದೇ ಒಂದು ರೂಮಿನಲ್ಲಿ 16, ಒಂದೇ ರೂಮಿನಲ್ಲಿ 15, ಲಾಸ್ಟ್ ಗರಿಷ್ಠ ಮಕ್ಕಳು. ಉಳಿದದ್ದು ಎಲ್ಲ ರೂಮ್ಗಳಲ್ಲಿ 12. ಇಷ್ಟು ನನಗೆ ತಾವೆಲ್ಲರೂ ತಿಳಿದವರು. ಆದರೂ ಕೂಡ ನಾನು ಚಿಕ್ಕವನು, ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಕ್ಷಮಿಸಬೇಕು ಅಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ. ಸರ್, ಇಲ್ಲಿವರೆಗೆ ಸುದೀರ್ಘವಾದಂಥ ಸುಮಾರು 1 ಗಂಟೆಗಳ ಕಾಲ PPT ಮೂಲಕ ತಮ್ಮ ಜವಾಬ್ದಾರಿ ಏನು, ತಮ್ಮ ಕೆಲಸ ಏನು ಅನ್ನೋದರಿಗೆ ಪ್ರಸ್ತುತಪಡಿಸಿದಂಥ ಇಬ್ಬರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ವೇದಿಕೆ ಮೇಲೆ ಶ್ರೀ ಮಾಂತೇಶ್ ನರಸಿಂಗೌಡ ಸಾಹೇಬರು ಬಂದಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಅವರನ್ನು ಹೃದಯಪೂರ್ವಕವಾಗಿ ಈ ಸೆಂಟರ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೋಸ್ಟ್ಲಿ ನಿಮ್ಗೆ ಒಂದು 2 ಪ್ರಶ್ನೆಗಳು ಕಣ್ಮುಂದೆ ಬರ್ತಾವ. ಒಂದು, CNR ಮೇಲೆ ಫೋಟೋ ಇಲ್ಲದಿದ್ದರೆ ಹೆಂಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. CNR ಮೇಲಲ್ಲ, ಕೆಲವೊಂದು ಟೈಮ್ದಾಗ OMR ಮೇಲೂ ಫೋಟೋ ಬಂದಿಲ್ಲ. ಯಾಕಂತಂದ್ರೆ ಇವು ಮೈಗ್ರೇಷನ್ ಆಗಿ ಬಂದ ಹುಡುಗರು, ಸುಮಾರು ಅಳಕೆಕ್ಕಿದ್ದಂಥವು, ಆ ನಂತರ ಆಳ್ವಾಸಕ್ಕಿದ್ದಂಥವು, ಮೂಡುಬಿದ್ರೆ ಯಾವುದಿದು ಬೇರೆ ಬೇರೆ ಕಡೆಯಿಂದ ಸೆಂಟರ್ ಅಂಥವು 8 ಹುಡುಗರು ಬಂದವು. ಆ ಹುಡುಗರು ಫೋಟೋಗಳು ಮಾತ್ರ 2 ಇಲ್ಲ. ಅವಾಗ ನಾವೊಂದು ಏನು ಮಾಡಿದ್ವಿ ಅಂತ, ಯಾವ ಮಗುವಿಂದಕ್ಕಿಲ್ಲ ಅವಾಗ ಆ 1ನೇ ಪೇಪರ್ಗೆ ಅವಾಗ ಎಕ್ಸ್ಕ್ಯೂಸ್ ಅದ. ನೀ 2ನೇ ಟೈಮ್ದಾಗ ಬರುವಾಗ ಏನು ಮಾಡಬೇಕು, ಒಂದು ಫೋಟೋ ನಾ ತೊಗೊಂಬರ್ಬೇಕಂತ ಹೇಳ್ಬೇಕು. ಬಟ್ OMR ಹಚ್ಚುವಂತಿಲ್ಲ, CNR ಹಚ್ಬೇಕು. CNR ಹಚ್ಚಿ ಅದ್ರ ಮೇಲೆ ನಾವು ಸೈನ್ ಮಾಡ್ತೀವಿ. ಅದಕ್ಕೆ ನೀವು 1ನೇ ಸಲ ಅವ್ರಿಗೆ ಹೇಳ್ರಿ, ಬರೋ ಮುಂದೆ 2ನೇ ಪೇಪರ್ ಬರೋ ಮುಂದೆ ಫೋಟೋ ಕಡ್ಡಾಯ ತೊಗೊಂಬರಿ ಅಂತ ಹೇಳ್ಬೇಕು. ಯಾವುದೇ ಕಾರಣಕ್ಕೂ CNR ಮಾತ್ರ ಫೋಟೋ ಹಚ್ಚಬೇಕು, ಒಂದೇ ಫೋಟೋ ತೊಗೊಂಬಾರ್ದು ಹೇಳಿ. 2 ಫೋಟೋದು OMR ಅದಕ್ಕೆ ಕೂಡ ಹಚ್ಚಿ OMR ಏನೂ ಟಚ್ ಮಾಡೋಂತಿಲ್ಲ. ಇದು ಒಂದೇ ನೀವು ನಮಗೆ ಬಂದಂಥ ಸಮಸ್ಯೆ. ಇನ್ನು ಪೇಪರ್ ಬರೆದವರು ಈಗ ಕೆಲವೊಂದು ಹುಡುಗರು ಈಗೇನ RR ಮಂದಿ ಇರ್ತಾರಲ್ಲ, ರಿಪೀಟರ್ಸ್, ಅವರು ಒಂದೇ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀವಿ. ಸರ್, ಒಂದು ಪ್ರಶ್ನೆ ಪತ್ರಿಕೆ ಬರೆಯೋಕೆ ಎಷ್ಟೊತ್ತು ಟೈಮ್ ಭಾಳ, 1 ತಾಸು ಮುಗಿಸಿ ಹೊಕ್ಕೊಂಡ್ರಿ ಅಂತ ಹೇಳ್ತಾನೆ. ಯಾವ ತಾಲೂಕು ಹೊರಗೆ ಕಳಿಸುವಂತಿಲ್ಲ. 3 ತಾಸವ ನೀ ಸಾವಕಾಶ ಬರೀತಮ್ಮ, ನೀನು 3 ನಿಮಿಷಕ್ಕೆ 1 ಕ್ವಶನ್ ಬರೀ ಅಂದ್ರೆ ಬರೋಬ್ಬರ ಹೇಗೆ ಅವಾಗ 3 ತಾಸು ಗಟ್ಟಿಯಾಗಿ ಕುಡಿಸ್ಕೊಂಡ್ಬಿಡ್ರಿ. ಪರೀಕ್ಷೆಗೆ ಬಂದು ಕುಳಿತಂಥ ವಿದ್ಯಾರ್ಥಿಯನ್ನ ನೀರಿನ ಬಾಟ್ಲಿ ಅವನ ತೊಗೊಂಬಂದಿರ್ತಾನ, ಅವನ್ನೆಲ್ಲ ಸರಂಜಾಮ ಅವನದೇ ಇರ್ತದೆ. ಬಾಲ್ ಪಾಯಿಂಟ್ ಅದು ಪೆನ್ನಿನಿಂದ ಜೆಲ್ ಅಲ್ಲ, ಪೆನ್ನಿನಿಂದ ಬ್ಲೂ ಆರ್ ಬ್ಲ್ಯಾಕ್ ಪಾಯಿಂಟ್ ಪೆನ್ 2ರಿಂದ ಆತ ಏನು ಮಾಡಬೇಕಾದ್ರೆ OMR ಶೀಟ್ ಮೇಲೆ ಗುರುತನ್ನ ಹಾಕ್ಬೇಕು, ರೌಂಡ್ ಸಿಸ್ಟಮ್ ಅನ್ನೋದು ಹಾಕ್ಬೇಕು. ಇಷ್ಟನ್ನ ನನಗೆ ಸದ್ಯ ಈ ವಿಷಯದ ಕಂಡುಕೊಂಡಂಥ 2 ವಿಷಯಗಳ ಬಗ್ಗೆ. ಆನಂತರ ನಿಮಗೆ ಏನಾದರೂ ಈ ಡೌಟ್ಸ್ಗಳು ಬಂದಿದ್ರೆ ನೀವು ಪ್ರಶ್ನೆ ಕೇಳಿರಿ. ಆನಂತರ ಕೊನೆಯದಾಗಿ ನರಸಿಂಗೌಡ ಸಾಹೇಬರು ಒಂದು 4 ಮಾತಾಡಬೇಕು ಅಂತ ಅವ್ರಿಗೆ ತಿಳ್ಕೊತಾ ಇದ್ದೇನೆ. ಯಾರಿಗಾದ್ರೂ ಪ್ರಶ್ನೆಗಳು ಈವರೆಗೆ ನಿಮಗೇನಾದ್ರೂ ಡೌಟ್ಸ್ ಇತ್ತಂದ್ರೆ ಪ್ರಶ್ನೆ ಕೇಳಿರಿ. ಇಲ್ಲ ಅಂತಂದ್ರೆ ನಿಮ್ಗೆ ಮೊಬೈಲ್ ನಂಬರ್ ನೀವೇನು ಬರೆದಿರ್ತೀರಿ, ನಾವು ಗ್ರೂಪಿಗೆ ಹಾಕ್ತೀವಿ ಸರ್. ಇವತ್ತು ಏನು ಟ್ರೈನಿಂಗ್ ನಡೆದದೆಲ್ಲ ನಿಮ್ಗೆ ವಾಟ್ಸಪ್ನಾಗ ಸಿಗ್ತದೆ, ಬಿಟ್ಟರೆ ಯೂಟ್ಯೂಬ್ನಾಗೂ ಸಿಗ್ತದೆ. ನೀವು ಹಾಗೆ ಮತ್ತೆ ರಿಪೀಟ್ ನೋಡ್ಕೋತ ಕೂತು ಬಿಟ್ಟರು ಸರಿ ಸಾಕು, ಗೊತ್ತಾಗ್ಬಿಡ್ತದೆ. ಸರ್, ಏನಾದ್ರು ಪ್ರಶ್ನೆಗಳಿದೆ ಕೇಳಬೇಕು. ಪ್ರಶ್ನೆ ಅವಕಾಶ ಹೇಳಿ ಸರ್. ಹೇಳಿ ಸರ್. ಕ್ವಶನ್ ಪೇಪರ್ ಸೀರೀಸ್ ಇಲ್ಲ, ಪ್ರಶ್ನೆ ಪತ್ರಿಕೆ ಸೀರೀಸ್ ಇಲ್ಲ, ಎಲ್ಲರಿಗೂ ಸೇಮ್. ಬಟ್ ಒಂದ ಚೇಂಜ್ ಅಲ್ಲ, ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಷ್ಟೇ ಬರ್ತಾವೆ. ಮತ್ತೆ ಸರ್, OMR ಕಾರ್ಬನ್ ಕಾಪಿ ಇರಲ್ಲ ಸರ್. ಅವ್ರ ಕೆಲವು ಸರಿ ಯಾಕಂತಂದ್ರೆ ನೀಟ್ ಎಕ್ಸಾಮ್ ಆಗಲಿ, ಈ
ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಒಂದು ನಮ್ಗೆ ಕಾರ್ಬನ್ ಕಾಪಿ ಇರ್ತದ ಅದನ್ನ ಕೇಳ್ತಾರೆ ಕರೆಕ್ಟ್ ಐತೆ ಸರ್ ಅವ್ರದ್ದೆಲ್ಲ. ಬಟ್ ಇದು ಇನಿಷಿಯಲ್ ಸ್ಟಾರ್ಟಿಂಗ್ ಐತಲ್ಲ ಸರ್, ಈಗ ಸ್ಟಾರ್ಟ್ ಆಗೈತೆ. ಮೋಸ್ಟ್ ಮುಂದಿನ ವರ್ಷ ಇದೇ ರೀತಿ ಮಾತ್ರ ಕೋವಿಡ್ ಬಂತಂದ 3ನೇ ಅಲೆ 4ನೇ ಅಲೆ ಅನ್ಬಿಡ್ದ ಮತ್ತೆ 2-3 ಪ್ರತಿ ಬರ್ಬೋದು ನೋಡ್ರಿ ಅವ್ರು ಸರ್. ಮತ್ತೆ ಏನೇ ಡೌಟ್ಸ್ ಇದ್ರಿ ಈಗ ಕೇಳ್ರಿ. ಮತ್ತೆ ಇನ್ನೊಂದು ಹೇಳ್ತೀರಿ, ಟ್ರೈನಿಂಗ್ ಹೋದಾಗ ಡೌಟ್ಸ್ ಬರಂಗಿಲ್ರಿ, ಹೊರಗೆ ಚಲೋ ಆಗೈತೆ ಮತ್ತೆ ಸ್ವಲ್ಪ ಸಮಸ್ಯೆ ಅಂದ್ರೆ ಮನುಷ್ಯನ ಸ್ವಾಭಾವಿಕವಾಗಿ. ಅದಕ್ಕೆ ನೀವು ಯಾವಾಗ ನಿಮ್ಗೆ ಸಮಸ್ಯೆ ಅನಿಸ್ತೈತಿ ಅವಾಗ ನೀವು ನಮಗೆ ಕಾಲ್ ಮಾಡಿ, ನಾವು ನಿಮ್ಗೆ ಪರಿಹರಿಸೋ ಪ್ರಯತ್ನ ಮಾಡ್ತೀವಿ. ಯಾವ ಸರ್ ನಿಮ್ಗೆ ಯಾವ ಸಮಸ್ಯೆ ಏನೂ ಇಲ್ಲಲ್ರಿ? ಬಜೆಟ್ ಸರ್ ಏನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಗುರುಮಾತೆಗೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಪ್ರಶ್ನೆ ಕೇಳ್ರಿ. ಮೀಡಿಯಂ ರೀ. ಹೌದು, ನಾವು OMR ಸೀಟನ್ನ ಹಂಗ ಇಟ್ಟಿವಿ, ಪ್ರಶ್ನೆ ಪತ್ರಿಕೆನ ಹಂಗೆ ಕೊಡ್ತೀವಿ. ನಿಮಗೆ ಯಾವ ಇಂಗ್ಲಿಷ್ ಮೀಡಿಯಂ ಯಾವ ಕನ್ನಡ ಮೀಡಿಯಂ ಅನ್ನೋದಂತ ಆ ಪ್ಯಾಕೆಟ್ ಇಟ್ಟಿವಿ ನಾವು. ಪ್ಯಾಕೆಟ್ ಹಿಂದ್ಗಡೆ ಎಲ್ಲ ಇರುತ್ತೆ ಚಿತ್ರಗಳನ್ನ ಹಚ್ಚಿಬಿಟ್ಟಿವಿ. ಒಟ್ಟ ಏನು ನೋಡೋಂಗಿಲ್ಲ. ನಿಮಗೆ ಒಂದು ವೇಳೆ ಪ್ಯಾಕೆಟ್ ಮೇಲೆ ನಿಮ್ಗೆ ಸಂಶಯ ಭಯ ಅಂತಂದ್ರೆ ನಿಮ್ಮ ಕೈ CNR ಇರ್ತವೆ. CNR ಗಂಡು ಹೆಣ್ಣು ಗೊತ್ತಾಗ್ಬಿಡುತ್ತೆ. ಸೀರಿಯಲ್ ಆಗಿ ಸರಿ ಸರ್, ನಾವು CNR ಮತ್ತು OMR ಹೆಂಗ್ ಕೊಟ್ಟಿವಿ ಸೇಮ್ ಜೋಡಿಸೋದು ಹಂಗ ಸೀರಿಯಲ್ ಆಗಿ ತಗೋಬೇಕು. ಇನ್ನೊಂದು ಹುಡುಗ ಅಬ್ಸೆಂಟ್ ಇದ್ದ, ನೀವು ಅಲ್ಲಿ CNR OMR ಇಟ್ಟಿರಿ, ಬಟ್ ಏನ್ ಮಾಡ್ಬೇಕು ಅನ್ನೋಂಥ ಪ್ರಶ್ನೆ ಮತ್ತೊಂದು ಬರ್ತದೆ ನಿಮಗೆ. ದಯವಿಟ್ಟು ಹೇಳ್ರಿ, ಅದನ್ನ ಯಾವ ಕಾಲಕ್ಕೂ ಹೊರ ತೆಗೆದು ಕೊಡಕ್ಕೆ ಹೋಗ್ಬೇಡ್ರಿ. ಅದೇ ಸೀರಿಯಲ್ ನಲ್ಲಿ ಅದು ಬರ್ಬೇಕು. ಆದ್ರೆ ಒಂದು ಕಂಡೀಷನ್, ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರ AB ಅಂತ ಕೇಸಿ ಬರೀಬೇಕು, ಬರುತ್ತಾಳ ಸೈ ಮಾಡಿರ್ಬೇಕು. ಬಹಳ ಇಂಪಾರ್ಟೆಂಟ್. ಶೇರ್ ಮಾಡೋದು ಇದರಲ್ಲಿ AB ಅಂತ ಹೇಳ್ಕೊಂಡಿರ್ತದ್ರಿ, ಅದ್ರ ಮೇಲೆ ನೀವು ಈಗ ನೀವು ಸೈ ಮಾಡ್ಬೇಕು. ನಿಮಗೂ ಸ್ವಲ್ಪ ಪ್ರಾಕ್ಟೀಸ್ ಆಗಿ ಶೇಡಿಂಗ್ ಮಾಡ್ಬೇಕ್ರಿ. ಶೇಡಿಂಗ್ ಇರುತ್ತೆ, ಆ ಶೇಡಿಂಗ್ ನೀವು ಮಾಡ್ಬೇಕು. ಅದಕ್ಕೆ ನೀವು ಕೂಡ ಒಂದು ಬಾಲ್ ಪಾಯಿಂಟ್ ಪೆನ್ ಅನ್ನು ಕಡ್ಡಾಯವಾಗಿ ನಿಮ್ಮ ತೆಗಿರ್ಬೇಕು ಸರ್. ಪ್ರೆಸೆಂಟ್ ಇದ್ರೆ ನೀವು ಏನು ಶೇಡಿಂಗ್ ಅದು ಏನು ಇಲ್ಲಿ ಕೆಲಸನೇ ಇಲ್ಲ, ಓನ್ಲಿ ಫಾರ್ ಸೈನ್. ನೀವು ಸೈ ಮಾಡೋದು ಮಗುವಿನ ಸೈ ಇಲ್ಲ ನೋಡ್ಬೇಕು. AB ಇದ್ರೆ ನೀವು ಸೈ, ಮತ್ತೆ ಅಲ್ಲಿ ಅಬ್ಸೆಂಟ್ ಐತೆ ಅದಕ್ಕೆ ಅಬ್ಸೆಂಟ್ ಗುರುತಿಸುವವರು ಯಾರು ಮೇಲ್ ವಿಚಾರ ಸರ್. ಅದಕ್ಕೆ ಮೇಲ್ ವಿಚಾರಕರಿಗೆ ನೀವು ಇರ್ತೀರಿ, ಆ ಅಬ್ಸೆಂಟ್ ಅನ್ನೋದನ್ನು ಗುರ್ತು ಮಾಡ್ಬೇಕಾದ್ರೆ ಅದನ್ನ ತಮ್ಮಿದೆ. ಕರೆಕ್ಟ್ ಕ್ವಶನ್ ಸರ್. ಮತ್ತೇನಾದ್ರು ಪ್ರಶ್ನೆ ಸರ್? ಹೇಳಿ ಸರ್. ಸಬ್ಜೆಕ್ಟ್ ಟೀಚರ್ಸ್ ಅವರು ಓನ್ಲಿ ಫಾರ್ ಇದು ಪ್ರೈಮರಿ ನಿಮ್ಗೆ ಯಾವಾಗೂ ಡೋಂಟ್ ವರಿ, ನೀವು 2 ದಿವಸ ಫುಲ್ ಟೈಮ್ ವರ್ಕ್. ಬಟ್ ನಮ್ಮ ಪ್ರೌಢಶಾಲೆಯಿಂದ ಬಂದಂಥವ್ರು ಸೋಮವಾರ ದಿವಸ ನೀವೇನ್ ಮಾಡಬೇಕು, ಏನು ಕೋರ್ ವಿಷಯದವ್ರು ಹೇಳಿದ್ರಿ ಅವ್ರು ಬರುವಂತಿಲ್ಲ. ಅವ್ರು ಎಷ್ಟು ಜನ ಇದ್ರಿ ಈಗ ಹೇಳ್ಬೇಕು ನಮ್ಗೆ. ಅಂದ್ರೆ ಸೋಮವಾರ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು ಇವರು ಸೋಮವಾರ ಬರ್ತಕ್ಕಂಥಲ್ಲ. ಆನಂತರ ಗುರುವಾರ ದಿವಸ ಕನ್ನಡ, ವಿಜ್ಞಾನ, ಗಣಿತ, ಕನ್ನಡ, ಹಿಂದಿ, ಇಂಗ್ಲಿಷ್ ಅವ್ರು ಬರುವಂತಿಲ್ಲ. ಅಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾವೆ. ಉಳಿಕೆ ಟೈಮ್ದಾಗ ಪ್ರಾಥಮಿಕ ನಮ್ಮ ಎಲ್ಲ ಬಂಧುಗಳು ನೀವು ಎಲ್ಲರೂ ಕಡ್ಡಾಯ, ನೀವು 2ಕ್ಕೂ ಪ್ರವೇಶ, ಅವ್ರಿಗೆ 1ಕ್ಕೂ ಪ್ರವೇಶ ಸರ್. ಮತ್ತೆ ಗೌಡ್ರಿ ಏನಾದ್ರು ಪ್ರಶ್ನೆ ಏನೇನು ಮುದ್ದಾಮ ಸರ್ ನಿಮಗೆ? ಚಿಕ್ಕೂರ್ ಸರ್ ಕ್ವಶನ್? ನೋ ಕ್ವಶನ್. ಮೋಸ್ಟ್ಲಿ ಎಲ್ಲರಿಗೂ ಸುಮ್ ಕೂತಿರೋದ್ರ ಬಗ್ಗೆ ನಾವು 2 ಅರ್ಥ ಮಾಡ್ಕೋಬೇಕು. ಒಂದು ಪಕ್ಕಾ ತಿಳ್ಬೇಕು ಅಂತ ಅರ್ಥ ಮಾಡ್ಕೋಬೇಕು, ಪಾಸಿಟಿವ್ ಥಿಂಕ್ ಆಗಿ. ನಮ್ದು ಹೆಚ್ಚಾಗಿ ಮೌನಂ ಸಮ್ಮತಿ ಲಕ್ಷಣ, ಎಲ್ಲಕ್ಕೂ ನೀವು ಉತ್ತಮವಾಗಿ ಪ್ರತಿಕ್ರಿಯೆ ನೀಡಿರಿ ಅಂತ ಹೇಳಿ ನನ್ನ ಭಾವನೆ. ಅದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮೋಸ್ಟ್ಲಿ ಇಷ್ಟು ಶಾಂತವಾಗಿ, ಇಷ್ಟು ನೀಟ್ನೆಸ್ ಬೇರೆ ಕಡೆ ಶಾಲೆಯಲ್ಲಿ ಇದೇ ನಮ್ಮ ಶಿಕ್ಷಕ ಸರ್ ಫೋನ್ ಹಚ್ಚಿದ್ರು, ನನ್ನ ಟ್ರೈನಿಂಗ್ ಯಾವಾಗ ಮುಗಿಸೋರಿ ನೀವು ಅದೇ ಕೇಸಿ ನಿಮ್ಮದ್ರಿ ಅಂತ. ನಾವು ಮುಗಿಸೋಂತ ತಾಸು ಮನೆ ಮುಗಿಯಾರಿ ನಮ್ಮ ಅಂತಂದ್ರೆ ಹಂಗೆ ಅವಾಗ ಬೇಡ. ನಮ್ದು ಒಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥ ವಿಚಾರದಾಗ ನಾವು ಮಾಡ್ಕೊಂಡಿದ್ವಿ. ಅದೇ ರೀತಿನ ನಡೆದ. ಅದಕ್ಕೆ ನಿಮಗೆ ಏನಾದ್ರು ಇನ್ನೂ ಡೌಟ್ಸ್ ಇತ್ತಂದ್ರೆ ಒಂದು 2 ಮೊಬೈಲ್ ನಂಬರ್ ಕೊಡ್ತೀವಿ ನಿಮ್ಗೆ. ನೀವು ಡೌಟ್ಸ್ ಇತ್ತಂದ್ರೆ ನಮ್ಮ ಪ್ರಶ್ನೆ ಕೇಳ್ರಿ,
ನಿಮಗ ಇಮಿಡಿಯೇಟ್ಲಿ ಒಳ್ಳೆ ನಾವು ಆ ಸಮಸ್ಯೆಗೆ ಬರ್ತಕ್ಕಂಥ ಲಿಖಿತವಾಗಿರ್ತಕ್ಕಂಥ ನಮಗೆ ನಿಮ್ಮ ಡೈರೆಕ್ಷನ್ ಅದ ಅದದ್ದು ನಿಮ್ಗೆ ವಾಟ್ಸಪ್ನು ಕಳಿಸ್ತೀನಿ ವಿತ್ ನಿಮ್ಗೆ ಏನು ಇಂಕತ್ತ ನಡೆದು ವಿಡಿಯೋನು ಸಹಿತ ಸ್ಟಾರ್ಟ್ ಅದ ಇದನ್ನು ಕಳಿಸ್ತೀನಿ. ಸರಿ ಸರ್, ಮಕ್ಕಳ ಕಾಪಿ ಕಡ್ಡಾಯವಾಗಿ 3 ಜನ ನಮ್ಮ ಗುರುಮಾತೆಯರನ್ನ ಎಲ್ಲೆಲ್ಲಿ ವಿದ್ಯಾರ್ಥಿನಿ ಅದಾರ ಎಲ್ಲರೂ ಚೆಕ್ ಮಾಡಿಬಿಡ್ರಿ. ಮಕ್ಕಳನ್ನ ಕಡ್ಡಾಯವಾಗಿ ನೀವು ಎಲ್ಲರೂ ಕಡ್ಡಾಯ ಮಾಡಲೇಬೇಕು. ವಿದ್ಯಾರ್ಥಿನಿಯರನ್ನ ನೀವು ಏನೋ ಅವ್ರನ್ನ ಮುಟ್ಟುವಂತಿಲ್ಲ. ಅದಕ್ಕೆ 3 ಮಂದಿನ ಗುರುಮಾತೆಯರನ್ನ ನಾವು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀವಿ. ಅವ್ರನ್ನ ಎಲ್ಲರನ್ನು ಚೆಕ್ ಮಾಡಿ ನಾವು ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಕಾಪಿ ಅನ್ನೋ ಶಬ್ದ ನಮಗೆ ಇದೇ ಲಾಸ್ಟ್ ಆಗಿರ್ಬೇಕು. ಈ ಕಾಪಿ ಅನ್ನೋ ಶಬ್ದ ಒಂದೇ ಚಾಕ್ ಕುಡಿಯಕ್ಕೆ ಹೋದಾಗ ಮಾತ್ರ ಗೊತ್ತಾಗಬೇಕು. ಇನ್ಮೇಲೆ ಈ ಸೆಂಟರ್ದಾಗ ಅದು ಗೊತ್ತಾಗಬಾರ್ದು, ಅದು ನಡೀಲೂಬಾರ್ದು. ಎಲ್ಲರೂ ಪಾಸ್ ಅನ್ನೋದೇ ಯಾಕೆ ಚಿಂತೆ ಮಾಡ್ಬೇಕು? ನಮಗೆ ಯಾವ್ದು ಪರ್ಸೆಂಟೇಜ್ ನಮ್ಮ 96 ಆಗಲಿ 100 ಅಂತೂ ಬೇಡ ರಿಯಲಿ ಬರಲಿ. ಈಗ ನಮ್ಮ ವಿದ್ಯಾರ್ಥಿಗಳು ನೋಡ್ರಿ ಸರ್, ಇಲ್ಲಿ 96 ಮಾಡಿರ್ತಾರ. ಇಲ್ಲಿ ನಮ್ಮ ಈ ಬಾಗಲೂರು ಭಾಗದಾಗ ಈ ಇದಕ್ಕೆ ಎಕ್ಸಲೆಂಟ್ ಮಂಗಳೂರು ಇದಕ್ಕೆ ಹೋದ ಅಂತಂದ್ರೆ 26 ಮಾಡ್ತಾವ. ಇಲ್ಲಿ 96 26 ಕಾರಣ ಇಷ್ಟೇ, ಕ್ವಾಲಿಟಿ ಎಜುಕೇಶನ್ ಮೇನ್ ಇಂಪಾರ್ಟೆಂಟ್. ನಾವೀಗೇನೋ ನಮ್ಮ ಸೆಂಟರ್ ಸಲುವಾಗಿ ನಾವೇನೋ ಪೂಜಾರಿ ಕಾಪಿ ಮಾಡಿಸ್ತೀವಿ. ಈ ಕಾಪಿ ಮಾಡಿದ್ರು ಅನ್ನೋ ಶಬ್ದ ನಮ್ಮ ಇದ್ರಾಗ ಸೆಂಟರ್ನ ಒಟ್ಟ ಬರಬಾರ್ದು, ಮಾಡಕ್ ಬಿಡಾಕ್ ಹೋಗ್ಬೇಡ. ಒಂದ್ ವೇಳೆ ಹಂಗೆ ಏನಾದ್ರು ಗಮನಕ್ಕೆ ಬರ್ತಾ ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ನಾವು ತಕ್ಷಣದ ಅವ್ರ ಮೇಲೆ ಅವ್ರು ಏನು ಆಕ್ಷನ್ ಮಾಡಿಸ್ಬೇಕು ಅದನ್ನ ನಾವು ಮಾಡಿಸ್ತೀವಿ. ನೀವು ಅದ್ರ ಸಹಿತ ಅಷ್ಟೇ ಯಾವುದೇ ಕಾರಣಕ್ಕೂ ಭಾವನಾತ್ಮಕ ಸಂಬಂಧಗಳನ್ನು ಯಾವನ್ನೂ ಇಟ್ಕೊಳಕ್ ಹೋಗ್ಬೇಡ. ದಯವಿಟ್ಟು ಅದೊಂದು ಆ ಸಿಚುವೇಶನ್ ಇದೊಂದು ಎಲೆಕ್ಷನ್ ಒಂದು ಭಾಳ ಇದೇ ಸೇಮ್ ಎಲೆಕ್ಷನ್ ಹಿಂಗೆ ಇರ್ತೈತ್ರಿ. ಅಲ್ಲಿ ಯಾರು ಬೀರ್ ಮನಿತ್ತು ಅಲ್ಲಿ ಹೋಗಕ್ ಹೋಗ್ಬೇಡ್ರಿ. ಆ ಎಕ್ಸಾಮಿನೇಷನ್ ಎಲೆಕ್ಷನ್ ಒಂದು ಇನ್ನು ಇವ್ಯಾಲ್ಯೂಯೇಷನ್ ಒಂದು ಇವು ಅವು ಭಾಳ ಕೆಟ್ಟರಿ. ಯಾವಾಗ ನೋಡ್ತೀವಿ ಕೈಯಾಗ ಕತ್ರಿ ಮೇಲೆ ನಾವು ನಡೆದಾಗ ಯಾವಾಗ ಪಟ್ಟು ಮಾಡ್ತಾ ಹೇಳಕ್ಕಾಗಿಲ್ಲ. ಅದಕ್ಕೆ ನಾವು ಮತ್ತೊಬ್ಬರಿಗೆ ಗುರಿ ಆಗೋಕ್ಕಿಂತ ಮತ್ತೊಬ್ಬರು ಗುರುತಿಸುವಾಗ ನಾವು ಮತ್ತೊಬ್ಬರ ಕೈ ಗುರಿ ಆಗೋಕ್ಕಿಂತ ಮತ್ತೊಬ್ಬರ ಕೈ ಗುರುತಿಸುವಾಗ ನಾವು ಆಗೋಣ ಅನ್ನುವಂಥ ಮಾತನ್ನ. ಮತ್ತೆ ಕೆಲವರು ಸಮಸ್ಯೆಗಳು ಭಾಳ ಇರ್ತಾವೆ ಸರ್, ದಯವಿಟ್ಟು ಸಮಸ್ಯೆಗಳನ್ನ ಇಲ್ಲಿ ಎಂಟ್ರಿ ಮಾಡೋದು ಬೇಡ. ಸಮಸ್ಯೆ ಇಲ್ಲದ ಮನೆಗಳು ಯಾವೂ ಇಲ್ಲ. ಅದಕ್ಕೆ ಹಂಗೆ ಯಾವ ಸಮಸ್ಯೆಗಳು ಇಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತೆಗೆದುಕೊಂಬ ಅಂದಂಗ ಬುದ್ಧ ಆವಾಜ್ ಹೇಳ್ತಿದ್ದಿಲ್ಲ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತಗೊಂಬ. ಹಂಗೆ ನಮ್ಮಲ್ಲಿ ಸಮಸ್ಯೆ ಇಲ್ಲದ ಮನೆಗಳು ಯಾರ ಸಾಸಿವೆ ಕಾಳು ತಗೊಂಡ್ರೆ ನೀವು ನಿಲ್ಲು ಮಾಡುವ ಸರಿ ರೀ. ಅದಕ್ಕೆ ನಿಮ್ಮ ಸಮಸ್ಯೆಗಳನ್ನ 1-2 ದಿವಸ ಈ ಕಂಪೌಂಡ್ ಆಚ ಕಡೆಗೆ ಬಂದು ನಾವು ನಿರಂಬಳವಾಗಿ 3 ತಾಸಿನೊಳಗೆ ಮಸ್ತ್ ಆಗಿ ಕೆಲಸ ಮಾಡೋಣ ಸರ್. ಸರ್ ಮತ್ತೆ ನಂಬರ್ ಸರ್ ಬರ್ಬೋದು ಸರ್. ನನ್ನ ನಂಬರ್ ಅಂತೂ ಈಗಾಗಲೇ ತಮ್ಮೆಲ್ಲ ಭಾಳ ಮಂದಿ ಐತಿ, ಆದರೂ ಕೂಡ ತಗೊಳ್ಳಿ. 944 ಆತ್ರಿ 88383112 ನೋಡ್ರಿ. ನಮ್ಮ ಹೇಳ್ತೀವಿ 944883112 ಸತ್ತಿಗಿರಿ ಸರ್ ಅಂತೇಳಿ ಮಾಡ್ಕೊಂಡ್ಬಿಟ್ರೆ ಸಾಕು ಸರ್. ಇಲ್ಲ ಅಂತಂದ್ರೆ ಇಬ್ಬರಿಗೆ ಸರ್ ನಿಮ್ದೊಂದು ನಂಬರ್ ಹೇಳ್ರಿ. ಹಂಗೆ ಏನಾದ್ರು ಸಮಸ್ಯೆ ಬಂತಂದ್ರೆ ಸರ್ ನೀವು ವಾಟ್ಸಪ್ ಐತೆ ನಿಮ್ದು. ಹಾಂ ಸರ್, ಆಟೆ ಆದ್ಮೇಲೆ ಸರ್ ಒಂದು ಬರ್ಕೊಂಡ್ಬಿಡ್ರಿ. ನಂಬರ್ ಹೇಳಿ ಸರ್. 9845 603080 603080. ಸರಿ ಸರ್, ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಪ್ರಶ್ನೆ ಇಮಿಡಿಯೇಟ್ಲಿ ಕೇಳಿ. ನಿಮ್ಗೆ ವಾಟ್ಸಪ್ ನಂಬರಿಂದ ನಾನು ಕಾಲ್ ಮಾಡಿದರೆ ನಿಮ್ಗೆ ಇಮಿಡಿಯೇಟ್ಲಿ ಅದಕ್ಕೆ ಏನೇನು ಮಾಹಿತಿನ ನಾನು ಇಮಿಡಿಯೇಟ್ಲಿ ಹಾಕಿ ಬಿಡ್ತೀನಿ. ನೀವು ಸುಮಾರು ನಿಮ್ಗೆ ಒಂದು 2.5 ಪೇಜಿಂದಷ್ಟು ಇದು ಸಿಗ್ತದೆ. ಅದು ನೀವು ಇಮಿಡಿಯೇಟ್ಲಿ ಅದು ಓದ್ಕೊಂಡ್ಬಿಟ್ರೆ ಸರಿ ಸಾಕು. ಈಗೇನು ನಾವು ಹೇಳಿಯೋ ಅದೇ ಅದರಲ್ಲಿ. ಮತ್ತೇನಾದ್ರು ಪ್ರಶ್ನೆಗಳಿದಾವೆ ಸರ್? ಏನಿಲ್ಲಲ್ರಿ ಸರ್? ಗುಡ್ ಕ್ವಶನ್ ಮೇಡಮ್, ಒಳ್ಳೆ ಕೆಲಸ ಮಾಡಿದ್ರಿ. ಈಗಾಗಲೇ ರೆಸ್ಟ್ ರೂಮ್ ಒಂದು ಸ್ವಲ್ಪ ತಮ್ಮಣ್ಣಾದಿಯಾಗಿ ಎಲ್ಲರೂ ಹಿಡ್ಕೊಂಡು ಹೇಳ್ತೀನಿ. ಮೇಲ್ಗಡೆ ಮತ್ತು ಕೆಳಗಡೆ ಏಕಾಲಕ್ಕೆ 2-3 ಫ್ಲೋರ್ಗೆ ಸೇಮ್ ಇದರಲ್ಲಿ ಪ್ರೈವೇಟ್ ಇದಾವೆ. ಎಲ್ಲ ಕಡೆ ರೆಸ್ಟ್ ರೂಮ್ ಅದ, ಕ್ಲೀನ್ ಮಾಡಿಸಿದ, ನೀರಿನ ವ್ಯವಸ್ಥೆ ಅದ, ಎಲ್ಲವೂ ಸಂಪೂರ್ಣವಾಗಿದೆ. ಹುಡುಗಿಯರಿಗೊಂದು ಸಪ್ರೇಟ್ ಬೇರೆ ಅದ, ಜೆಂಟ್ಸ್ಗೊಂದು ಸಪ್ರೇಟ್ ಬೇರೆ ಅದ, 2 ಕಡೆ ಅದ. ಅದಕ್ಕೆ ನೀವು ಯಾವುದೇ ಅದ್ರ ಬಗ್ಗೆ ತೊಂದರೆ ಇಲ್ಲ. ಬಿಡ್ಬೋದು ಮೇಡಮ್ ಅಷ್ಟೇ ಸರ್. ಮೇಡಮ್ ಬೋರ್ಡ್ ಸಹಿತ ಅನುಮತಿ ಕೊಟ್ಟೈತಿ. ಬೋರ್ಡ್ನ ಸಹಿತ ಸದ್ಯದಿಂದ ಜೈಲಿಗೆ ಹಾಕ್ತಾರಂತ ಅನ್ನೋ ಸಹಿತ ಇದೆ ಸರ್. ನಾವು ಅದ್ರ ಎಷ್ಟಿಗೆ ಹೋಗ್ಬರ್ತಾರ ಓಕೆ ಸ್ಯಾಂಕ್ಷನ್. ವೆರಿ ಗುಡ್ ಕ್ವಶನ್.
ಹಂಗ ಹೊರಗೆ ಬಿಡತ್ತಂದ್ರ ಇನ್ನೊಂದ್ ಸ್ವಲ್ಪ ಕೆಲವರು ಹಾ ತಂಪಿನ ವಾತಾವರಣ ಈಗ ಸದ್ಯ ಅದ ನೀರ್ ಜಾಸ್ತಿ ಕುಡಿದು ಬೈಂದ್ರ ಮ್ಯಾಕ್ಸಿಮಮ್ ಅಂದ್ರೆ 2 ಸಲ ಹೋಗ್ತಾನೆ. ಒಂದ್ಸಲ ಅಂತೂ ಹೋಗಕ್ ಸಾಧ್ಯನೇ ಇಲ್ಲ. 2 ಸಲ ಮ್ಯಾಕ್ಸಿಮಮ್ ಹೋಗ್ಬೋದು, ಮಿನಿಮಮ್ 1 ಸಲ. ಅವ್ನು 3-4 ಸಲ ಹೋಗಕೈತಿದ ಅಂತಂದ್ರ ಡೌಟ್ ಬರಾಕೈತಂದ್ರ ನಮಗ್ ಹೇಳ್ಬೇಕು, ನಾವು ಒಬ್ರು ಟೀಚರ್ಸ್ ಅವ್ರ ದುಡ್ಡು ಕಟ್ ಬಸ್ತೀವಿ. ಯಾಕಂತಂದ್ರೆ ಮೇಡಮ್ ಅಲ್ಲಿ ಒಂದು ಏನಾರು ಇಟ್ಟು ಬಂದಿರ್ತಾರೆ, ಬಟ್ ಅಲ್ಲಿ ಇಡುವಂತ ಜಗಣ ನಾವು ಏನು ಮಾಡಿಸ್ಬಿಟ್ಟಿಲ್ಲ, ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿವಿ. ಅದಲ್ಲಿ ಅಗ್ದಿ ಕ್ಲೀನ್ ಅದ, ಅಗ್ದಿ ಸಾಫ್ಟ್ ಅದ, ಅಲ್ಲಿ ಏನು ನಾವು ಇಡಾಕ ಸಹ ಜಾಗ ಇಲ್ಲ, ಎಲ್ಲಿ ಇಟ್ಟು ಕಾಣತೈತೆ ಹಂಗದ. ಅದಕ್ಕೆ ನೀವು ಅದ್ರ ಬಗ್ಗೆ ಥಿಂಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ 2 ಸಲ ಅವ್ನು ಟಾಯ್ಲೆಟ್ಗೆ ಹೋಗಿ ಬರ್ಬೋದು, ಮಿನಿಮಮ್ 1 ಸಲ ಹೋಗ್ಬೋದು, ಹೋಗದೇ ಇರ್ಬೋದು. 3ನೇ ಸಲ ಹೊಂಟ ಅಂತಂದ್ರೆ ನಮಗೆ ನೀವು ಇನ್ಫಾರ್ಮ್ ಮಾಡಬೇಕು, ಯಾಕಂದ್ರೆ ನಮಗೂ ಡೌಟ್ ಚಾಲು ಆಗ್ತದೆ. ಒಬ್ಬರನ್ನ ವಿದ್ಯಾರ್ಥಿ ಅಂತಂದ್ರೆ ಟೀಚರ್ಸ್ ಹೇಳ್ತೀವಿ, ವಿದ್ಯಾರ್ಥಿಗಳಿದ್ರೆ ನಾವು ಹೋಗಿರ್ತೀವಿ, ನಡಿಪ ನಿಮ್ಮೊಂದು ಹೋಗಿ ಬರುವಂತ. ಪೊಲೀಸರು ಯಾರು ಹೋಗ್ತಾರೆ, ಆರೋಪಿಗಳನ್ನು ಹಿಡ್ಕೊಂಡು ನಡಿಪ ಆಯ್ತಾನ ಬರ್ತ ಮತ್ತೆ ಸಣ್ಣ ಸರಿ ಮಾತ್ರ ಏನೂ ಇಲ್ಲ ಅಲ್ರಿ. ಹಾ, ಇಲ್ಲಿವರೆಗೆ ಶಾಂತಚಿತ್ರವಾಗಿ ತಾವೆಲ್ಲ ಕೇಳಿದ್ರಿ. ಈಗ ಮಾನ್ಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂಥ ನರಸಿಂಹಗೌಡ ಸಾಹೇಬರು ನಮ್ಮ ಸೆಂಟರ್ಗೆ ಬಂದು ನಮಗೂ ಮಾರ್ಗದರ್ಶನ ನೀಡಬೇಕು ಅಂತ ನಮ್ದು ಆಸೆ ಇತ್ತು. ಬಿ ಅವ್ರು ಬರ್ತಾರೆ, ಅವ್ರು ಕೂಡ ಬರ್ತಾರೆ. ಬಿ ಅವ್ರು ಬೇರೆ ಕಡೆ ಕೆದರ್ತಾರೆ, ನಮ್ಮ ಕಡೆಗೆ ಸಾಹೇಬ್ ಬಂದ್ಬಿಟ್ರಲ್ಲ, ನಮ್ಗೆ ಭಾಳ ಸಂತೋಷ ಆಯಿತು. ಅವರು ಕೂಡ ಒಂದೆರಡು ಅನಿಸಿಕೆಗಳನ್ನು ನೀಡಬೇಕಂತ ಅವ್ರು ವಿನಿಸ್ಕೊಳ್ತಾ ಇದ್ದೀವಿ. 2020-21ನೇ ಸಾಲಿನ SSLC ಪರೀಕ್ಷೆಯ ಈ ಒಂದು ಪರೀಕ್ಷಾ ಕೇಂದ್ರದ ಕೊಠಡಿ ಮೇಲ್ವಿಚಾರಕರ ಪೂರ್ವಭಾವಿ ಸಭೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಾಗಿರ್ತಕ್ಕಂಥ ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಸತ್ತಿಗೇರಿ ಸರ್ ಅವರೇ, ಮತ್ತು ಈ ಪರೀಕ್ಷಾ ಕೇಂದ್ರಕ್ಕೆ ಉಪಮುಖ್ಯ ಅಧೀಕ್ಷಕರಾಗಿ ನೇಮಕಾತಿಗೊಂಡು ಅತ್ಯಂತ ಯಶಸ್ವಿಯಾಗಿ ಪರೀಕ್ಷೆಯನ್ನು ಜರುಗಿಸಲಿಕ್ಕೆ ಉಪಸ್ಥಿತರಿರ್ತಕ್ಕಂಥ RT ಹಾದಿಮನಿ ಸರ್ ಅವರೇ, ಹಾಗೂ ಪ್ರಶ್ನೆ ಪತ್ರಿಕೆಯ ಕಸ್ಟೋಡಿಯನ್ ಅವರಾಗಿರ್ತಕ್ಕಂಥ ನದಾಫ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಲಕ್ಷಣಟಿ CRP ಅವರಾಗಿರ್ತಕ್ಕಂಥ ಗಂಗಾಧರ ಗಾಣಗೇರ್ ಅವರೇ, ಹಾಗೂ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಕೊಠಡಿ ಮೇಲ್ವಿಚಾರಕರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಗಳೇ ಹಾಗೂ ಗುರುಮಾತೆಯರೇ, ಹಾಗೂ ಬಹಳಷ್ಟು ಚೆನ್ನಾಗಿ PPTಯ ಮೂಲಕವಾಗಿ ತಮ್ಮೆಲ್ಲರಿಗೂ ಒಂದು ತರಬೇತಿಯನ್ನು ನೀಡಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಇಬ್ಬರಿಗೆ ಸರ್ ಅವರೇ, ಹಾಗೂ ಇಲ್ಲಿವರೆಗೆ ನೀವೆಲ್ಲ ಸಂಪೂರ್ಣವಾಗಿ ತಮಗೆ ಬಹಳಷ್ಟು ಏನು ಡೌಟ್ಸ್ ಇಲ್ಲ ಅನ್ನೋ ರೀತಿಯೊಳಗೆ ತಮಗೆಲ್ಲ ತರಬೇತಿ ಮನವರಿಕೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮನವರಿಕೆ ಆಗಿದೆ ಅಂದರೆ ಎಲ್ಲರಿಗೆ ಏನೂ ಡೌಟ್ಸ್ ಇಲ್ಲ, ಡೌಟ್ಸ್ ಏನೂ ಇಲ್ಲ. ಮ್ಯಾಥಮೆಟಿಕ್ಸ್ ವಿಷಯದ OMR ಯಾವ ಕಲರ್ ಇರ್ತದೆ ಹೇಳಿ? ಪಿಂಕ್ ಕಲರ್ ಇರ್ತದೆ, ಹೌದಾ? ಸೋಷಿಯಲ್ ಸೈನ್ಸ್ ಗ್ರೀನ್ ಕಲರ್ ಇರ್ತದೆ. ಮ್ಯಾಥಮೆಟಿಕ್ಸು ಮತ್ತು ಪ್ರಥಮ ಭಾಷೆ ಅದು ಪಿಂಕ್ ಕಲರ್ ಇರ್ತದ. ದ್ವಿತೀಯ ಭಾಷೆ ಮತ್ತು ಸೈನ್ಸ್ ವಿಷಯದ್ದು ಆರೆಂಜ್ ಕಲರ್ ಇರ್ತದ. ತೃತೀಯ ಭಾಷೆ ಮತ್ತು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ OMR ಗ್ರೀನ್ ಕಲರ್. ಈಗ ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಆಯಾ ಕಲರ್ದು ನೀವೆಲ್ಲ ನೋಡಿ ಕಲೆಕ್ಷನ್ ಮಾಡ್ಕೊಳ್ಳುವಾಗ ಭಾಳಷ್ಟು ಸಹಕಾರಿ ಆಗ್ತದೆ. ಅದೊಂದು ಸ್ವಲ್ಪ ತಿಳಿದಿಟ್ಕೊಡ್ರಿ. ಒಂದನೇದು. ಎರಡನೇದಾಗಿ ಎಲ್ಲ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಪರೀಕ್ಷಾ ಕೇಂದ್ರ. ಇಡೀ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈ ಕಡೆ ಇಡೀ ನಮ್ಮ ರಾಜ್ಯದಲ್ಲೇ ಇರ್ಬೋದು ಹೆಚ್ಚು ಕಮ್ಮಿ ಅತ್ಯಂತ ದೊಡ್ಡ ಪರೀಕ್ಷಾ ಕೇಂದ್ರ ಇದು. ಈ ಪಂಚಕಟ್ಟಿ ಮಠ ಈ ಸರಿ ಮಾಡಿರ್ತಕ್ಕಂಥ ಏನು 50 ರೂಮ್ ಅದಾವಲ್ರಿ, 46 ಕೊಠಡಿಗಳಿರುವಂಥದ್ದು ಅತ್ಯಂತ ಇದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ಲಿ 2ನೇದು ಇರ್ಬೋದು. ಜಿಲ್ಲೆಯಲ್ಲಿ ಫಸ್ಟ್ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪರೀಕ್ಷಾ ಕೇಂದ್ರ. ಅಂಥ ಪರೀಕ್ಷಾ ಕೇಂದ್ರ ತಾವೆಲ್ಲ ನಿಯೋಜನೆಗೊಂಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಇನ್ನು ಎರಡನೇದಾಗಿ ಎಲ್ಲ ನಮ್ಮ ಕೊಠಡಿ ಮೇಲ್ವಿಚಾರಕರು ಸರಿಯಾದ ಸಮಯಕ್ಕೆ ಬರುವುದು ಬಹಳ ಮುಖ್ಯ. ಎಲ್ಲಿಯೂ ಕೂಡ ಯಾವುದೇ ಕೆಲಸ ಇತ್ತು, ಮನೆಯಲ್ಲಿ ಸಮಸ್ಯೆ ಇತ್ತು ಅಂತೇಳಿ ಈ ಪರೀಕ್ಷಾ ಇದಕ್ಕೆ ಲೇಟ್ ಆಗಿ ಬರಲಿಕ್ಕೆ ಯಾವುದೇ ಸಂದರ್ಭದಲ್ಲಿ ಕೂಡ ಅವಕಾಶ ಇರುವುದಿಲ್ಲ. ಎಂಥ ಸಂದರ್ಭ ಇದ್ರೂ ಕೂಡ ತಾವು
ಅತ್ಯಂತ ತಮಗೇನು ಸಮಯವನ್ನು ಹೇಳಿದ್ದಾರೆ ಆ ಸಮಯಕ್ಕೆ ಸರಿಯಾಗಿ ತಾವೆಲ್ಲ ಹಾಜರಾಗಿ ತಾವು ಸಹಿಯನ್ನು ಮಾಡಬೇಕು. ಬಂದ ಕೂಡಲೇ ತಾವೆಲ್ಲ ಬಹಳಷ್ಟು ಜನ ಸುಮಾರು 50 ಜನಕ್ಕಿಂತಲೂ ಹೆಚ್ಚು ಸಿಬ್ಬಂದಿಗಳಿರ್ತೀರಿ. ಎಲ್ಲಿಯೂ ಕೂಡ ಕ್ರೌಡೆಡ್ ಆಗಲಾರದೆ, ಯಾಕಂದ್ರೆ ಮೀಡಿಯಾದವರು ಕೂಡ ಬರ್ತಿರ್ತಾರೆ, ಅಲ್ಲಿ ಏನಾದರೂ SOP ಪಾಲನೆ ಆಗಿದೆ ಇಲ್ಲ ಎನ್ನುವಂಥದ್ದನ್ನು ನೋಡ್ತಿರ್ತಾರೆ. ತಾವು ಸಹಿ ಮಾಡಿ ತಮ್ಮ ಒಂದು ನಿಗದಿಪಡಿಸಿದಂಥ ಸ್ಥಳದಲ್ಲಿ ಕೂತ್ಕೊಂಡು ಮುಂದೆ ತಮಗೆ ಕೊಠಡಿಗಳನ್ನ ಅಲಾಟ್ಮೆಂಟ್ ಮಾಡ್ತಾರೆ. ಚೀಟಿ ಎತ್ತುವುದ್ರ ಮೂಲಕವಾಗಿ ತಮ್ಮ ಕೊಠಡಿಗಳನ್ನ ಅಲಾಟ್ಮೆಂಟ್ ಮಾಡ್ತಾರೆ. ತಾವು ಕೊಠಡಿಗಳಿಗೆ ಅಲಾಟ್ಮೆಂಟ್ ಆದಮೇಲೆ ಆ ಒಂದು ಕೊಠಡಿಗೆ ತಾವು ತೆರಳಬೇಕಾಗ್ತದೆ. ತೆರಳಿದ ಮೇಲೆ ನೀವು ಒಳಗಡೆ ಬರೋಕ್ಕಿಂತಲೂ ಪೂರ್ವದಲ್ಲಿ ತಮಗೆಲ್ಲ ಗೊತ್ತಿದೆ, ಕಡ್ಡಾಯವಾಗಿ ಮೊಬೈಲ್ ನಿಷೇಧ ಮಾಡಿದೆ. ಯಾವುದೇ ಕಾರಣಕ್ಕೂ ನಮ್ಮ ಯಾವುದೇ ಸಿಬ್ಬಂದಿಯವರು ನಮ್ಮ ಮುಖ್ಯ ಅಧೀಕ್ಷಕರನ್ನು ಹೊರತುಪಡಿಸಿದ್ದಾರೆ. ಸರ್ ಕೂಡ ಈ ಸಟ್ ಚೇಂಜ್ ಮಾಡ್ತಾರೆ. ಮೋಸ್ಟ್ಲಿ ಬೇಸಿಕ್ ಸಟ್ನೇ ಇಡಬೇಕಂತ ಹೇಳಿ ನಿಯಮ ಇದೆ. ಅದು ವಾಟ್ಸಪ್ ಇರುವಂಥ ಮತ್ತು ಸ್ಮಾರ್ಟ್ಫೋನ್ ಇಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅದಕ್ಕಾಗಿ ತಮಗೆ ಉಳಿದಂಥ ಯಾವ ಸಿಬ್ಬಂದಿ ಬೇಸಿಕ್ ಸಟ್ಟು ಅವಕಾಶ ಇಲ್ಲ, ಸ್ಮಾರ್ಟ್ಫೋನಿಗೆ ಅವಕಾಶ ಇಲ್ಲ. ಅದಕ್ಕಾಗಿ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಇರ್ತಾರೆ. ಕಡ್ಡಾಯವಾಗಿ ತಾವು ಬಿಟ್ಟು ಬಂದರೆ ಒಳ್ಳೆಯದು. ಒಂದು ವೇಳೆ ಬಿಟ್ಟು ಬರದೆ ಹೋದರೆ ಈ ಪಾಕೆಟ್ನಾಗ ಇಟ್ಕೊಂಡ್ಬಿಡ್ತೀನಿ ಏನು ಸ್ವಿಚ್ ಆಫ್ ಮಾಡಿ ಏನಾಗೋದಿಲ್ಲ ಅನ್ನೋ ಕೆಲವರು ಏನೋ ಧೈರ್ಯ ಮಾಡ್ತಿರ್ತಾರೆ. ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ಪರೀಕ್ಷೆಯಲ್ಲಿ ಒಂದು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಕು. ಏನು ಮೊಬೈಲ್ ಇರುತ್ತೆ ಸ್ವಿಚ್ ಆಫ್ ಮಾಡಿ ತಾವು ಮೊಬೈಲ್ ಸ್ವಾಧೀನಾಧಿಕಾರಿಗಳಿಗೆ ಕಡ್ಡಾಯವಾಗಿ ಒಪ್ಪಿಸ್ಬೇಕು, ಮತ್ತೆ ವಾಪಸ್ ತೆಗೆದುಕೊಂಡು ಹೋಗ್ಬೇಕು. ಇನ್ನು ನೆಕ್ಸ್ಟ್ ತಾವು ಕೊಠಡಿಗೆ ಪ್ರವೇಶ ಮಾಡಿದ ಮೇಲೆ ತಾವೆಲ್ಲ ತಮ್ಮ ಕೊಠಡಿಗೆ ಸಂಬಂಧಪಟ್ಟಿರ್ತಕ್ಕಂಥ OMRಗಳನ್ನು ತೆಗೆದುಕೊಂಡು ಹೋಗಿರ್ತೀರಿ. ನೆಕ್ಸ್ಟ್ ನಿಮ್ಗೆ ಕ್ವಶನ್ ಪೇಪರ್ ಬೆಲ್ ಆದಮೇಲೆ ಕ್ವಶನ್ ಪೇಪರ್ ಬರ್ತಾರೆ. ಆಮೇಲೆ ಅಲ್ಲಿ ಬಂದ ಕೂಡಲೇ ತಾವು ಏನು ಮಾಡ್ಬೇಕಂದ್ರೆ ಒಂದು 2 ನಿಮಿಷ ಎಲ್ಲ ವಿದ್ಯಾರ್ಥಿಗಳಿಗೆ, ಭಾಳಷ್ಟು ನಮ್ಮ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ OMR ಬಗ್ಗೆ ಇನ್ನೂ ಪರಿಕಲ್ಪನೆ ಇಲ್ಲ. ಅದಕ್ಕಾಗಿ ಅವ್ರಿಗೊಂದು ಸ್ಪಷ್ಟವಾಗಿ ಒಂದು 2 ನಿಮಿಷ ಟೈಮ್ ತೋರೋದು, ಭಾಳ ಟೈಮ್ ತೊಗೊಳೋದು ನಿಮ್ಗೆ ಸಮಯ ಇರೋದು. ನೋಡ್ರಿ, ಇದು OMR ಇದೆ, ಇಲ್ಲಿ ನೀವು ಎಲ್ಲೆಲ್ಲಿ ಸಹಿ ಮಾಡ್ಬೇಕು ಅನ್ನುವಂಥದ್ದು ಹೇಳಿ. ಮೊದಲನೇದಾಗಿ ಪ್ರೀ ಪ್ರಿಂಟೆಡ್ OMR ಇರೋದ್ರಿಂದ ನಿಮ್ಮ ಹೆಸರುಗಳು ನಿಮ್ಮದೇ OMR ಇದೆ ಇಲ್ಲ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ಕೊಳಕ್ಕೆ ಹೇಳಿ, ಮತ್ತು ಅವ್ರು ಸಹಿ ಮಾಡಕ್ಕೆ ಹೇಳಿ, ಮತ್ತು ಯಾವ ರೀತಿಯಾಗಿ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಒಂದು ಪ್ರಶ್ನೆಗೆ ಇಲ್ಲಿ ಯಾವ ರೀತಿ ಉತ್ತರ ಬರೀಬೇಕಾದ್ರೆ ಸೀರಿಯಲ್ ನಂಬರ್ ಇರ್ತವೆ. 1 ರಿಂದ 40 ಕ್ರಮ ಸಂಖ್ಯೆವರೆಗಿನ ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ ಇರ್ತವೆ. 41 ರಿಂದ 80 ಪ್ರಶ್ನೆಗಳು ಸೈನ್ಸ್ಗೆ ಸಂಬಂಧಪಟ್ಟಿರ್ತವೆ. 81 ರಿಂದ 120 ಪ್ರಶ್ನೆಗಳು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರ್ತವೆ. ಕ್ವಶನ್ ಪೇಪರ್ ಬೇರೆನೇ ಇರ್ತವೆ, ಆದರೆ ಕ್ರಮ ಸಂಖ್ಯೆ ಆ ರೀತಿಯಾಗಿ ಇರ್ತವೆ. ಅದಕ್ಕಾಗಿ ಇದನ್ನೆಲ್ಲ ನಾವು ಹೇಳಿ ಇಂಥ ಕಲರ್ ಕ್ವಶನ್ ಪೇಪರ್ ಇದಕ್ಕೆ ಸಂಬಂಧಪಟ್ಟಿದ್ದು ಎನ್ನುವಂಥದ್ದನ್ನು ಮರ್ತು ಬಿಡ್ತಾವೆ ವಿದ್ಯಾರ್ಥಿಗಳು. ಅಲ್ಲಿ ಸೀರಿಯಲ್ ನಂಬರ್ ಅಂತೇಳಿ ತೊಗೊಂಡು ಇಲ್ಲಿ ಯಾವುದೋ ಕಲರ್ ಯಾವುದೋ ವಿಷಯಕ್ಕೆ ಮಾರ್ಕ್ ಮಾಡಿದ್ರೆ ಅವ್ರು ಮಾರ್ಕ್ಸ್ ಹೋಗ್ಬಿಡ್ತಾವೆ. ಅದಕ್ಕೆ ಸ್ವಲ್ಪ ಒಂದು 2 ನಿಮಿಷ ಏನು ಮಾಡಬೇಕು ನೋಡಿ, 1ನೇ ಪ್ರಶ್ನೆಗೆ ಒಂದು ಉತ್ತರ ಸರಿ ಉತ್ತರವನ್ನು ಮಾತ್ರ ನೀವು, ಕೆಲವೊಂದು ವಿದ್ಯಾರ್ಥಿಗಳು ಮಾರ್ಕ್ ಮಾಡ್ತಿರ್ತಾರೆ. ರೂಢಿ ಶಾಲೆಗಳಿಗೆ ಆ ರೀತಿ OMR ಭಾಳಷ್ಟು ಪ್ರಾಕ್ಟೀಸ್ ಇರುವುದಿಲ್ಲ. ಅದಕ್ಕಾಗಿ ರೈಟ್ ಮಾಡೋದಾಗಲಿ, ಅರ್ಧ ಶೇಡ್ ಮಾಡೋದಾಗಲಿ, ಅಥವಾ ಒಂದೇ ಉತ್ತರಕ್ಕೆ 2 ಬಾಕ್ಸ್ಗಳನ್ನ ಶೇಡ್ ಮಾಡೋದಾಗಲಿ, ಆ ರೀತಿಯಾಗಿ ಮಾಡಿದರೆ ಅದು ಕನ್ಸಿಡರ್ ಆಗುದಿಲ್ಲ ಎನ್ನುವಂಥದ್ದನ್ನ ಮಕ್ಕಳಿಗೆ ಹೇಳಿ ಒಂದೇ ಸರಿಯಾದ ಉತ್ತರವನ್ನ ತಾವು ಶೇರ್ ಮಾಡಲಿಕ್ಕೆ ಮಕ್ಕಳಿಗೆ ಸಲಹೆಗಳನ್ನ ಸೂಚನೆಗಳನ್ನ ಕೊಟ್ಟು ತಕ್ಷಣ ತಾವೆಲ್ಲ ಏನಾದರೂ ಮಕ್ಕಳಲ್ಲಿ ಸ್ಮಾರ್ಟ್ ವಾಚ್ಗಳಿದ್ರೆ, ಕ್ಯಾಲ್ಕುಲೇಟರ್ಗಳನ್ನು ತೆಗೆದುಕೊಂಡು ಬಂದಿದ್ರೆ, ಮೊಬೈಲ್ಗಳಿದ್ರೆ, ಯಾವುದೇ ಚೀಟಿ ಅಥವಾ ನೋಟ್ಸ್ಗಳಿದ್ರೆ ಅವುಗಳನ್ನ ತಾವು ಫಿಸಿಕಲಿ ಎಲ್ಲ ಚೆಕ್ ಮಾಡಿ ಸಂಕ್ಷಿಪ್ತವಾಗಿ ಚೆಕ್ ಮಾಡಿ, ಮತ್ತು ವಿದ್ಯಾರ್ಥಿನಿಯರಿದ್ರೆ ನಮ್ಮ ಮಹಿಳಾ ಸಿಬ್ಬಂದಿಯವರು ಅವರನ್ನ ಚೆಕ್ ಮಾಡಿ, ಅನಾವಶ್ಯಕ ಬೇಡ, ಅವ್ರಲ್ಲಿ ಏನಾದ್ರು ಡೌಟ್ ಕಾಣ್ತದೆ ನಿಮಗೆ ಅವ್ರನ್ನ ಚೆಕ್ ಮಾಡಿ ತಾವು ಅಂಥವು ಏನಾದ್ರು ಕಂಡ್ರೆ ಹೊರಗಡೆ ಹಾಕಿ. ಮತ್ತು ಸರ್ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು 3 ಗಂಟೆಗಿಂತಲೂ ಮುಂಚೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ವಿದ್ಯಾರ್ಥಿಗಳು ಕೆಲವರು ರಿಪೀಟರ್ಸ್ ಇದ್ರೆ ಅವ್ರು ಏನ್ ಮಾಡ್ತಿರ್ತಾರೆ, ಸುಮ್ಮನೆ ಪಾಸರೇ ಆಗಲಿ ಫೇಲರೇ ಆಗಲಿ ಸರೇ ನಾವು ಹೇಗಿದ್ರು ಪಾಸ್ ಆಗ್ತೇವೆ, ನಾವು ಹೊರಗಡೆ ಹೋಗ್ತೇವೆ ಅಂತ ಹೇಳಿ ಹೋಗ್ತಿರ್ತಾರೆ. ನೀವು ರಿಸರ್ಚ್ ಹೋಗ್ತೀರ ಅಂತ ಹೇಳಿ ಹೋಗ್ಬಿಟ್ರೆ ಏನ್ ಮಾಡೋದು, ಈಗ ರಿಸರ್ಚ್ ಹೋಗ್ತೀರ ಅಂತ ಹೇಳಿ ನಿಮ್ಗೆ ಹೇಳಿರ್ತಾರೆ, ಹೇಳಿ ಅಲ್ಲಿ ಹೊರಗಡೆ ಓಡೋಗ್ಬಿಟ್ರೆ ನೀವೇನ್ ಮಾಡಕ್ಕೆ. ಅದಕ್ಕಾಗಿ ಅಂತ ಏನಾದ್ರು ಡೌಟ್ಸ್ ಬಂದ್ರೆ ಅದ್ರ ಬಗ್ಗೆ ಕೂಡ ತಾವು ಇದು ಮಾಡಿ, ಮಧ್ಯದೊಳಗೆ ಯಾರಾದ್ರೂ ಎತ್ತೋದ್ರೆ ತಮ್ಮ ಕ್ವಶನ್ ಪೇಪರ್ ತೊಗೊಳಿದ್ರೆ ಲಾಸ್ಟಿಗೆ ನಿಮ್ ಸೈನ್ ಇರ್ತದೆ ಅಂತ ಹೇಳಿ
ನೀವು ಪ್ರಫಾರ್ಮದಲ್ಲಿ ಅವರು ಸಹಿ ತಗೊಂತಿರ್ತೀರಿ, ಏನು ನೀವು ವಾಪಸ್ OMR ಪಡೆದ ಸಹಿ ತಗೊಂಡಿರ್ತೀರಿ, ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಾವು ಮನದಟ್ಟು ಮಾಡಬೇಕು. ಮತ್ತು ಪರೀಕ್ಷೆ ಪ್ರಾರಂಭವಾದ ಮೇಲೆ ಯಾರಾದರೂ ಅನಧಿಕೃತ ವ್ಯಕ್ತಿಗಳು ಅಥವಾ ಯಾರಾದರೂ ಶಿಕ್ಷಕರು ಅಥವಾ ಯಾರಾದರೂ ನಿಮ್ಮ ರಿಲೀವರ್ಗಳು ಬಂದು ನಿಮ್ಮ ಕೊಠಡಿಯಲ್ಲಿ ಏನಾದರೂ ನಕಲಿಗೆ ಸಹಕರಿಸುವುದಕ್ಕೆ ಅಥವಾ ನಕಲು ಮಾಡುವುದಕ್ಕೆ ಏನಾದರೂ ಅಲ್ಲಿ ಅವಕಾಶ ನೀಡುವುದಕ್ಕೆ ಬಂದ್ರೆ ಅದು ಸಂಪೂರ್ಣವಾಗಿ ನೀವೇ ಹೊಣೆಗಾರರು. ಒಮ್ಮೆ ಏನಾದರೂ ಅಂತ ಕೇಸ್ ಆದ್ರೆ ನಾವು ಸರ್ವಿಸಿಂದ ಹೊರಗೆ ಬರೋದೇ ಬಹಳ ಕಠಿಣ ಆಗ್ತದೆ. ಇದು ಎಕ್ಸಾಮ್ದಲ್ಲಿ ಬಹಳಷ್ಟು ಸೀರಿಯಸ್ ಆಗಿರ್ತಕ್ಕಂಥ ಕಾನೂನುಗಳಿರ್ತವೆ. FIR ಆಗ್ತದೆ, ಬರೀ ಸಸ್ಪೆನ್ಷನ್ ಅಲ್ಲ, FIR ಆಗ್ತದೆ. ಅದಕ್ಕಾಗಿ ನಿಮ್ಮ ಕೊಠಡಿಗೆ ಸಂಪೂರ್ಣವಾಗಿ ನಕಲು ಮುಕ್ತವಾಗಿ, ಪಾರದರ್ಶಕವಾಗಿ, ಮುಕ್ತವಾಗಿ, ನಿರ್ಭೀತವಾಗಿ ಪರೀಕ್ಷೆಗಳನ್ನು ನಡೆಸುವಂತ ಜವಾಬ್ದಾರಿ ನಿಮ್ಮ ಮೇಲೆ ಬಹಳ ಮುಖ್ಯವಾಗಿರ್ತದೆ. ನಿಮ್ಗೆ ಯಾವುದೇ ಪರಿಚಯದ ಮಗು ಇರ್ಬೋದಲ್ಲಿ, ನಿಮ್ಮ ಓಣೆಯಾಗಿರುವಂತಕ್ಕಂಥ ಮಗು ಇರ್ತದೆ, ಅಥವಾ ನಿಮ್ಮ ರಿಲೇಷನ್ ಇರ್ತಕ್ಕಂಥ ಮಗು ಬರ್ಬೋದು, ಅಥವಾ ನಿಮಗೆ ಯಾವುದೋ ಬಹಳಷ್ಟು ಪರಿಚಯ ಇರುವಂತ ಮಗು ಬರ್ಬೋದು. ಅದು ನಿಮ್ಗೆ ಅಲ್ಲಿ ಸಂಬಂಧ ಇಲ್ಲ ಅಂತ ತಿಳ್ಕೋಬೇಕು. ಏನಾಗ್ತದೆ, ನೀವು ಪದೇ ಹೋಗಿ ನಿಮ್ಗೆ ಯಾವ್ದಾದ್ರು ಪರಿಚಯ ಇರುವಂತ ಮಗುವಿನ ಹತ್ರ ಹೋಗಿ ನಿಂದಿರುವುದು, ಅವ್ನು ಏನು ಯಾವ ಸರಿಯಾಗಿ ಕೃಷಿ ಇರೋದು ನೋಡುದು, ನೀವು ನೀಡೋದ್ರಿಂದ ಉಳಿದ ವಿದ್ಯಾರ್ಥಿಗಳಿಗೆ ಡೌಟ್ ಬರ್ತದೆ. ಡೌಟ್ ಬಂತಂದ್ರೆ ಅವ್ರು ನೇರವಾಗಿ ಮಂಡಳಿಗೆ ಅಥವಾ ನಮ್ಮ ಸಹಾಯವಾಣಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಯಾವ ಕೊಠಡಿ ಇದೆ ಏನಿದೆ ಅದು ಸಂಪೂರ್ಣ ಟ್ರ್ಯಾಕ್ ಆಗಿ ಆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಈ ಮೀಡಿಯಾಗಳು ಬಹಳಷ್ಟು ಸೂಕ್ಷ್ಮ ಅದಾವು. ಈ ಬಗ್ಗೆ ತಾವೆಲ್ಲ ಜಾಗೃತಿಯಿಂದ ಇರಬೇಕು. ನೀವು ಯಾರಿಗೋ ಹೆಲ್ಪ್ ಮಾಡಕ್ ಹೋಗಿ ನಿಮ್ಮ ಸರ್ವಿಸ್ಗೆ ತೊಂದರೆ ಮಾಡ್ಕೊಳಕ್ ಹೋಗ್ಬೇಡಿ. ಈ ಸಾಕಷ್ಟು ಸರ್ ಅದ್ರ ಬಗ್ಗೆ ಹೇಳಿದ್ದಾರೆ. ಕಾಪಿ ಅನ್ನುವಂತ ವರ್ಡ್ ತೆಗೆದು ಹಾಕಿಕೊಡಿ. ಈಗೇನು ಪಾಸ್ ಫೇಲ್ ಇಲ್ಲೇ ಇಲ್ಲ. ಈಗ ಇದೊಂದು ಚಾಲೆಂಜಿಂಗ್ ಆಯ್ತು. ನಮ್ಮ ಮಂಡಳಿಯವರು ಎಕ್ಸಾಮ್ ಮಾಡ್ತಾ ಇದೀವಿ. ಅದಕ್ಕಾಗಿ ಪಾಸು ಫೇಲು ಅಥವಾ ಏನು ಪ್ರಶ್ನೆನೇ ಇಲ್ಲ. ಎಲ್ಲರೂ 100% ಇದೊಂದು ಚಾನ್ಸ್ ಅಲ್ಲಿ ಎಲ್ಲಾ ಶಾಲೆಗಳು 100% ರಿಸಲ್ಟೇ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾವು ಆತ್ಮವಿಶ್ವಾಸ ತುಂಬಬೇಕು. ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಹಿಂಗೆ ಇರ್ತಾವ, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ಬೇಕಾಗಿದೆ. ನಾಳೆ ಈ OMR ತುಂಬೋದ್ರ ಮೂಲಕವಾಗಿ ನಾಳೆ ಮುಂದೆ ಅನೇಕ ಅಪಾಯಿಂಟ್ಮೆಂಟ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ತಾರೆ. ಇಲ್ಲಿ ಏನಾದ್ರು ಬೇಸ್ ತಪ್ಪಂದ್ರೆ ಅವ್ರಿಗೊಂದು ಕೆಟ್ಟ ಸಂದೇಶ ಹೋಗ್ತದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ. ಆ ರೀತಿಯಾಗಿ ಆಗಬಾರ್ದು. ಮತ್ತೆ ನೀವೇನ್ ಅನ್ಕೋತೀರಿ, ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದ್ರೆ ಮೊದಲು ನಮ್ನ ಹೊರಗೆ ಹೋಗಿ ಬಹಳ ಹೊಗಳ್ತಾರ, ನಮ್ ನೆನಪಾಗಿ ಹೋಗ್ತಾರ ಅಂತ ಹೇಳಿ ನೀವು ಅನ್ಕೋತೀರಿ. ಆ ವಿದ್ಯಾರ್ಥಿ ಜೀವನದೊಳಗೆ ನೀವು ಯಾವಾಗಲೂ ಬಹಳಷ್ಟು ಕೆಟ್ಟ ವ್ಯಕ್ತಿಗಳಾಗೆ ಉಳಿತೀರಿ, ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಾಗೆ ಉಳಿತೀರಿ. ಅದಕ್ಕೆ ಆಸ್ಪದ ಕೊಡಕ್ ಹೋಗ್ಬೇಕು. ಕೆಲವ್ರಿಗೆ ಏನೋ ಟೀಚರ್ ಇದು ಇರ್ತದೆ, ಹೆಲ್ಪ್ ಮಾಡ್ಬೇಕು ಅನ್ನುವಂತ ಒಂದು ಮನೋಬಲ ಇರ್ತದೆ, ನಮ್ಮಿಂದ ಏನಾದ್ರು ಹೆಲ್ಪ್ ಆಗಲಿ ಅನ್ನೋದು ಇರ್ತದೆ. ಆದ್ರೆ ಅದು ಒಳ್ಳೇದಾಗಿರ್ತಕ್ಕಂಥ ಕೆಲಸ ಅಲ್ಲ, ಅದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಕೆಲಸ ಅಲ್ಲ. ನೀಟಾಗಿ ನಾವೆಲ್ಲ ಪರೀಕ್ಷೆ ಮಾಡಬೇಕು. ಮಾಡಿ ಅತ್ಯಂತ ಯಶಸ್ವಿಯಾಗಿ ಇಲ್ಲೊಂದು ಬಹಳಷ್ಟು ದೊಡ್ಡ ಸೆಂಟರ್ ಇದೆ. ಇಲ್ಲಿ ಎಲ್ಲಿಯೂ ಕೂಡ ಒಂದು ಲೋಪದೋಷಗಳು ಆಗಬಾರ್ದು. ಇನ್ನು ಕೊನೆಯದಾಗಿ ಪರೀಕ್ಷೆ ಮುಗಿದ ನಂತರ ತಾವೆಲ್ಲ OMR ಪತ್ರಿಕೆಗಳನ್ನ ಈಗಾಗಲೇ ತರಬೇತಿಯಲ್ಲಿ ಹೇಳಿದಂತೆ ತಾವೆಲ್ಲ ಸರಿಯಾಗಿ ಎಣಿಸ್ಕೊಂಡು ಅವೆಲ್ಲಿ ಮಡಚಬಾರ್ದು. ಸ್ಕ್ಯಾನ್ ಆಗಿರ್ತವೆ OMRಗಳು, ಸ್ಕ್ಯಾನ್ ಆಗೋದ್ರಿಂದ ಅವುಗಳನ್ನ ಮಡಚಬಾರ್ದು, ಹೊಲಸಾಗಬಾರ್ದು, ಮತ್ತು ಸ್ಟೆಪ್ಲರ್ ಮಾಡಬಾರ್ದು, ಮತ್ತು ವೈಟ್ನರ್ ಬಳಸಬಾರ್ದು. ವಿದ್ಯಾರ್ಥಿಗಳಿಗೆ ಕೂಡ ಇದನ್ನ ಹೇಳಬೇಕು. ವಿದ್ಯಾರ್ಥಿಗಳು ಕೆಲವು ತಪ್ಪಾರ ವೈಟ್ನರ್ ಹಚ್ಚಾಕ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿಲ್ಲಾರ್ದವ್ರು ವೈಟ್ನರ್ ಬಳಸಲಿಕ್ಕೆ ಅವಕಾಶ ಇರುವುದಿಲ್ಲ. ಅದನ್ನು ಕೂಡ ತಾವು ವಿದ್ಯಾರ್ಥಿಗಳಿಗೆ ಹೇಳ್ಬೇಕು. ತಾವು ಕೂಡ ಅವುಗಳನ್ನ ತೆಗೆದುಕೊಂಡು ಬರುವಾಗ ನೀಟಾಗಿ ತೆಗೆದುಕೊಂಡು ಬರ್ಬೇಕು. ಮತ್ತೆ ಇಲ್ಲಿಂದ ಹೊರಗೆ ಹೋಗುವಾಗ ತೊಯ್ಯುವಂತ ಸಾಧ್ಯತೆ ಇರ್ತದೆ, ಮಳೆಯೋದು ಬಂದ್ರೆ. ಆ ಬಗ್ಗೆ ತಾವು ಮುಖ್ಯ ಅಧೀಕ್ಷಕರಿಗೆ ಒಪ್ಪಿಸುವವರಿಗೆ ಅವುಗಳನ್ನ ಸೇಫ್ ಆಗಿ ತೆಗೆದುಕೊಂಡು ಹೋಗ್ಬೇಕು. ಆಮೇಲೆ ಕೊನೆಗೆ ಬೆಲ್ಲ ಆದಾಗ ಒಮ್ಮೆಲೆ ಮಕ್ಕಳನ್ನ ಬಿಡುವುದಲ್ಲ. ಅಲ್ಲಿ ಹೊರಗಡೆ ನಮ್ಮ ದೈಹಿಕ ಶಿಕ್ಷಕರು ಇರ್ತಾರ ಮತ್ತು ಸ್ಕೌಟ್ ಅಂಡ್ ಗೈಡ್ ಶಿಕ್ಷಕರು ಇರ್ತಾರ. ಇಲ್ಲಿ ಕ್ರೌಡ್ ಆಗಿರ್ತದೆ. ಒಮ್ಮೆಲೆ ನೀವು ಇಷ್ಟು ಮಕ್ಕಳನ್ನ ಬಿಟ್ಬಿಟ್ರೆ ಸುಮಾರು ಎಷ್ಟು ಮಕ್ಕಳು, 400 ಚಿಲ್ಲರೆ ಮಕ್ಕಳು, 500 ಚಿಲ್ಲರೆ ಮಕ್ಕಳು ಒಮ್ಮೆ ಬಿಟ್ಬಿಟ್ರೆ ಜಾತ್ರೆ ತರ ಆಗಿ ಏನಾಗಿಬಿಡ್ತದೆ, ಎಲ್ಲಿಯೂ ಕೂಡ SOP ಪಾಲನೆ ಆಗುದಿಲ್ಲ, ಸಾಮಾಜಿಕ ಅಂತರ ಪಾಲನೆ ಆಗುದಿಲ್ಲ. ಮತ್ತು ನಾವು ಒಳಗಡೆ ಬರೀ 12 ಮಕ್ಕಳೇ ಕೂಡಿಸಿ ಎಕ್ಸಾಮ್ ಬರೆದ ಉಪಯೋಗ ಏನಂತ ಹೇಳಿ, ಹೊರಗಡೆ ಜನ ಜಾತ್ರೆ ಅಂತ ಒಳಗಡೆ 12 ಮಕ್ಕಳನ್ನೇ ದೂರ ಕೂಡಿಸಿ ಬರಿಸಿದ ಉಪಯೋಗ ಏನಾಗ್ತದೆ ಹೇಳಿ. ಅದಕ್ಕಾಗಿ ಮಾರ್ಕ್ ಮಾಡಿರ್ತಾರೆ ಕಡ್ಡಾಯವಾಗಿ. ಹೊರಗಡೆ ಇವರು ದೈಹಿಕ ಶಿಕ್ಷಕರು ಬಿಸಲಾಗ್ತಾರೆ, ಒಂದೊಂದು ರೂಮ್ ಬಿಟ್ಟು ಹೇಳ್ತಾರೆ. ಒಂದು ರೂಮ್ ಬಿಟ್ಟ ಮೇಲೆ ಒಂದು 10 ನಿಮಿಷ ಟ್ಯಾಂಕ್ ತಗೋತದೆ, ಭಾಳ ಜಾಸ್ತಿ ಟ್ಯಾಂಕ್ ತೊಗೊಳೋದಲ್ಲ. ಒಮ್ಮೆಲೆ ಬಿಡಾಕ್ ಹೋಗ್ಬೇಡ್ರಿ. ಒಂದೊಂದು ರೂಮ್ ಸರ್ ಅಲ್ಲಿ ಡೈರೆಕ್ಷನ್ಸ್ ಮಾಡ್ತಾರೆ ಒಂದು. ಆ ರೀತಿಯಾಗಿ ಒಂದೊಂದು ರೂಮ್ಗಳನ್ನೇ ಆ ವಿದ್ಯಾರ್ಥಿಗಳು ದೂರ ಹೋದ್ಮೇಲೆ ಮತ್ತೊಂದು ರೂಮ್ ಬಿಡೋದು, ಅಂದ್ರೆ ಎಲ್ಲಿ ಕ್ರೌಡ್ ಆಗೋದಿಲ್ಲ. ಈ ರೀತಿಯಾಗಿ ಅದನ್ನು ಕೂಡ ತಾವೆಲ್ಲ ಗಮನಿಸಬೇಕು. ವಿದ್ಯಾರ್ಥಿಗಳಿಗೆ ಹೇಳಿ ತಾವು ಹೋಗುವಾಗ ಎಲ್ಲಿ ಗುಂಪು ಕೂಡಬಾರ್ದು. ವಿದ್ಯಾರ್ಥಿಗಳ ಏನ್ ರೂಢಿ ಇರ್ತಂದ್ರೆ
ಒಮ್ಮೆ ಎಕ್ಸಾಮ್ ಮುಗಿದ್ಮೇಲೆ ಬಹಳ ಕ್ಯೂರಿಯಾಸಿಟಿ ಇರ್ತದ. ನೀ ಯಾವ ಉತ್ತರ ಬರ್ದಿ, ಇದಕ್ಕೇನು ಉತ್ತರ ಬರ್ದಿ ಅಂತೇಳಿ ಗುಂಪು ಕೂಡ ವಿದ್ಯಾರ್ಥಿಗಳು ಚರ್ಚೆ ಮಾಡ್ತಿರ್ತಾರೆ. ನಮ್ಮ ಆವರಣದಲ್ಲಿ ಎಲ್ಲಿ ಕೂಡ ಆ ರೀತಿಯಾಗಿ ಬೇಡ. ಯಾಕಂದ್ರೆ ಮೀಡಿಯಾದವರು ಕೂಡ ಹೊರಗಡೆ ಗಮನಿಸ್ತಿರ್ತಾರೆ, ಆ ರೀತಿಯಾಗಿ ಅವಕಾಶ ಇರುವುದಿಲ್ಲ. ತಾವು ಹೊರಗಡೆ ಹೋಗಿ ಏನಾದ್ರು ಮಾಡೋದ್ರಕ್ಕ ಎಲ್ಲಿಯೂ ಕೂಡ ನಮ್ಮ ಆವರಣದಲ್ಲಿ ವಿದ್ಯಾರ್ಥಿಗಳು ಗುಂಪು ಕೂಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ, ತಾವು ಯಾವುದೇ ಸಂದರ್ಭದಲ್ಲಿ ಕೂಡ ಈ ಒಂದು ಪರೀಕ್ಷಾ ಕಾರ್ಯಕ್ಕೆ ಗೈರು ಹಾಜರಾಗಲಿಕ್ಕೆ ಅಥವಾ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಥವಾ ನಿಮ್ಮನ್ನ ಅಲ್ಟರ್ನೇಟಿವ್ ಯಾರು ಕಳಿಸಿ ನಾ ಬಿಡ್ತೀನಿ ಅನ್ಲಿಕ್ಕೆ ಯಾವುದಕ್ಕೂ ಕೂಡ ಆಸ್ಪದ ಇರುವುದಿಲ್ಲ. ತಾವೆಲ್ಲ ಈ ಬಗ್ಗೆ ಬಹಳಷ್ಟು ಸೀರಿಯಸ್ ಆಗಿ ಇದ್ಕೊಂಡು ಪರೀಕ್ಷಾ ಕಾರ್ಯವನ್ನು ತಾವೆಲ್ಲ ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ನನಗೆ 2 ವಿಚಾರಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಇಲ್ಲಿವರೆಗೆ ಸುದೀರ್ಘವಾದಂತಹ ವಿಚಾರಗಳನ್ನ ನಾವು ಹೇಳಲಾರದಂಥ ಇನ್ನೂ ಎಷ್ಟೋ ವಿಷಯಗಳನ್ನು ಪ್ರಸ್ತುತಪಡಿಸಿದರು. ಮಾನ್ಯ ನರಸಿಂಹಗೌಡ ಸರ್ಗೆ ನಮ್ಮ ಈ ಕೇಂದ್ರದ ವತಿಯಿಂದ ಆಗ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ಇನ್ನಾದ್ರೂ ಸ್ವಲ್ಪ ಏನಾದ್ರು ಡೌಟ್ ಇತ್ತಂದ್ರೆ ಪ್ರಶ್ನೆ ಕೇಳ್ರಿ. ನೀವು ಸೋಮವಾರ ಎಷ್ಟು ಗಂಟೆ ಬರ್ಬೇಕನ್ನೋದು ಇಲ್ಲ, ಸೋಮವಾರ ದಿವಸ ಕಡ್ಡಾಯವಾಗಿ ಎಲ್ಲರೂ 8:15 ಇರ್ಬೇಕು ಸರ್. ದಯವಿಟ್ಟು ನೆನ್ಪಿಟ್ಟು 8:15 ಅಂದ್ರೆ ಇವತ್ತು ನೋಡಿ ಸರ್ ಎಷ್ಟು ಕರೆಕ್ಟ್ ಬಂದು ನಾವು 9 ಗಂಟೆಗೆ ಹೇಳಿದ್ವಿ, 10:15 ಬಂದ್ಬಿಟ್ಟಿವಿ. ಹಂಗಾದ್ರೆ ಉಪಯೋಗಿಲ್ಲ ಸರ್. ನಾನು ಮೆಸೇಜ್